ಒಂದಿನ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಗುರುಗಳೇ. ಎಷ್ಟನೇ ವಯಸ್ಸಲ್ಲಿ? ಇಲ್ಲ ಗುರುಗಳೇ, ಲಾಸ್ಟ್ 2.5 year ಬ್ಯಾಕ್ ಗುರುಗಳೇ. ನಾನ್ ಕೆಲಸ ಮಾಡಿರೋದು 10 years 9 years ಒಂದೇ ಕಂಪ್ನಿಲಿ ಕೆಲಸ ಮಾಡಿದೀನಿ ಗುರುಗಳೇ. ಯಾವ ವಯಸ್ಸಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರಿ? ಗುರುಗಳೇ, ನಾನ್ ಸ್ಟಾರ್ಟ್ ಮಾಡಿದ್ದು 2015-16 ಗುರುಗಳೇ. ಅಲ್ಲ, ನಿಮ್ಗೆ ಯಾವ ವಯಸ್ಸಿತ್ತು ಅಂದೆ. ಅಂದ್ರೆ ಗುರುಗಳೇ 23-24 years ಅಲ್ಲಿ ಸ್ಟಾರ್ಟ್ ಮಾಡಿದೆ ಗುರುಗಳೇ. ಸೊ ಅಲ್ಲಿಂದ 10 ವರ್ಷಗಳ ಕಾಲ ಒಂದೇ ಕಂಪ್ನಿಲಿ ಇದ್ರಿ? ಹೌದು ಗುರುಗಳೇ, ಹೌದು. ಚೆನ್ನಾಗಿ 9 ವರ್ಷ ಗುರುಗಳೇ. ದುಡಿಮೆ ಎಲ್ಲ ಚೆನ್ನಾಗಿತ್ತು? ದುಡಿಮೆ ಚೆನ್ನಾಗಿತ್ತು ಗುರುಗಳೇ, ಸ್ಯಾಲರಿ ಚೆನ್ನಾಗಿತ್ತು. ಬಟ್ ಅಲ್ಲಿ ದುಡಿಮೆಗಿಂತ ನೆಮ್ಮದಿ ಜಾಸ್ತಿ ಇತ್ತು ಗುರುಗಳೇ. ಹೇಗೆ? ಅಂದ್ರೆ ಗುರುಗಳೇ, ಆ ಕಂಪ್ನಿ ಮ್ಯಾನೇಜರ್ ನನಗೆ ಸ್ವಂತ ಅಣ್ಣನ್ಕಿಂತ ಜಾಸ್ತಿ ಇದ್ರು. ವಾತಾವರಣದ ದೃಷ್ಟಿಯಿಂದ ಅಲ್ಲಿ ನೆಮ್ಮದಿ ಇತ್ತು ಅಂತ. ಹೌದು ಗುರುಗಳೇ, ನೆಮ್ಮದಿ ಇತ್ತು. ಯಾವ್ದು ಏನ್ ರೆಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ ಅವರು. ಅವ್ರಿಗೆ ಗೊತ್ತಿತ್ತು ಗುರುಗಳೇ, ಇವ್ನ್ ಕೆಲಸ ಮಾಡ್ತಾನೆ. ನೀವು ಒನ್ ಡೇ ಜಾಸ್ತಿ ರಜೆ ತಗೊಂಡ್ರು ಇವ್ನ್ ಕೆಲಸ ಮಾಡ್ತಾನೆ, ತೊಂದ್ರೆ ಇಲ್ಲ. ಇವ್ನ್ ಟಾರ್ಗೆಟ್ ಎಲ್ಲ ಮುಗಿಸ್ಕೊಡ್ತಾನೆ. ಈ ತರ ಏನೋ ಒಂದು ಅವ್ರದ್ದು ದೊಡ್ಡ ನಂಬಿಕೆ ಗುರುಗಳೇ. ಅದು ನಮ್ ಬಾಸ್ತು. ಬಟ್ ಅವ್ರ ನಂಬಿಕೆ ನಾನು ಯಾವತ್ತೂ ಮೋಸ ಮಾಡ್ಲಿಲ್ಲ ಗುರುಗಳೇ, ಮಾಡ್ತಿದ್ದೆ. ಇದೇ ತರ ಇತ್ತು. ಅಂದ್ರೆ ನಾನ್ ಕೆಲಸ ಮಾಡೋ ಕಂಪ್ನಿಲಿ ಮ್ಯಾನೇಜರ್ ಸ್ವಂತ ಅಣ್ಣಕ್ಕಿಂತ ಅಂದ್ರೆ ಅದಕ್ಕಿಂತ ಜಾಸ್ತಿ ಚೆನ್ನಾಗಿದೆ ಇದ್ರು, ವಿಶ್ವಾಸದಲ್ಲಿದ್ರು. ಅವ್ರ ಮನೇಲೂ ಚೆನ್ನಾಗಿ ವಿಶ್ವಾಸ ಗಳಿಸ್ಕೊಂಡಿದ್ದೆ. ಅವರು ಕೂಡ, ಅವ್ರ ತಾಯಿ ಕೂಡ ನಿಮ್ ಮಗ ಅಂತಾನೆ ಕರೆಯರು. ಬಾರೋ ಮಗ ಟಿಫನ್ ಮಾಡು ಆ ಕಡೆ ಹೋದಾಗ. ಈ ತರ ಬಹಳ ತುಂಬಾ ಚೆನ್ನಾಗಿತ್ತು ಜೀವನ. ಲೈಫ್ ಅನ್ನೋದು ತರ ಹಿಂಗೆ ಅಂದ್ರೆ ನಾನ್ ಸ್ಟಾಪ್ ಆಗ್ಬಿಟ್ಟಿತ್ತು ಗುರುಗಳೇ. ಅಷ್ಟು ಖುಷಿಯಾಗಿ ಹೋಗ್ತಾ ಇತ್ತು. ಅದಾದ್ಮೇಲೆ ನಂದ 29ನೇ ವರ್ಷಕ್ಕೆ ಮದುವೆ ಆಯ್ತು ಗುರುಗಳೇ. ಮದುವೆ ಆಯ್ತು. ಮದುವೆ ಆಗಿ ಮತ್ತೆ ಮದುವೆ ಮಾಡಿದ್ರು? ಹೌದು ಗುರುಗಳೇ, ಹೌದು. ಅರೇಂಜ್ ಮ್ಯಾರೇಜ್ ಗುರುಗಳೇ. ಮನೆಯವರೆಲ್ಲ ನೋಡಿ. ಅಂದ್ರೆ ಆ ಟೈಮಲ್ಲಿ ನಮ್ಮ ಅಪ್ಪಾಜಿ ಎಕ್ಸ್ಪೈರ್ಡ್ ಆದ್ರು ಗುರುಗಳೇ. ಮದುವೆಗಿಂತ ಮುಂಚೆ 1 ವರ್ಷ ಮುಂಚೆ 2021 ಅಲ್ಲಿ ಗುರುಗಳೇ. ಆಗ ಇಲ್ಲ, ಇದು ಈ ವರ್ಷ ತುಂಬದ್ರೊಳಗೆ ನಾವು ಮದುವೆ ಮಾಡ್ಲೇಬೇಕು ಅಂತ ಹೇಳಿ ಮನೇಲಿ ಹೆಣ್ಣು ನೋಡಿ ಮದುವೆ ಮಾಡಿದ್ರು ಗುರುಗಳೇ. ಮದುವೆ ಆಯ್ತು. ಮದುವೆ ಆದ್ಮೇಲೆ ತುಂಬಾ ಚೆನ್ನಾಗಿತ್ತು ಜೀವನ. ಅಂದ್ರೆ ಏನ್ ತೊಂದ್ರೆ ಇರ್ತಿರ್ಲಿಲ್ಲ ಗುರುಗಳೇ. ಆರಾಮಾಗಿ 40-50 ಸಾವಿರ ಅರ್ನಿಂಗ್ ಆಗ್ತಿತ್ತು ಮಂತ್ಲಿ. ತುಂಬಾ ಚೆನ್ನಾಗಿತ್ತು. ಹೆಂಡತಿ ಆದವಳು ಒಳ್ಳೊಳ್ಳೆ ಸಿಕ್ಕಿದ್ಲು. ಆಗ ಟೈಮಿಗೆ, ಅವಾಗಿನ ಟೈಮಿಗೆ ಒಳ್ಳೊಳ್ಳೆ ಸಿಕ್ಕಿದ್ಲು ಗುರುಗಳೇ. ಚೆನ್ನಾಗೇ ಇತ್ತು. ಒಂಥರ ನಂದು ಹೆಂಗಪ್ಪ ಅಂದ್ರೆ ನನ್ ಖುಷಿ ಸಂತೋಷ ನಾನ್ ಸ್ಟಾಪ್ ಇತ್ತು ಅವಾಗ. ಒಂದಿನ ಸ್ವಲ್ಪ ಕೆಟ್ಟ ಸಮಯ ಬಂದ್ಬಿಡ್ತು ಗುರುಗಳೇ. ಏನದು? ನಾನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಗುರುಗಳೇ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಯ್ತಂದ್ರೆ ನಾನ್ ಟ್ರಾಫಿಕ್ ಆಕ್ಸಿಡೆಂಟ್ ಗುರುಗಳೇ. ಯಾವ್ದೋ ಒಂದು ಹಸು ಅಡ್ಡ ಬಂದು. ನೀವು ಬೈಕಲ್ಲಿ ಇದ್ರಿ? ಬೈಕಲ್ಲಿ ಇದ್ದೆ ಗುರುಗಳೇ. ಯಾವಾಗ ಜಾಸ್ತಿ ಕಾರ್ ತಗೊಂಡೇ ಹೋಗ್ತಿದ್ದೆ. ಬಟ್ ಅವತ್ ಬೈಕಲ್ಲಿ ಇದ್ದೆ ಗುರುಗಳೇ. ಕಾರ್ ತೆಗಿಲಿಕ್ಕೆ ಆಗ್ಲಿಲ್ಲ. ಏನೋ ಸ್ವಲ್ಪ ಯಾರೋ ಬೈಕ್ ಏನೋ ನಿಲ್ಸಿ ಹ್ಯಾಂಡ್ ಲಾಕ್ ಮಾಡ್ಬಿಟ್ಟಿದ್ರು. ಅದೆಲ್ಲ ಎತ್ತಾಡೋದೇನು, ಬೈಕಲ್ಲೇ ಹೋಗ್ಬಿಡ್ತೀನಿ ಅಂತ ಹೇಳಿ ಹೋದೆ ಗುರುಗಳೇ. ಬೈಕಲ್ಲಿ ಆಕ್ಸಿಡೆಂಟ್ ಆಯ್ತು ಒಂದ್ ಹತ್ರ. ಅಂದ್ರೆ ಅಷ್ಟು ಪೆಟ್ಟಾಗಂತ ಆಕ್ಸಿಡೆಂಟ್ ಏನಲ್ಲ ಗುರುಗಳೇ. ನಾನ್ ಜೋರಾಗೆ ಬಿದ್ದೆ. ಗಾಡಿ ಕೂಡ ಎಲ್ಲ ಮುರಿದೋಯ್ತು, ಬಿತ್ತು ಅದು. ಬಟ್ ಗುರುಗಳೇ ನನಗೆ ಏನಪ್ಪ? ಸ್ಟ್ರೋಕ್ ಗುರುಗಳೇ. ಸ್ಟ್ರೋಕ್ ಆಯ್ತು, ಪಾರ್ಶ್ವವಾಯು. ಅಂದ್ರೆ ಆ ಸ್ಥಳದಲ್ಲಿ ಗುರುಗಳೇ, ಹೌದು. ಹಸುಗೆ ತೊಂದರೆ ಆಯ್ತಾ? ಇಲ್ಲ ಗುರುಗಳೇ, ಅದು ಬಿತ್ತು, ಅದು ಕೂಡ ಬಿತ್ತು. ನಾನು ಕೂಡ ಬಿದ್ದೆ. ಬಟ್ ಅದು ಎದ್ದೋಯ್ತು. ನಾನು ಇವತ್ತಿನವರೆಗೂ ಎದ್ದಿಲ್ಲ. ಗುರುಗಳೇ. ಆ ಸಮಯದಲ್ಲಿ ಅಂದ್ರೆ ತುಂಬಾ ಗಾಡಿಗಳಿದ್ವ ಅಥವಾ ಖಾಲಿ ರೋಡ್? ಅದು ಖಾಲಿ ರೋಡ್ ಗುರುಗಳೇ. ಅದು ಒಂದು ಸಂಧಿಯಿಂದ ಬಂತು ಗುರುಗಳೇ. ಅದು ಅಯ್ಯೋ, ಅದು ಕಂಡಿಲ್ಲ ನನಗೆ. ಅದು ಆ ಹಸು ಮಾಲೀಕರು ಒಬ್ರು ಯಾರೋ ಹೆಣ್ಮಗಳು ಹಸುಗೆ ಜೋರಾಗಿ ಹೊಡೆದ್ಬಿಟ್ರು ಕಟ್ಟಿಗೆ ತಗೊಂಡು. ಅದ್ ನಿಮ್ ಕಡೆಗೆ ನುಗ್ಬಿಡ್ತು? ಹಾರಿಬಿಡ್ತು ಗುರುಗಳೇ. ಸೀದಾ ಫಿಲಮ್ ಹೀರೋ ಹೊಡೆದಂಗಾಯ್ತು. ಹಾರಿ ಏನಪ್ಪ? ಹಾರ್ತು ಗುರುಗಳೇ. ನನ್ ಮೇಲೆ ಹಾರಿ ಬೀಳಿಸ್ತು. ಹಾರ್ಬಿಟ್ಟಿದ್ದ? ನನ್ ಮೇಲೆ ಹಾರ್ಬಿಡ್ತು ಗುರುಗಳೇ. ಅಮ್ಮ ಅದು ಕೊಡದ್ರಲ್ಲ ಹಸುಗೆ. ಗಾಬರಿಯಾಗಿ ನಿಮ್ ಕಡೆ ಹಾರ್ತು ಗುರುಗಳೇ. ನಮ್ ಕಡೆ ಬೈಕ್ ಮೇಲೆ ಹಾರ್ತು ಗುರುಗಳೇ. ಬಿದ್ದೆ ನಾನು ಕೂಡ. ಹೆಲ್ಮೆಟ್ ಹಾಕಿದ್ರ ನೀವು?
ಹೆಲ್ಮೆಟ್ ಇತ್ತು ಗುರುಗಳೇ, ಬಟ್ ಅವತ್ತು ಯೂಸ್ ಮಾಡ್ತಿರ್ಲಿಲ್ಲ. ಅಂದ್ರೆ ಹ್ಮ್ ಕೈಯಲ್ಲಿ ಹಾಕೊಂಡಿದ್ದೆ ಗುರುಗಳೇ, ಫುಲ್ ಹೆಲ್ಮೆಟ್ ಅಲ್ಲ, ಸುಮ್ನೆ ಇದು ಇರುತ್ತೆ ಅಂತ ಹೇಳಿ ಕೈಯಲ್ಲಿ ಇಟ್ಕೊಂಡಿದ್ದೆ. ಹ್ಮ್ ಹೋದೆ ಗುರುಗಳೇ, ಬಿದ್ದಾಗ ನನಗೆ ಏನ್ ತೊಂದ್ರೆ ಇಲ್ಲ ಅವಾಗ. ಹ್ಮ್ ಯಾರೋ ನನ್ನ ಕ್ಲಾಸ್ಮೇಟ್ಸ್ ಇಬ್ರು, ಫ್ರೆಂಡ್ಸ್ ಇಬ್ರು ಏನಪ್ಪ? ಫ್ರೆಂಡ್ಸ್ ಗುರುಗಳೇ, ನನ್ನ ಜೊತೆಗೆ ಓದಿದ್ದವರು ಕ್ಲಾಸ್ಮೇಟ್ಸ್ ಹ್ಮ್ ಇಬ್ಬರಿದ್ರು. ಅವ್ರು ಬಂದು ಸಂತೈಸಿದ್ರು ಅಲ್ಲಿ ಆ ಜಾಗದಲ್ಲಿ. ಓ, ಅವರಲ್ಲೇ ಇದ್ರ ಅಥವಾ ಆಮೇಲೆ ನಾವು ಬಂದಿದ್ದ? ಇಲ್ಲ ಗುರುಗಳೇ, ನನ್ನ ಹಿಂದೆನೆ ಬರ್ತಾ ಇದ್ರು ಅವರು. ಹ್ಮ್ ಅವ್ರು ಇದು ಮಾಡಿ ಇಲ್ಲ, ನಾನು ಅವರಿಗೆ ಆ ಎಮ್ಮೆ ಇದ್ರಲ್ಲ ಹಾಕೊಳ್ಳೋದವರು, ಓನರ್, ಅವ್ರಿಗೆ ಸ್ವಲ್ಪ ಬೈದೆ ನಾನು, ಸ್ವಲ್ಪ ನೋಡ್ಕೊಂಡ್ ಬನ್ನಿ ಅಮ್ಮ, ಗಾಡಿಗಳು ಓಡಾಡ್ತಿರ್ತವೆ ಅಂತ ಹೇಳಿ. ಹ್ಮ್ ಇಲ್ಲ, ನನ್ ಕಂಡಿಲ್ಲ, ನನಗೆ ನಾನು ಹಸು ಹೊಡೆದಿಲ್ಲ ನೋಡ್ರಮ್ಮ, ಈಗ ಬಿದ್ದೆ ನಾನೀಗ, ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಇದ್ರೆ, ಈಗ ಸದ್ಯ ಏನಾಗಿಲ್ಲ, ಓಕೆ. ಹೆಚ್ಚು ಕಡಿಮೆ ಆಗಿದ್ರೆ ನನಗೂ ಫ್ಯಾಮಿಲಿ ಇದೆ, ಹೆಂಡತಿ ಮಕ್ಕಳು ಈ ತರ ಎಲ್ಲ ಇದೆ ಅಂತೇಳಿ. ಹಲೋ, ಹೇಳಪ್ಪ, ಕಟ್ ಆಗ್ತಿದ್ಯಪ್ಪ, ಹೇಳು, ಪರವಾಗಿಲ್ಲ, ಹೇಳಪ್ಪ. ಹಾ ಗುರುಗಳೇ, ಕೇಳಿಸಿದೆ ಗುರುಗಳೇ? ಅದೇ ಕೇಳಿಸುತ್ತೆ, ಮತ್ತೆ ಅರ್ಧದಲ್ಲಿ ಧ್ವನಿ ಕಟ್ ಆಗುತ್ತೆ. ಹೌದಾ ಗುರುಗಳೇ? ಇಲ್ಲ ಹೇಳಪ್ಪ, ಗುರುಗಳೇ, ಫುಲ್ ಹೇಳಪ್ಪ, ನೆಟ್ವರ್ಕ್ ಇರೋ ಪರವಾಗಿಲ್ಲ, ಜಾಗದಲ್ಲಿ ಹೇಳಪ್ಪ. ಇದ್ದೀನಿ. ಈ ತರ ಆಯ್ತು ಸ್ಟ್ರೋಕ್ ಗುರುಗಳೇ. ಅಲ್ಲಿ ಆಗಿದ್ದ ಅದೇ ಸ್ಪಾಟ್ ಅಲ್ಲಿ ಸ್ಟ್ರೋಕ್ ಆಗಿದ್ದ? ಇಲ್ಲ ಗುರುಗಳೇ, ನಾನು ಮತ್ತೆ ಬೈಕ್ ತಗೊಂಡು ಸ್ವಲ್ಪ ಮುಂದೆ ಒಂದ ಅರ್ಧ ಕಿಲೋಮೀಟರ್ ಓ 500 ಮೀಟರ್ ಮುಂದೆ ಹೋದೆ. ಹ್ಮ್ ಮುಂದೆ ಹೋದ ತಕ್ಷಣ ಫುಲ್ ಬಾಡಿ ಎಲ್ಲ ಒಂಥರ ಕರೆಂಟ್ ಪಾಸ್ ಆದ್ರ ತರ ಇದಾಗ್ಬಿಡ್ತು, ಫೀಲ್ ಆಗ್ಬಿಡ್ತು, ಜುಮ್ ಅಂತ. ಹ್ಮ್ ಆಗ ನನ್ಗೆ ಹಿಂಗೆ ಅಂದ್ರೆ ಅಲ್ಲೇ ಬೈಕ್ ಸ್ಟಾಪ್ ಮಾಡಿದೆ ಗುರುಗಳೇ. ಹ್ಮ್ ನನ್ ಫ್ರೆಂಡ್ಸ್ ಹಿಂದೆ ಬರ್ತಾ ಇದ್ರಲ್ಲ, ಹ್ಮ್ ಯಾಕೋ ಏನಾಯ್ತು ಅಂತೇಳಿ ಅವರು ಬೈಕ್ ನಿಲ್ಸಿ ಬಂದ್ರು. ಹ್ಮ್ ಇಲ್ಲ, ಯಾಕೋ ತಲೆ ತುಂಬಾ ತಿರುಗ್ತಾ ಇದೆ, ಬೈಕ್ ಇಳಿ ನೀರ್ ಕುಡಿಯುವಂತೆ ಅಂದ್ ಅವ್ರು ಎಲ್ಲಿ ನೀರ್ ತಗೊಂಬೋಗ ಇಲ್ಲ, ನೀರ್ ನನ್ ಬೈಕ್ ಬ್ಯಾಕಲ್ಲಿ ಇದೆ, ಏನ್ ತೊಂದ್ರೆ ಇಲ್ಲ, ಇಲ್ಲೇ ತಗೊಂತೆ ಕೆಳಗ್ ಕುಂದ್ರಿಸಿರು ಗುರುಗಳೇ. ಕುತ್ಕೊಂಡೆ ನಾನು. ಹ್ಮ್ ಕುತ್ಕೊಂಡಾದ್ಮೇಲೆ ನೀರ್ ಕುಡ್ದೆ. ಬಟ್ ಆವಾಗ ಆ ಟೈಮಲ್ಲಿ ಗುರುಗಳೇ ನನಗೆ ಒಂದ್ ಸೈಡ್ ಸ್ವಲ್ಪ ಕೂಡ ಜೀರೋ ಸ್ಟ್ರೆಂತ್, ಸ್ವಲ್ಪ ಕೂಡ ಸ್ಟ್ರೆಂತ್ ಇಲ್ಲ. ಓ, ನಿಮ್ಗೆ ಅಷ್ಟೊತ್ತಿಗೆ ಅದು ಫೀಲ್ ಆಯ್ತು? ಆ ಗುರುಗಳೇ, ಇಳಿಸ್ಬೇಕಾದ್ರೆ ಒಂದ್ ಕಾಲ್ ಮೇಲೆ ಒಂದ್ ಕೈ ಮೇಲೆ ಭಾರ ಕೊಡ್ಬೇಕಲ್ಲ, ಹ್ಮ್ ಆಗ್ತಾನಿಲ್ಲ ಗುರುಗಳೇ. ಅವ್ರು ಎತ್ತಿ ಕೂರ್ಸಿದ್ದಾರೆ ಸೈಡಿಗೆ ನನ್ ಫ್ರೆಂಡ್ಸ್. ಬಟ್ ಅವಾಗ ಅವ್ರಿಗೆ ಗೊತ್ತಾಗಿಲ್ಲ? ಅವ್ರಿಗೂ ಗೊತ್ತಾಗಿಲ್ಲ ಗುರುಗಳೇ, ತಲೆ ಫುಲ್ ಸುತ್ತೈತೆ ಅಂತಿದಾನಲ್ಲ, ಹ್ಮ್ ತಲೆ ಸುತ್ತದ ಕಾತರ ಆಗಿರ್ಬೋದು ಅಂತಂತೇಳಿ ಅವರು ನಮ್ ಫ್ರೆಂಡ್ ಒಬ್ರು ನಮ್ ತಮ್ಮಂದು ನಂಬರ್ ಕೊಡು ಅಂತ ಕೇಳಿದ್ರು ಗುರುಗಳೇ. ಹ್ಮ್ ನಿಮ್ ತಮ್ಮ ನಂಬರ್ ಕೊಡು, ನೀನು ಹೋಗ್ಬೇಡ, ತಲೆ ಸುತ್ತೈತೆ ಅಂತಿದ್ಯಾ, ಒಂದ್ ನಿಮಿಷ ನಿಮ್ ತಮ್ಮ ಬಂದ್ಮೇಲೆ ನಾವು ಹೋಗ್ತೀವಿ ಅಂತ ಹೇಳಿ ಹ್ಮ್ ನಂಬರ್ ಹೇಳ್ದೆ ಗುರುಗಳೇ ಅವ್ರಿಗೆ. ಹ್ಮ್ ನಂಬರ್ ಹೇಳಿದ್ರೆ ಅವ್ರಿಗೆ ಕಾಲ್ ಮಾಡಿದ್ರು. ನಮ್ ತಮ್ಮ ವಿತಿನ್ 5 ಮಿನಿಟ್ಸ್ ಅಲ್ಲಿ ಬಂದ ಗುರುಗಳೇ ನನ್ ಜಾಗಕ್ಕೆ. ಹ್ಮ್ ನಮ್ ತಮ್ಮ ಬಂದಾಗ ಏನಾಗಿತ್ತು ಅಂತ ಕೇಳಿದ. ನಾನು ಕೂಲಾಗಿ ಹೇಳ್ದೆ ಗುರುಗಳೇ, ನನ್ಗೆ ಏನಾಗಿಲ್ಲಪ್ಪ, ತಲೆ ಸ್ವಲ್ಪ ಸುತ್ತೈತೆ, ಎಲ್ಲಾರು ಗಾಯ ಆಗಿತ್ತಾ? ಗಾಯ ಏನಿಲ್ಲ. ಆಗ ಗುರುಗಳೇ ನನಗೂ ಫ್ರೆಂಡ್, ನಮ್ ತಮ್ಮನ್ ಫ್ರೆಂಡ್ ಹಿಂದೆ ಕಾರ್ ತಗೊಂಡ್ ಬಂದ. ಹ್ಮ್ ಅವನು ಕೂಡ, ಅಣ್ಣ ಏನಾಗಿತ್ತು ಅಣ್ಣ, ಬೆಳಗ್ಗೆ ನೋಡ್ದೆ ಅಂತ ಹೇಳಿ ಅವ್ರ ಕಾರಲ್ಲೇ ಕೂರ್ಸ್ಕೊಂಡ್ರು ಗುರುಗಳೇ. ಹ್ಮ್ ಅವ್ರ ಕಾರಲ್ಲೇ ಕೂರ್ಸ್ಕೊಂಡ್ರು. ಅವ್ರ ಕಾರಲ್ಲೇ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಹ್ಮ್ ಕಾರಲ್ಲಿ ಫುಲ್ ವಾಮಿಟ್ ಗುರುಗಳೇ, ಹ್ಮ್ ಫುಲ್ ಅಂದ್ರೆ ಹೆವಿ ವಾಮಿಟ್. ಹ್ಮ್ ವಾಮಿಟ್ ಆಯ್ತು. ನಾವಿರೋ ಜಾಗದಲ್ಲಿ ಒಂದು ದೊಡ್ಡ ಪ್ರತಿಷ್ಠಿತ ಆಸ್ಪತ್ರೆ ಗುರುಗಳೇ, ಹ್ಮ್ ತುಂಬಾ ದೊಡ್ಡದೇ ಹಾಸ್ಪಿಟ್ಲ್. ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ರು. ಅವಾಗ ಅವ್ರು ಹೇಳಿದಾರೆ ಗುರುಗಳೇ ನಮ್ ತಮ್ಮಗೆ, ಹ್ಮ್ ಇಲ್ಲ ಇದು ಸ್ಟ್ರೋಕ್ ಆಗಿದೆ, ಓ BP ಹೈ ಇದೆ, ತುಂಬಾ ಜಾಸ್ತಿ ಆಗಿದೆ, ಸ್ಟ್ರೋಕ್ ಆಗಿದೆ ಅಂತ ಹೇಳಿ ಗುರುಗಳೇ. ಹ್ಮ್ ಆಮೇಲಿಂದ ಇಲ್ಲ, ಸ್ವಲ್ಪ ಇದು ಸ್ಕ್ಯಾನ್ ಮಾಡ್ಬೇಕು, ತಲೆ ಸ್ಕ್ಯಾನ್ ಮಾಡ್ಬೇಕು ಅರ್ಜೆಂಟ್ ಆಗಿ ಮಾಡಿದ್ರು ಗುರುಗಳೇ. MRI ಸ್ಕ್ಯಾನ್ ಮಾಡಿದ್ರು ತಲೆದು. ಹ್ಮ್ ಅದು MRI ತುಂಬಾ ಆಗಿತ್ತು ಗುರುಗಳೇ, ಬ್ಲಡ್ ಬ್ಲೀಡ್ ಆಗಿತ್ತು ಬ್ರೈನ್ ಅಲ್ಲಿ. ಹೆಪ್ಪುಗಟ್ಟಿತ್ತು? ಬ್ಲೀಡ್ ಆಗಿತ್ತು ಗುರುಗಳೇ. ಏನ್ ಬ್ರೈನ್ ಅಲ್ಲಿ ಚಿಕ್ಕ ಚಿಕ್ಕ ನರಗಳು ಇರ್ತಾವಲ್ಲ, ಓಕೆ ಓಕೆ. ಅದು ಎಲ್ಲ ಇದಾಗ್ಬಿಟ್ಟು ಓಪನ್ ಆಗ್ಬಿಟ್ಟು ಬ್ಲೀಡ್ ಆಗಿತ್ತು ಗುರುಗಳೇ. ಬ್ಲಡ್ ಬ್ಲೀಡ್ ಆಗಿ ಪ್ಲಾಟ್ ಆಗಿದೆ ಗುರುಗಳೇ. ಓಕೆ. ಅದು ಇಲ್ಲ, ಎಮರ್ಜೆನ್ಸಿ, ಅದು ತಲೆ ಆಪರೇಷನ್ ಮಾಡ್ಲೇಬೇಕಿಲ್ಲ, ಪೇಷಂಟ್ ಉಳಿಯೋದು ಕಷ್ಟ ಆಗುತ್ತೆ. ಹ್ಮ್ ಆಗ ಗುರುಗಳೇ ನನಗೆ ಎಚ್ಚರ ಇಲ್ಲ, ಓಹೋ. ಫುಲ್ ಎಚ್ಚರ ಇಲ್ಲ. ಹ್ಮ್ ಇಲ್ಲ, ಅದು ತಲೆ ಆಪರೇಷನ್ ಮಾಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಅವರು ಬ್ಲೀಡ್ ಆಗ್ತಿರೋದ್ ನೋಡಿದ್ರೆ ಅವರು ಫುಲ್
ಲಾಸ್ ಆಗ್ತೈತೆ, ಇಲ್ಲಾಂದ್ರೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ಬಿಟ್ಟು ಡೆತ್ ಆಗ್ತದೆ. ಕಟ್ ಕಟ್ ಬ್ರೈನ್ ಕಟ್ ಡೆಡ್. ಕಟ್ ಕಟ್ ಆಗ್ತಿದ್ಯಪ್ಪ. ಹೌದಾ ಗುರುಗಳೇ? ಹೇಳಪ್ಪ. ಹಾ ಗುರುಗಳೇ, ಇಲ್ಲ ಇದು ಬ್ರೈನ್ ಡೆಡ್ ಆಗ್ಬಿಟ್ಟು ಪೇಷಂಟ್ ಡೆಡ್ ಆಗ್ತಾರೆ. ಹ್ಮ್ ಉಳಿಯೋದಿಲ್ಲ ಅಂತ ಹೇಳಿದ್ರು ಗುರುಗಳೇ ಕೊನೆಗೆ ಅವ್ರ ಡಾಕ್ಟ್ರು. ಇಲ್ಲ ಹ್ಮ್. ಪೇಷಂಟ್ ತುಂಬಾ ಕ್ರಿಟಿಕಲ್ ಇದೆ, ಪೇಷಂಟ್ ಉಳಿಯೋದು ಸ್ವಲ್ಪ ಡೌಟ್ ಇದೆ, ನಿಮ್ ಯಾರಾದ್ರೂ ಫೋನ್ ಮಾಡಿ ನಿಮ್ಮ ರಿಲೇಟಿವ್ಸ್ಗೆ. ನಮ್ ತಮ್ಮಗೆ ಹೇಳಿದಾರೆ ಗುರುಗಳೇ. ಹ್ಮ್ ಅವನು ಇಲ್ಲ ಏನಾದ್ರು ಮಾಡಿ ಉಳಿಸ್ಕೊಟ್ರಿ ಅಂತ ಕಾಲ ಇಟ್ಕೊಂಡ್ಬಿಟ್ಟಿದ್ದಾನೆ ಅಲ್ಲೇ ಡಾಕ್ಟರ್ಗೆ. ಹ್ಮ್ ನಾನ್ ನನ್ ಕೆಲಸ ಮಾಡ್ತೀನಪ್ಪ, ನನ್ ಕಾಲ್ ಇಟ್ಕೊಂಡ್ರೆ ನನ್ ಕೆಲಸ ಮಾಡಲ್ಲ, ನನ್ ಕೆಲಸ ಮಾಡ್ತೀನಿ, ಅವ್ರ ಅದೃಷ್ಟ ಉಳಿದ್ರೆ ಉಳಿಲಿ, ಬಟ್ ನಾನಂತರ ನನ್ ಕೆಲಸ ಮಾಡ್ತೀನಿ ಹ್ಮ್ ಎಫರ್ಟ್ ಹಾಕ್ತೀನಿ ಅವ್ರು ಉಳಿಸ್ಕೊಳಕ್ಕೆ. ಹ್ಮ್ ಗುರುಗಳೇ ಫುಲ್ ನಮ್ಮ ಫ್ರೆಂಡ್ಸ್, ನಮ್ಮ ಊರವರು ಸುಮಾರು ಜನ ಹಾಸ್ಪಿಟಲ್ ಮುಂದ್ಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಗುರುಗಳೇ. ಹ್ಮ್ ಫುಲ್ ಹೆವಿ ಕ್ರೌಡ್ ಆಗ್ಬಿಡ್ತು. ಹ್ಮ್ ಅವ್ರ ಹಾಸ್ಪಿಟ್ಲ್ ಅವ್ರ ಸಿಬ್ಬಂದಿಗಳೆಲ್ಲ, ಇಲ್ಲ ನೀವು ಬೇರೆ ಪೇಷಂಟ್ಗೆಲ್ಲ ತೊಂದರೆ ಆಗುತ್ತೆ, ಆಂಬುಲೆನ್ಸ್ ಕೂಡ ಓಡಾಡ್ಲಿಕ್ಕೆ ಜಾಗ ಇಲ್ಲ, ಜಾತ್ರೆ ನಡೀತೈತೆ ಇಲ್ಲಿ ಆತರ, ಹ್ಮ್ ಹೋಗಿಲ್ಲ ಅಂದ್ರೆ ನಾನು ಇದು ಸ್ಟಾಪ್ ಮಾಡ್ತೀನಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಗುರುಗಳೇ. ಹ್ಮ್ ಅಲ್ಲಿ ನನಗೆ ನೋಡಕ್ ಬಂದಿರೋ ಯಾರು ಹೋಗಿಲ್ಲ. ಹ್ಮ್ ನಮ್ಗೆ ಅವಕಾಶ ಮಾಡಿಕೊಟ್ರೆ ನಾವು ಪೇಷಂಟ್ ನೋಡ್ಕೊಂಡು ಹೋಗ್ತೀವಿ ಅಂತ. ಹ್ಮ್ ಇಲ್ಲ ಗುರುಗಳೇ, ನಾವು ಹಂಗಾದ್ರೆ ನಾವು ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ತೀವಿ, ನಿಮ್ಗೆ ಇಷ್ಟ. ಅವ್ರ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ರಿಲ್ಲ ಗೊತ್ತಿಲ್ಲ ಗುರುಗಳೇ ನನಗೆ. ಹ್ಮ್ ಒಳಗೂ ನಮ್ ಕಡೆ ಯಾರು ಇದ್ದಿಲ್ಲ. ಆಗ ಮತ್ತೆ ಪೊಲೀಸ್ ಬಂದ್ರೆ ಕತೆ ಆಗಿತ್ತಂತೆ ಗುರುಗಳೇ ಹೊರಗೆ. ಹ್ಮ್ ಎಲ್ಲ ಫುಲ್ ಲಾಠಿ ಚಾರ್ಜ್ ಮಾಡ್ತೀವಿ ಈಗ, ಹಂಗೆ ಹಿಂಗೆ ಅಂತ ಎಲ್ಲ ಇದು ಮಾಡಿ, ತುಂಬಾ ಇದು ಮಾಡಿ, ಅವ್ರು ಇಲ್ಲ ಪೇಷಂಟ್ ಅರ್ಜೆಂಟ್ ತಲೆ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದಾರೆ ಗುರುಗಳೇ. ಹ್ಮ್ ಅಷ್ಟರೊಳಗೆ ನಮ್ ಬಾಸ್ ಅವರೆಲ್ಲ ಬಂದಿದ್ದಾರೆ, ಕೆಲಸ ಮಾಡೋ ಮ್ಯಾನೇಜರ್ ಅವರೆಲ್ಲ ಹ್ಮ್ ಬಂದ್ಬಿಟ್ಟು ನಮ್ ತಮ್ಮಗೆ ಹೇಳಿದಾರೆ ಗುರುಗಳೇ. ಅವರು ನಮ್ ತಮ್ಮ ಕೂಡ ಅವ್ರಿಗೆಲ್ಲ ತುಂಬಾ ಪರಿಚಯ ಇದ್ದ, ಚೆನ್ನಾಗಿದ್ದ. ಹ್ಮ್ ಇಲ್ಲ ಕಣ, ನೀನು ಒಂದ್ ಕೆಲಸ ಮಾಡು, ಮಣಿಪಾಲ್ ಕರ್ಕೊಂಡು ಹೋಗ್ಬಿಡು, ಹ್ಮ್ ಮಣಿಪಾಲ್ ಕರ್ಕೊಂಡು ಹೋಗ್ಬಿಡು, ಇಲ್ಲಿ ಹಾಸ್ಪಿಟಲ್ ಬೇಡ, ಅಲ್ಲಿ ತುಂಬಾ ಸ್ಕ್ಯಾಮ್ ಆಗುತ್ತೆ, ಹ್ಮ್ ಮಣಿಪಾಲ್ ಕರ್ಕೊಂಡು ಹೋಗ್ಬಿಡು. ಮತ್ತೆ ಇವ್ರು ಈ ತರ ಹೇಳ್ತಿದ್ರೆ ಪೇಷಂಟ್ ಉಳಿಯೋದು ಡೌಟ್ ಅಂತಿದ್ದಾರೆ, ಆಪರೇಷನ್ ಮಾಡ್ಬೇಕಂತಿದ್ರೆ ಸುಮ್ನೆ ಅವೆಲ್ಲ ರಿಸ್ಕ್ ಆಗ್ತತೆ, ಮಣಿಪಾಲ್ ಹೋಗ್ಬಿಡು ಅಂತ ಹೇಳಿ ಗುರುಗಳೇ. ಹ್ಮ್ ಅವ್ರೆ ಆಂಬುಲೆನ್ಸ್ ಮಾಡಿ ಆಂಬುಲೆನ್ಸ್ ಒಬ್ರು ಸ್ಟಾಪ್ ಹುಡುಕಿ ಮಣಿಪಾಲಿ ಶಿಫ್ಟ್ ಮಾಡಿರೋ ಗುರುಗಳೇ ನನ್ಗೆ. ಹ್ಮ್ ಅಲ್ಲಿಂದ 1.5 months ಫುಲ್ ಕೋಮಾ ಗುರುಗಳೇ. ಹ್ಮ್ ಫುಲ್ ಕೋಮಾದಲ್ಲೇ ಇದೆ, ನನ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎಚ್ಚರಾಗಿಲ್ಲ, ಮಾತಾಡಿಲ್ಲ. ಅಂದ್ರೆ ಆಂಬುಲೆನ್ಸ್ ನಲ್ಲಿ ಮಾತಾಡಿದೀನಿ ಗುರುಗಳೇ. ಹ್ಮ್ ಅವರೆಲ್ಲ ಕೇಳಿದಾರೆ, ನಿಂದ ಯಾವ ಊರು, ನಿಂದ ಹೆಸರು, ಏನ್ ಕೆಲಸ ಮಾಡ್ತಿದ್ಯಾ, ಎಲ್ಲಿಗೆ ಹೊರಟಿದ್ದೆ, ಐಡಿ ಕಾರ್ಡ್ ಇದೆನಾ, ನಿನ್ ಜಾಬ್ ಐಡಿ ಕಾರ್ಡ್ ಇದೆನಾ, ಎಲ್ಲ ಕೊಟ್ಟಿದೀನಿ ಗುರುಗಳೇ, ಜಾಬಲ್ ಇದೆ ಅಂತ ಹೇಳಿ. ಹ್ಮ್ ಎಲ್ಲ ಚೆನ್ನಾಗಿದ್ದೀನಿ. ಅಲ್ಲಿ ಗುರುಗಳೇ ಮಣಿಪಾಲ್ ಹೋಗಿದ್ದಾಗೂ ಮಾತಾಡ್ಸಿದ್ದಾರೆ. ಹ್ಮ್ ಹೆಸರೇನು, ನಿಮ್ ಮಿಸ್ಸಸ್ ಹೆಸರೇನು, ನಿಮ್ ಮಕ್ಕಳಿದಾರ, ಆತರ ಎಲ್ಲ ಮಾತಾಡ್ಸಿದಾರೆ ಗುರುಗಳೇ. ಎಲ್ಲ ಕರೆಕ್ಟ್ ಆಗಿ ಹೇಳಿದೀನಿ. ಹ್ಮ್ ಅವ್ರ ಡಾಕ್ಟರ್ ಕೂಡ ಹಂಗಂದಿದ್ದಾರೆ ಗುರುಗಳೇ, ಇಲ್ಲ ತೊಂದ್ರೆ ಇಲ್ಲ, ನಾವು ಸ್ಕ್ಯಾನ್ ಅದೆಲ್ಲ ಮಾಡ್ಕೊಂತೀವಿ, ಹ್ಮ್ ಬೇರೆ ಹಾಸ್ಪಿಟಲ್ ಸ್ಕ್ಯಾನ್ ಮಾಡಿರೋದು ನಾವ್ ಅದನ್ನ ತಗೊಳಲ್ಲ, ನೋಡಲ್ಲ, ಹ್ಮ್ ಇಲ್ಲಿ ನಮ್ಮ ಹತ್ರ ನಮ್ದು ಓನ್ ಟ್ರೀಟ್ಮೆಂಟ್ ಅಂತ ಗುರುಗಳೇ ಅವ್ರು ಹೇಳಿದ್ದು. ಹ್ಮ್ ಆಗ ನನ್ನ ತಮ್ಮ ಆಯ್ತು ಮಾಡಿ ಅಂತ ಹೇಳಿದಂಗೆ ಗುರುಗಳೇ, ಮಾಡಿ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಹ್ಮ್ ಅವರು ಕೂಡ ಅದೇ ಹೇಳಿದ್ದಾರೆ ಗುರುಗಳೇ. ಏನಪ್ಪ? ಅವರು ಕೂಡ ಅದೇ ಹೇಳಿದ್ದಾರೆ ಗುರುಗಳೇ, ತುಂಬಾ ಎಮರೇಜ್ ಆಯ್ತಪ್ಪ, ಬ್ರೈನ್ ಅಲ್ಲಿ ಬ್ಲಡ್ ಆಗಿದೆ, ಹ್ಮ್ ಅರ್ಜೆಂಟ್ ಆಗಿ ನಾವು ಇದು ಮಾಡ್ಲೇಬೇಕು, ಸರ್ಜರಿ ಮಾಡ್ಲೇಬೇಕು. ಹ್ಮ್ ಮಾಡಿದ್ದಾರೆ ಗುರುಗಳೇ, ತಲೆ ಸರ್ಜರಿ ಆಗಿ ಅದೆಲ್ಲ ರಿಮೂವ್ ಮಾಡಿದ್ದಾರೆ. ಹ್ಮ್ ಬಟ್ ಅವ್ರು ಅಲ್ಲೇ ಹೇಳಿದ್ದಾರೆ ಗುರುಗಳೇ, ಇದು ರಿಕವರ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಹ್ಮ್ ಅದೆಲ್ಲ ಆಯ್ತು ಗುರುಗಳೇ, ಅದೆಲ್ಲ ಮುಗೀತು. ಮತ್ತೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಮತ್ತೆ ಅದು ಎಲ್ಲ ಇದಿಗೆ ಹಾಕ್ಬಿಟ್ಟಿದ್ರಲ್ಲ ಗುರುಗಳೇ, ರೈಸ್ ಸ್ಟವ್. ನನಗೆ ಊಟ ಅದೇನು ಕೊಡ್ತಾ ಇರ್ಲಿಲ್ಲ, ರೈಸ್ ಸ್ಟವ್ ಹಾಕ್ಬಿಟ್ಟು ಅದರಿಂದಾನೇ ಸ್ವಲ್ಪ ಗಂಜಿ ಕೊಡ್ಬೇಕಾಯ್ತು. ಹ್ಮ್ ಕೂಡ ಅದೇ ಗುರುಗಳೇ, ಡಿಸ್ಚಾರ್ಜ್ ಆದ್ ಬಂದ್ಮೇಲೆ ಹ್ಮ್ ಗಂಟ್ಲಿಗೆ ಉಸಿರಾಡ್ಲಿಕ್ಕೆ ಸ್ಟೈಕಾಸ್ಟಮಿ ಮಾಡಿದ್ರು, ಹ್ಮ್ ಉಸಿರಾಟ ತೊಂದರೆ ಆಗ್ತಿದೆ ಅಂತ ಹೇಳಿ. ಹ್ಮ್ ಅದೆಲ್ಲ ರಿಮೂವ್ ಮಾಡ್ಸಕ್ ಅಲ್ಲಿಗೆ ಇಲ್ಲಿ ಕೇಳ್ತೀವಿ ಗುರುಗಳೇ, ನಮ್ಮ ಲೋಕಲ್ ಅಲ್ಲಿ ಯಾರಾದ್ರೂ ರಿಮೂವ್ ಮಾಡಲ್ಲ, ಇಲ್ಲ ಅಂತ ಹೇಳಿದ್ರು ಗುರುಗಳೇ, ದೊಡ್ಡ ದೊಡ್ಡ ಹಾಸ್ಪಿಟ್ಲಾಗೆಲ್ಲ. ಹ್ಮ್ ಮತ್ತೆ ಮಣಿಪಾಲೆ ರಿಟರ್ನ್ ಹೋಗಿ ಅಲ್ಲೆಲ್ಲ ಮಾಡಿಸ್ಕೊಂಡು ನಮ್ ತಮ್ಮ ಕರ್ಕೊಂಡ್ ಬಂದಿದ್ದಾನೆ ಗುರುಗಳೇ. ಹ್ಮ್ ಎಲ್ಲ ಆಯ್ತು, ಫುಲ್ ಬೆಡ್ಡೆಡ್ ಅದೇ ಗುರುಗಳೇ, ಫುಲ್ ಬೆಡ್ಡೆಡ್. ಹ್ಮ್ ಕೂತ್ಕೊಂಡ್ಲಿಕ್ಕೂ ಬರ್ತಾ ಇರ್ಲಿಲ್ಲ, ಕೂರ್ಸಿದ್ರು ಬೀಳ್ತಿದ್ದೆ ಗುರುಗಳೇ ಆ ಕಡೆ ಈ ಕಡೆ. ಹ್ಮ್ ಈ ತರ ಆಗ್ತಿತ್ತು ತುಂಬಾ ಗುರುಗಳೇ.
ಆಗ ನಮ್ಮ ಮಿಸ್ಸಸ್ 5 ಮಂತ್ ಗುರುಗಳೇ ಪ್ರೆಗ್ನೆಂಟ್. ಹ್ಮ್. ಆ ತರ ಎಲ್ಲ ಇದು ಮಾಡಿದಾಗ ನಮ್ಮ ಮಿಸ್ಸಸ್ ಅಂದ್ರೆ ತುಂಬಾ ಚೆನ್ನಾಗಿದ್ರು ಗುರುಗಳೇ ಅವಾಗ. ಹ್ಮ್. ಅಂದ್ರೆ ನಾನ್ ಆಫೀಸ್ ಕೆಲಸ ಮುಗಿಸ್ಕೊಂಡ್ ಬರೋವರೆಗೂ ಊಟ ಮಾಡ್ತಿರ್ಲಿಲ್ಲ. ಈ ತರ ಎಲ್ಲ ತುಂಬಾ ಚೆನ್ನಾಗಿತ್ತು ಗುರುಗಳೇ. ಹ್ಮ್. ಸಡನ್ಲಿ ಅವರು ಚೇಂಜ್ ಆಗ್ಬಿಟ್ರು. ಅಲ್ಲೆಲ್ಲ ಡಾಕ್ಟರ್ ಹೇಳಿದ್ರಲ್ಲ ಗುರುಗಳೇ, ತುಂಬಾ ಟೈಮ್ ತಗೊಳ್ತಾ ಇದೆ ರಿಕವರ್ ಆಗ್ಲಿಕ್ಕೆ ಅಂತ. ಹ್ಮ್. ಹಂಗಾಗಿ ಚೇಂಜ್ ಆಗ್ಬಿಟ್ರು ಗುರುಗಳೇ ಅವರು, ನಮ್ಮ ಮಿಸ್ಸಸ್ ಅಂದ್ರೆ ಕೂಡ. ನೀವು ಬಿದ್ದ ಕಾಲದಲ್ಲಿ ಅವರು 5 ತಿಂಗಳು ಪ್ರೆಗ್ನೆಂಟಾ? ಹೌದು ಗುರುಗಳೇ, ಹೌದು 5 ತಿಂಗಳು. ಸೊ ನೀವು ಮನೆಗೆ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಸ್ವಲ್ಪ ಆಕೆಯಲ್ಲಿ ಬದಲಾವಣೆಗಳನ್ನು ನೀವು ಅಲ್ಲಿ ಹಾಸಿಗೆಯಲ್ಲಿದ್ದೇ ಗಮನಿಸ್ತಾ ಇದ್ರಿ. ಹೌದು ಗುರುಗಳೇ, ಗಮನಿಸ್ತಾ ಇದ್ದೆ. ಅಂದ್ರೆ ಆ ಟೈಮಲ್ಲೂ ನನ್ಗೆ ಇದು ಮಾಡಿದ್ರು ಗುರುಗಳೇ, ಇದು ಕೆಲಸ ಸೇವೆ ಸಪೋರ್ಟ್ ಮಾಡೋದು, ಮಾಡಿದ್ರು ಅಂತ. ಸ್ವಲ್ಪ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡೋದು, ಆತರ ಮಾಡ್ತಿದ್ರು ಚಿಕ್ಕದಾಗಿ. ಅಂದ್ರೆ ಎಲ್ಲ ನಮ್ ತಮ್ಮನೇ ನೋಡ್ಕೊಳನು. ಆರೈಕೆ ಅವರು ಮಾಡಿದ್ದಾರೆ ಸ್ವಲ್ಪ. ಸ್ವಲ್ಪ ಗುರುಗಳೇ, ಸ್ವಲ್ಪ. ಹ್ಮ್. ತಾಯಿ ನನ್ ತಂದೆ ತಂದೆ ಎಕ್ಸ್ಪರ್ಟ್ ಆಗಿದ್ರು ಗುರುಗಳೇ. ತಾಯಿ ಇವಾಗ್ಲೂ ತಾಯಿ ಅಲ್ಲ ಗುರುಗಳೇ. ಅವ್ರು ನೋಡ್ತಾರೆ, ಈಗ್ಲೂ ನನ್ ಜೊತೆಗೆ ಮಲಗ್ತಾರೆ, ನನ್ ಜೊತೆಗೆ ಇರ್ತಾರೆ. ಜೊತೆಗೆ ತಮ್ಮ ಹೆಂಡತಿ ಕೂಡ ಅವಾಗ ಸ್ವಲ್ಪ ಚೆನ್ನಾಗಿ ಸೇವೆ ಮಾಡಿದ್ದೌದು. ನನ್ ತಮ್ಮ ಮಾಡ್ದ ಗುರುಗಳೇ, ತಮ್ಮನ ಹೆಂಡತಿ ಕೂಡ ಮಾಡಿದ್ರು. ಹ್ಮ್. ನಮ್ ಮಿಸ್ಸಸ್ ಕೂಡ ವಾಕ್ ಮಾಡ್ಬೇಕಾದ್ರೆ ಕಾಲ್ ಇಟ್ಕೊಳೋದು, ಆತರ ಮಾಡಿದ್ರು ಗುರುಗಳೇ. ಅವರು ಮಾಡಿದ್ರು. ಅಂದ್ರೆ ಅವ್ರು ಪ್ರೆಗ್ನೆಂಟ್ ಇದ್ರಲ್ಲ ಗುರುಗಳೇ. ಹ್ಮ್. 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 ನಾನು ಹಾಸ್ಪಿಟ್ಲಿಂದ ಬರೋದಕ್ಕೆ 3 ತಿಂಗಳು ಆಗ್ಬಿಡ್ತು ಗುರುಗಳೇ ಮನೆಯಿಂದ. ಮನೆಗೆ ಬರೋ ಅಷ್ಟೊತ್ತಿಗೆ. ಹೌದು ಗುರುಗಳೇ, ಹೌದು. ಹ್ಮ್. ಅಂದ್ರೆ 1.5 ತಿಂಗಳು ನಾನು ಮಣಿಪಾಲಲ್ಲೇ ಇದ್ದೆ ಗುರುಗಳೇ. ಹ್ಮ್. ಮತ್ತೆ 20 ಡೇಸ್ 25 ಡೇಸ್ ಇಲ್ಲಿ ಲೋಕಲ್ ಹಾಸ್ಪಿಟಲ್ ಅಲ್ಲಿ ಇದ್ದೆ ಮತ್ತೆ. ಹ್ಮ್. ಈ ತರ ಆಗಿ ಅವ್ರು ಆ ಟೈಮಲ್ಲಿ ಫುಲ್ ಪ್ರೆಗ್ನೆಂಟ್ ಗುರುಗಳೇ, 8 ತಿಂಗಳು. ಹ್ಮ್. ಕಾಲ್ ಇಟ್ಕೊಳೋದು ಆತರ ಮಾಡೋರು. ಅವಾಗ ಅವ್ರಿಗೆ ಕೆಲಸ ಮಾಡೋದು ಆಗ್ತಾ ಇರಲಿಲ್ಲ ಗುರುಗಳೇ ಪ್ರೆಗ್ನೆಂಟ್ ಟೈಮಲ್ಲಿ. ಹ್ಮ್. ಅಷ್ಟು ಜಾಸ್ತಿ ಕೆಲಸ ಕೊಡ್ತಾ ಇರ್ಲಿಲ್ಲ ಅವ್ರಿಗೆ. ಬೇಡಮ್ಮ ನೀನ್ ಆರಾಮಾಗಿರು, ನಾನು ಮಾಡಿಸ್ತೀನಿ ಅಂತ ಹೇಳಿ. ನಮ್ ರಿಲೇಟಿವ್ಸ್, ಫ್ರೆಂಡ್ಸ್, ಡೈಲಿ ಬರೋರು ಫ್ರೆಂಡ್ಸ್ ಕೂಡ. ಅಂದ್ರೆ ನನ್ ಕೊಲೀಸು ಹ್ಮ್. ಜೊತೆ ಕೆಲಸ ಮಾಡ್ತಿದ್ದಾರಲ್ಲ ಬರೋರು, ಅವರು ನಮ್ ಅಮ್ಮನೂ ಬಂದ್ ಮಾಡ್ತಾನೆ ಸ್ವಲ್ಪ. ಈ ತರ ಇತ್ತು ಗುರುಗಳೇ. ಹ್ಮ್. ತುಂಬಾ ಚೆನ್ನಾಗಿತ್ತು. ನಮ್ಮ ಮಿಸ್ಸಸ್ ಹಂಗೆ ಸ್ವಲ್ಪ ಅವ್ರ ಬಿಹೇವ್ ಅಲ್ಲಿ ನನಗೆ ಚೇಂಜಸ್ ಕಾಣ್ಲಿಕ್ಕೆ ಆಯ್ತು ಗುರುಗಳೇ ಆಗ್ಲೇ. ಯಾವ ತರ? ಅಂದ್ರೆ ಗುರುಗಳೇ, ನಾನಂದ್ರೆ ಒಂದ್ ಸ್ವಲ್ಪ ಪೇಷಂಟ್ ಅಲ್ಲ ಆ ಟೈಮಲ್ಲಿ. ಹ್ಮ್. ಸ್ವಲ್ಪ ಅಸಹ್ಯ ಭಾವನೆಯಿಂದ ನೋಡೋದು. ಹ್ಮ್. ಮತ್ತೆ ಏನಂದ್ರೆ ನನ್ನಿಂದ ಸ್ವಲ್ಪ ಅಂದ್ರೆ ಗುರುಗಳೇ, ನಮ್ಮ ಮಿಸ್ಸಸ್ ಫುಲ್ ಅಡಿಕ್ಟ್ ಆಗ್ಬಿಟ್ಟಿದ್ದೆ ಗುರುಗಳೇ. ಹ್ಮ್. ಅವಳೇನೋ ನೀವೊಂದ್ ಪ್ರಪಂಚ ಆಗ್ಬಿಟ್ಟಿತ್ತು. ಹ್ಮ್. ಈ ತರ ಇದ್ದಾಗ ಒಂಥರ ಹಿಂಗೆ ಅಂದ್ರೆ, ಅವ್ರ ತಂದೆ ಕೂಡ ಅಲ್ಲಿ ಹಾಸ್ಪಿಟಲ್ ಅಲ್ಲೇ ಫೋನ್ ಮಾಡಿ ಹೇಳಿದ್ರು ಗುರುಗಳೇ ಅವ್ರಿಗೆ, ನಮ್ಮ ಮಿಸ್ಸಸ್ಗೆ. ಹ್ಮ್. ನಾನ್ ಕೇಳಿದೀನಿ ಅದು ವಾಯ್ಸ್ ರೆಕಾರ್ಡ್. ಹ್ಮ್. ನಿಂದು ಮುಗೀತು ಜೀವನ, ತಲೆ ಕೆಡಿಸ್ಕೊಬೇಡಮ್ಮ, ನಿನ್ ಹೊಟ್ಟೆಲಿರೋ ಮಗು ಕಾಪಾಡ್ಕೋ ಕ್ಲೀನ್ ಆಗಿ. ಹ್ಮ್. ಏನಪ್ಪ? ನೀನ್ ಹೊಟ್ಟೆಲಿರೋ ಮಗು. ಕಟ್ಟಾಯ್ತು. ಹೌದಾ ಗುರುಗಳೇ? ಕೇಳಿಸ್ತಿಲ್ಲಪ್ಪ. ಇವಾಗ್ಲೂ ಕೇಳಿಸ್ತಿಲ್ವಾ ಗುರುಗಳೇ? ಇಲ್ಲ ಗುರುಗಳೇ, ನೆಟ್ವರ್ಕ್ ಇರೋ ಜಾಗದಲ್ಲಿ ಇದೀನಿ. ನೆಟ್ವರ್ಕ್ ಇದ್ರೆ ಹಿಂಗೆ ಯಾಕಪ್ಪ ಆಗುತ್ತೆ? ಹಾ ಆಯ್ತು ಗುರುಗಳೇ. ಆಯ್ತು ಕೇಳಿ. ಅಂದ್ರೆ ಕೇಳಿಸುತ್ತೆ, ಸ್ವಲ್ಪ ಕಟ್ಟಾಗುತ್ತೆ, ಕೇಳಿಸುತ್ತೆ, ಸ್ವಲ್ಪ ಕಟ್ಟಾಗುತ್ತೆ, ಇಲ್ಲ ಹಂಗಾಗ್ತಿದೆ. ಗುರುಗಳೇ, ಇಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಹಾ ಗುರುಗಳೇ. ಕೇಳಿಸ್ತಿದೆ, ಹೇಳಪ್ಪ. ಆ ತರ ಹೇಳಿದಾರೆ ಗುರುಗಳೇ ಅಂದ್ರೆ ನಮ್ಮ ಮಿಸ್ಸಸ್. ನಿಮ್ಮ ಮಾವ ಹಾಗೆ ಹೇಳಿದರ ಒಟ್ಟು ಸಂದೇಶ ಏನಾಗಿತ್ತದು? ಅಂದ್ರೆ ಅಲ್ಲೇ ಇದ್ದು ಇವಂದು ಮಗು ನೋಡ್ಕೋ ಅಂತಲ್ಲ, ಅಥವಾ ಬಾ ಅಂತಲ್ಲ, ಏನದು? ಇಲ್ಲ ಗುರುಗಳೇ, ಇವಂದು ಇಲ್ಲಿಗೆ ಮುಗೀತು ಕತೆ. ಹ್ಮ್. ನಿನಗೆ ಮೊದ್ಲಿನ ತರ ಗಂಡ ಇರಲ್ಲ. ಇವನು ಹುಷಾರಾಗ್ಲಿಕ್ಕೆ ಸುಮ್ಮನೆ ತಗೊಳುತ್ತೆ. ಏನೋ ಗೊತ್ತಿಲ್ಲ, ನೀವ್ ಮಗು ಚೆನ್ನಾಗ್ ನೋಡ್ಕೋ, ಜೀವನ ಪೂರ್ತಿ ಮಗುನೇ ನಿನಗೆಲ್ಲ ಆಧಾರ ಅಂತ ಆತರ ಹೇಳಿದಾರೆ. ಹ್ಮ್. ಹ್ಮ್. ಆಗ್ಲೇ ನಮ್ಮ ಮಿಸ್ಸಸ್ ಒಂಥರ ತಲೆ ಇಲ್ಲಿರೋದೇನು ಅಷ್ಟು ನನಗೆ ಕಂಫರ್ಟಬಲ್ ಇರಲ್ಲ ಅಂತ. ಹ್ಮ್. ಹ್ಮ್. ನಾನ್ ಬಂದಾದ್ಮೇಲೆ ಹಾಸ್ಪಿಟಲ್ ಇಂದ ಬಂದ್ಮೇಲೆ ಗುರುಗಳೇ, ಅವರು ಡೆಲಿವರಿ ಹೋದ್ರು ಗುರುಗಳೇ ಅವ್ರ ತಂದೆ ಜೊತೆಗೆ. ಹ್ಮ್. ಡೆಲಿವರಿ ಎಲ್ಲ ಕರ್ಕೊಂಡು ಹೋದ್ರು. ಇಲ್ಲೇ ನಾನ್ ಸೀಮಂತನ ಮಾಡಿದ್ರು ಗುರುಗಳೇ ಅವಾಗ. ಹ್ಮ್. ಡೆಲಿವರಿ ಹೋದ್ರು ಗುರುಗಳೇ. ಡೆಲಿವರಿ ಹೋದಾಗ್ಲೂ ನಮ್ಮ ಮಿಸ್ಸಸ್ ಅವ್ರ ತಮ್ಮ ಡೈಲಿ ಬರೋನ್ ಗುರುಗಳೇ ಹ್ಮ್. ಮನೆಗೆ ವಾಕ್ ಮಾಡಿಸ್ಲಿಕ್ಕೆ, ಮಾತಾಡ್ಸ್ಕೊಂಡ್ ಹೋಗ್ಲಿಕ್ಕೆ. ಹ್ಮ್. ಆಗ ಗುರುಗಳೇ ಆ ಟೈಮಲ್ಲಿ ಏನಾಯ್ತು,
ಅವರು ಬರೋದು ಇದು ಮಾಡೋದು ಒಂದ್ ದಿವಸ ಗುರುಗಳೇ ಅದು ಯಾಕೆ ಸ್ವಲ್ಪ ಫುಲ್ ಚೇಂಜಸ್ ಆಗ್ಬಿಡ್ತಾವ ಗುರುಗಳೇ ಅದು. ಯಾರಲ್ಲಿ? ನಮ್ಮ ಮಿಸಸ್ ಅವ್ರು ಡೆಲಿವರಿ ಹೋದ್ರಲ್ಲ ಗುರುಗಳೇ, ಅಲ್ಲ, ಚೇಂಜಸ್ ಆಗಿದ್ದು ಯಾರಲ್ಲಿ? ಹೆಂಡತಿ ಅಲ್ಲ, ಹೆಂಡತಿ ತಮ್ಮನಲ್ಲ. ಹೆಂಡತಿ ಮನೆ ಕಡೆಯಿಂದ ಪೂರ್ತಿ ಗುರುಗಳೇ ಎಂಟರ್ ಅವ್ರ ಇದೆ ಕುಟುಂಬನೇ ಚೇಂಜಸ್ ಆಯ್ತು. ಹ್ಮ್ ಆ ಟೈಮಲ್ಲಿ ಅವ್ರು ಹಬ್ಬ ಮಾಡಿದ್ರು ಗುರುಗಳೇ. ಹ್ಮ್ ಅವನು ನನ್ನ ಹೆಂಡತಿ ತಮ್ಮ ಹೇಳಿದ್ದ ಗುರುಗಳೇ ಆ ವ್ಯಕ್ತಿ, ಹ್ಮ್ ಇಲ್ಲ ಬಾವ ಈ ತರ 2-3 ದಿವಸ ಫುಲ್ ಬಿಸಿ ಇರ್ತೀನಿ, ನಾನು 1 ವೀಕ್ ಬಿಸಿ ಇರ್ತೀನಿ, ಆ ಟೈಮಲ್ಲಿ ಬರ್ಲಿಕ್ಕೆ ಆಗಲ್ಲ, ಹ್ಮ್ ಅದೆಲ್ಲ ಮುಗಿಸ್ಕೊಂಡ್ ಬರ್ತೀನಿ ಅಂತ. ಸರಿ ಆಯ್ತು ಹಂಗೆ ಮಾಡಿ ಅಂತ. ಹ್ಮ್ ಆಗ ನಮ್ಮ ಮಿಸಸ್ಗೆ ಡೆಲಿವರಿನೂ ಆಯ್ತು ಗುರುಗಳೇ. ಹ್ಮ್ ಡೆಲಿವರಿ ಆ ಟೈಮಲ್ಲಿ ಫೋನ್ ಮಾಡಿದ್ರು ಗುರುಗಳೇ ನನಗೆ. ಅಂದ್ರೆ ಮಿಸಸ್ ಮಾಡಿರ್ಲಿಲ್ಲ, ಅವ್ರ ಸಿಸ್ಟರ್ ಮಾಡಿದ್ರು. ಹ್ಮ್ ಈ ತರ ಡೆಲಿವರಿ ಆಗಿದೆ ಅಣ್ಣ, ಈ ತರ ಆಗಿದೆ, ತಾಯಿ ಪಾಪು ಎಲ್ಲ ಚೆನ್ನಾಗಿದ್ದಾರೆ, ಹ್ಮ್ ನೀವೇನ್ ಟೆನ್ಷನ್ ಮಾಡ್ಕೋಬೇಡ್ರಿ, ಸರಿ ಆಯ್ತು ಈ ತರ ಗುರುಗಳೇ. ನಮ್ಮ ಮಿಸಸ್ ಅಲ್ಲಿ ಸ್ವಲ್ಪ ಹಿಂಸೆ ಆಗಿತ್ತಲ್ಲ ಗುರುಗಳೇ ಅವ್ರಿಗೆ. ಏನಪ್ಪ? ಇಲ್ಲಿ ಚೆನ್ನಾಗಿದ್ದಿಲ್ಲಲ್ಲ, ಜೀವ್ರೆ ಕಟ್ಟಾಗ್ತಿದೆ. ಇನ್ನೊಮ್ಮೆ ಹೇಳಪ್ಪ. ಗುರುಗಳೇ ಎಲ್ಲ ಚೆನ್ನಾಗಿದ್ರು, ಪಾಪು ತಾಯಿ ಎಲ್ಲ ಚೆನ್ನಾಗಿದ್ರು. ಹ್ಮ್ 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 ಆಗ ನಮ್ಮ ಮಿಸಸ್ ಅವ್ರ ಅಕ್ಕ ಫೋನ್ ಮಾಡಿ, ಅಣ್ಣ ಟೆನ್ಷನ್ ಏನ್ ತಗೋಬೇಡ, ನಾರ್ಮಲ್ ಡೆಲಿವರಿನೇ ಆಯ್ತು, ತಾಯಿ ಪಾಪು ಎಲ್ಲ ಚೆನ್ನಾಗಿದ್ದಾರೆ, ಹ್ಮ್ ಆಯ್ತು ಅಕ್ಕ ಸರಿ ಬಿಡಿ ಅಂತಂತ ನಾನು ಹೇಳಿದೆ ಗುರುಗಳೇ. ಆ ಟೈಮ್ನಲ್ಲಿ ನಾನು ಕರ್ಕೊಂಡು ಹೋಗ್ರಿ ಇಲ್ಲಿಗೆ ಅಂತ. ಏನಪ್ಪ? ಅಲ್ಲಿ ಹಾಸ್ಪಿಟ್ಲ್ ನಮ್ಮ ಮಿಸಸ್ ಇದ್ರಲ್ಲ ಗುರುಗಳೇ, ಡೆಲಿವರಿ ಆಗಿತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ದೀನಿ. ನನ್ನನ್ನು ಕರ್ಕೊಂಡು ಹೋಗಿ ಅಂತ ನೀವು ಕೇಳ್ಕೊಳ್ತಿದ್ರಿ? ಹೌದು ಗುರು, ಅಳ್ತಾ ಇದ್ದೆ, ಕೇಳ್ತಾ ಇರ್ಲಿಲ್ಲ, ಅಳ್ತಾ ಇದ್ದೆ ಮನೆಯಲ್ಲಿ, ನಾನ್ ನೋಡ್ಬೇಕು ಅರ್ಜೆಂಟ್ ಆಗಿ ಅಂತ. ಆಗ ಗುರುಗಳೇ ನಮ್ ತಮ್ಮ ಒಂದು ಆಂಬುಲೆನ್ಸ್ ಫೋನ್ ಮಾಡಿ ಹೇಳ್ದ, ಈ ತರ ಇದೆ ಬನ್ನಿ ಅಂತ ಹೇಳಿ. ಅವರೆಲ್ಲ ಬಂದು ಅದೇ ಹಾಸ್ಪಿಟಲ್ ಅಲ್ಲಿ ನಾನು ಅದಕ್ಕೆ ಒಬ್ರು ಕೆಲಸ ಮಾಡ್ತಿದ್ದೆ ಗುರುಗಳೇ. ಅವರು ಕೂಡ ಹರೀಶ್ ಎಲ್ಲ ಚೆನ್ನಾಗಿದ್ದಾರೆ ಕಣ, ನೀನ್ ಟೆನ್ಷನ್ ತಗೋಬೇಡ, ಆರಾಮಾಗಿದ್ದೀರಿ, ನಾರ್ಮಲ್ ಡೆಲಿವರಿನೇ ಆಗಿದೆ, ಏನ್ ತೊಂದ್ರೆ ಇಲ್ಲ. ಕರ್ಕೊಂಡು ಹೋಗ್ತೀವಿ ಸರ್, ನೀವು ಹೆಂಗ್ ಹೋಗ್ತೀರಾ, ನೀವು ಪೂರ್ತಿ ಬೆಡ್ ಇಟ್ಟಿದ್ದೀರಾ, ಅಲ್ಲಿ ತಾಯಿ ಹತ್ರ ಹೆಂಗ್ ಹೋಗ್ತೀರಾ, ಮಗು ಹತ್ರ ಹೆಂಗ್ ಹೋಗ್ತೀರಾ, ಕಷ್ಟ ಅನ್ಸುತ್ತೆ, ಬೇಡ ನೀವ್ ಇನ್ನೊಂದ್ ದಿವಸ ಹೋಗ್ಬಿಡಿ. ನಿಲ್ಸಿದ್ರು ಗುರುಗಳೇ ಮತ್ತೆ ಹೋಗ್ಬೇಡ ಅಂತ ಹೇಳಿ. ಯಾರು? ಆಂಬುಲೆನ್ಸ್ನವರು, ಅವರು ನಮ್ಮ ರಿಲೇಟಿವ್ಸ್ ಅವ್ರ ಗುರುಗಳೇ. ಬೇಡಪ್ಪ, ಇಲ್ಲಿ ಮನೆಗೆ ಬರ್ತಾರಲ್ಲ ಅವರು, ನಮ್ಮ ಅತ್ತಿಗೆ ಅವ್ರು ಹೇಳಿದ್ರು ಗುರುಗಳೇ, ಬೆಳಗ್ಗೆ ಆಯ್ತು ಇಲ್ಲ ಸಂಜೆ ಆಯ್ತು ಡಿಸ್ಚಾರ್ಜ್ ಮಾಡ್ತೀವಿ ಅಂತ. ಇನ್ನೊಂದ್ ದಿವಸ ಅಲ್ಲ, ಇವತ್ತೊಂದ್ ದಿವಸ ಕಾಲ ಕಳಿ, ನಾಳೆ ಇಲ್ಲಿ ಊರಲ್ಲೇ ಇರ್ತಾರ ಅವ್ರ ಊರಲ್ಲಿ, ಅಲ್ಲಿ ಹೋಗಿ ನೋಡ್ಕೊಂಡ್ ಬರುವಂತೆ. ಸರಿ ಅಂತ ನಾನು ಸುಮ್ಮನಾದೆ ಗುರುಗಳೇ. ಆ ಟೈಮಲ್ಲಿ ಗುರುಗಳೇ ನಮ್ಮ ಮಿಸ್ಸಸ್ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇರ್ಲಿಲ್ಲ ಗುರುಗಳೇ. ಅವ್ರ ಮನೇಲಿ ಏನೇನೋ ಹೇಳ್ಬಿಟ್ಟಿದ್ದಾರೆ ಸುಳ್ಳು. ಅವನ ಆ ತರ ಬೈತಿದ್ದ, ನಿಮ್ಗೆಲ್ಲ ಈ ತರ ಬೈತಿದ್ದ, ನನಗೆ ಆ ತರ ಕಷ್ಟ ಕೊಡ್ತಿದಾರೆ, ಅವ್ರ ಮನೆಗೆ ಈ ತರ ಕಷ್ಟ ಕೊಡ್ತಿದ್ದಾರೆ, ಏನೇನು ಸುಳ್ಳು ಗುರುಗಳೇ. ನನಗೆ ಊಟಕ್ಕೆ ಕೂಡ ಹಾಕಕ್ಕೆ ಹಂಗಿಸ್ತಾ ಇದಾರೆ, ಸುಳ್ಳು ಹೇಳಿ ಅವ್ರದೆಲ್ಲ ಫುಲ್ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ ಗುರುಗಳೇ. ಅಲ್ಲಿಂದ ಅವ್ರ ನಮ್ ಸಿಸ್ಟರ್ ಹೇಳಿದ್ರು ಗುರುಗಳೇ, ಸುಮ್ನೆ ತಲೆ ಕೆಡಿಸ್ಕೊಬಿಡೋದೆಲ್ಲ, 5 ತಿಂಗಳಲ್ಲಿ ನಾಮಕರಣ ಮಾಡೋಣ, ಬರ್ತಾರೆ ಸುಮ್ನಿರು. ಹೋಗಿ ನೋಡ್ಕೊಂಡ್ ಬಂದೆ ಗುರುಗಳೇ ಅವ್ರ ಊರಿಗೆ, ಅದೇ ಆ ಪರಿಸ್ಥಿತಿಲೇ ನೋಡ್ಕೊಂಡ್ ಬಂದೆ. ಮಗಳು ಚೆನ್ನಾಗಿದ್ಲು, ಹೆಂಡತಿ ಕೂಡ ಚೆನ್ನಾಗಿದ್ಲು, ಅಂದ್ರೆ ಅಲ್ಲಿ ಅವ್ರ ಸುಸ್ತಾಗ್ಲಿ ಆತರ ಏನ್ ಇರ್ಲಿಲ್ಲ ಗುರುಗಳೇ. ನೋಡ್ಕೊಂಡು ಬಂದೆ, ನೋಡ್ಕೊಂಡ್ ಬಂದ್ಮೇಲೆ ಅವ್ರದ್ದು ಎಲ್ಲಾ ಫೇಸ್ ಅಲ್ಲಿ ಬಿಹೇವ್ ಬಹಳ ಚೇಂಜ್ ಇತ್ತು ಗುರುಗಳೇ. ನಮ್ಮ ಮಿಸ್ಸಸ್ ಅವರ ತಂದೆ ತಾಯಿ, ಅವ್ರ ತಮ್ಮ, ಅವರೆಲ್ಲ ಒಂಥರ ನಾನು ಹೋದ್ರು ಏನೋ ಒಂದು ಲೆಕ್ಕಕ್ಕಿಲ್ಲ ಅನ್ನೋ ತರ. ಮೊದ್ಲೆಲ್ಲ ಗುರುಗಳೇ ನಮ್ಮ ಮಿಸ್ಸಸ್ ಅವ್ರ ತಂದೆ ನನಗೆ ಅಳಿಯ ಅಲ್ಲ, ನಿಮ್ ಮಗ ಸಿಕ್ಕಿದಾನೆ ಅಂತ ಹೇಳಾರು ಗುರುಗಳೇ. ನನಗೆ ಈ ತರ ಹುಷಾರ ಇಲ್ದಂಗ ಆದಾಗ್ಲು, ನನಗ ಅವ್ನ ಅಳಿಯಲ್ಲ, ನನಗ ಅವ್ನ ಮಗ ಏನಾರ ಆಗ್ಲಿ ಅವ್ನ್ ಹುಷಾರ್ ಮಾಡ್ಕೊಂತೀವಿ, ಈ ತರ ಮಾತಾಡ್ಸಕ್ಕೂ ಹಿಂದೆ ಮುಂದೆ ನೋಡೋರು ಗುರುಗಳೇ. ತುಂಬಾ ಬೇಜಾರಾಯ್ತು ನನ್ಗಲ್ಲಿ. ಸರಿ ನೋಡ್ಕೊಂಡ್ ಬಂದ್ವಿ. ನಮ್ಮ ಮಿಸ್ಸಸ್ ಕೈ ಸ್ವಲ್ಪ ಅಮೌಂಟ್ ಕೊಟ್ಟೆ, ಅಂದ್ರೆ ಡಿಸ್ಚಾರ್ಜ್ ಆಗಿ ಬಂದಾಗ ನನ್ನ ಅಕೌಂಟ್ ಅಲ್ಲಿ 3-4 ಲಕ್ಷ ಇತ್ತು ಗುರುಗಳೇ, ನನ್ ಸೇವಿಂಗ್ಸ್. ಅದೆಲ್ಲ ನಮ್ ತಮ್ಮನ ಕಡೆ ಕೊಟ್ಟೆ. ಇದು ಅಮೌಂಟ್ ಎಲ್ಲ ಡ್ರಾ ಮಾಡ್ಕೊಂಡ್ ಬಂದು ಇಟ್ಕೋ, ಸೊ ಇಲ್ಲಿ ಹಾಸ್ಪಿಟ್ಲ್ ಅದೆಲ್ಲ ಬೇಕಾಗುತ್ತೆ ಅಂತ ಗುರುಗಳೇ.
ಹ್ಮ್ ಫೋನಲ್ಲಿ ಅಮೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಚೆಕ್ ಮಾಡ್ಬಿಟ್ಟು ಒಂದ್ 10,000 ಬಿಟ್ಬಿಟ್ಟು ಪೂರ್ತಿ ಚೆಕ್ ಬರ್ಕೊಟ್ಟೆ ಗುರುಗಳೇ. ಹ್ಮ್ ಇದು ನಮ್ಮ ಈ ಬ್ಯಾಂಕಲ್ಲಿ ಎಲ್ಲೋದ್ರು ಕೊಡ್ತಾರಪ್ಪ, ಹೋಗ್ಬೇಡ ಡ್ರಾ ಮಾಡ್ಕೊಂಬ ಅಂತ. ಹ್ಮ್ ಆಗ ನಮ್ಮ ಮಿಸಸ್ ಸ್ವಲ್ಪ ಆ ಮನ್ಸಲ್ಲಿ ಚೇಂಜಸ್ ಕಾಣ್ತಾ ಗುರುಗಳೇ, ಇವ್ನಿಗೆ ಎಲ್ಲ ಸೇವಿಂಗ್ಸ್ ಎಲ್ಲ ಕೊಡ್ತಿದ್ದಾನಲ್ಲ ಅಂತ. ಹ್ಮ್ ಆಗ ನನ್ನ ತಮ್ಮ ಇರ್ಲಿ ನಿನ್ನ ಅಕೌಂಟ್ ಇರ್ಲಿ ಬಿಡು, ಮನೇಲಿ ದುಡ್ಡು ಐತೆ ಎಂದ ಗುರುಗಳೇ. ಹ್ಮ್ ಇಲ್ಲ ಕಣ, ದುಡ್ಡು ಇರೋದಲ್ಲ, ತುಂಬಾ ಖರ್ಚು ಬರುತ್ತೆ, ಮತ್ತೆ ಮಣಿಪಾಲ್ ಹೋಗ್ಬೇಕು ಅದು ಇದು ಅಂತಿದ್ದಾರೆ. ಹ್ಮ್ ಡ್ರಾ ಮಾಡ್ಕೊಂಡ್ ಮನೆಗಿಡು, ಬ್ಯಾಂಕ್ ಅಲ್ಲಿ ಇರೋದ್ ಮನೇಲಿ ಇರ್ತೈತೆ ಅಷ್ಟೇ. ಹ್ಮ್ ಈ ತರ ಎಲ್ಲ ಆಯ್ತು ಗುರುಗಳೇ. ನಮ್ ಮಿಸ್ಸಸ್ ನನಗೆ ಡೈರೆಕ್ಟ್ ಆಗಿ ಅಂದ್ರೆ ಗುರುಗಳೇ, ಎಲ್ಲ ಕೊಡ್ತಿದ್ಯಲ್ಲ ನಿನ್ಗೇನು ಅನ್ಸಲ್ಲ, ಹ್ಮ್ ತೊಂದ್ರೆ ಇಲ್ಲ ನನಗೆ. ನನ್ ಮನೇಲಿ ನಾನು ಈ ದುಡ್ಡು ಕೇಳಿದ್ರೆ ನಾನು 4 ಲಕ್ಷ ಕೊಟ್ಟಿದ್ದೀನಿ, ಬರ್ದ್ ಕೊಟ್ಟಿದ್ದೀನಿ ಅಲ್ಲಿ ಚೆಕ್. ನನಗೆ ಈಗಲೇ 5 ಲಕ್ಷ ಬೇಕಂದ್ರೆ ಕೊಡ್ತಾರೆ. ಹ್ಮ್ ಅಂದ್ರೆ ಗುರುಗಳೇ ನಮ್ಮ ಮನೇಲಿ 1% ಭೇದ ಇಲ್ಲ ಗುರುಗಳೇ. ಹ? 1% ಕೂಡ ಭೇದ ಭಾವ ಮಾಡಲ್ಲ ಗುರುಗಳೇ. ಹ್ಮ್ ಹ್ಮ್ ಆ ಆಗ್ಲೂ ದುಡ್ಡು ಬೇಕನಪ್ಪ ಈ ತರ. ಮೊನ್ನೆ ನನ್ನ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಏನಿಲ್ಲ ಅಂತ ನಮ್ಮ ಫ್ರೆಂಡಿಗೆ ಮಾತಾಡ್ತಿದ್ದೆ ಗುರುಗಳೇ. ಅವನು ಸ್ವಲ್ಪ ಅಮೌಂಟ್ ಟ್ರಾನ್ಸ್ಫರ್ ಮಾಡು ಅಂತ ಕಾಲ್ ಮಾಡಿದ್ದ. ಹ್ಮ್ ಅಷ್ಟೇ ದುಡ್ಡಿಲ್ಲ, ಏನಪ್ಪ ಕೆಲ್ಸಕ್ಕೆ ಹೋಗ್ತಿಲ್ಲ, ದುಡ್ಡಿಲ್ಲ ಅಂದೆ ಗುರುಗಳೇ ಅಷ್ಟೇ ನಮ್ಮ ಫ್ರೆಂಡ್ಗೆ. ಕೆಲ್ಸಕ್ಕೆ ಹೋಗ್ತಿಲ್ಲ, ದುಡ್ಡಿಲ್ಲ ಅಂತ. ಇಲ್ಲ ಗುರುಗಳೇ, ಅವಾಗ್ಲೇ ರಿಸೈನ್ ಮಾಡಿದೆ ಕೆಲಸ. ಆಯ್ತಪ್ಪ, ಮುಂದೆ ಹೇಳಪ್ಪ. ಈ ತರ ಆಗಿ ಗುರುಗಳೇ ಹ್ಮ್ ಏನೇನೋ ಆಗ್ಬಿಡ್ತ ಗುರುಗಳೇ. ಅಂದ್ರೆ ನಮ್ಮ ಮನೇಲಿ ದುಡ್ಡಿಲ್ಲ ಅಂತ ಗೊತ್ತಾದ ತಕ್ಷಣ 50,000 ಹಾಕಿದ್ರು ಗುರುಗಳೇ ನನ್ನ ಅಕೌಂಟ್ಗೆ. ಯಾರು? ನನ್ನ ತಮ್ಮನ ಅಮ್ಮ ಗುರುಗಳೇ. ಹ್ಮ್ ನಿನ್ನ ಹತ್ರ ಇಟ್ಕೊಂಡಿರು, ಪಾಪುಗೆ ಅದು ಇದು ಆರ್ಡರ್ ಮಾಡ್ತಿರ್ತೀಯ ಆನ್ಲೈನ್ ಅಲ್ಲಿ, ಈ ತರ ಮತ್ತೆ ದುಡ್ಡಿಲ್ಲ ಅಂತಂತ ಹೇಳಿದೆ ಯಾರೋ ಫ್ರೆಂಡ್ ಎದುರಿಗೆ, ಬೇಜಾರಾಯ್ತು ಹಂಗಿಂಗೆ ಅಂತ ಅಂದ್ರು ಗುರುಗಳೇ. ಹ್ಮ್ ಇಲ್ಲ ಒಂದ್ ಸ್ವಲ್ಪ ಅಮೌಂಟ್ ಬೇಕು ಕೊಡು ಅಂದ. ಅದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಕಣ ಅಂತ ಹೇಳಿದೆ ಅಷ್ಟೇ, ನೀನ್ ದುಡ್ಡು ಬೇಡ ಅಂತ ಅಂದೆ ಗುರುಗಳೇ. ಹ್ಮ್ ನನಗೆ ಆತರ ಏನಾದ್ರು ಬೇಕಂದ್ರೆ ಕ್ರೆಡಿಟ್ ಕಾರ್ಡ್ ಇದಾವೆ, ನಾನು ಏನೋ ಮಾಡ್ಕೊಂತೀನಿ, ಹ್ಮ್ ದುಡ್ಡು ಬೇಡ. ಆದ್ರೂ ಗುರುಗಳೇ 50,000 ಟ್ರಾನ್ಸ್ಫರ್ ಮಾಡ್ಸಿದ್ರು, ಹೋಗಿ ಬ್ಯಾಂಕಲ್ಲಿ ಹಾಕೊಂಡ್ರು. ಹ್ಮ್ ಖರ್ಚು ಮಾಡು ಬಿಡು ನಿನ್ನ ಅಕೌಂಟ್ ಅಲ್ಲಿ ಇಲ್ಲಿ, ಹ್ಮ್ 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 ತಲೆ ಕೆಡಿಸ್ಕೊಬೇಡ ಅಂತ ಬಿಟ್ರು ಗುರುಗಳೇ. ಹ್ಮ್ ಆಗ್ಲೇ ನಮ್ಮ ಮಿಸ್ಸಸ್ ಅವರು ಫಸ್ಟ್ ಟೈಮ್ ಹೋಗಿ ಬರೋದಕ್ಕೆ ಫುಲ್ ಚೇಂಜಸ್ ಇತ್ತು. ಸೆಕೆಂಡ್ ಟೈಮ್ ಹೋದಾಗಂತೂ ಫುಲ್ ಗುರುಗಳೇ 190. ಸೆಕೆಂಡ್ ಟೈಮ್ ಅಂದ್ರೆ? ಪಾಪ ನೋಡಕ್ಕೆ 2ನೇ ಟೈಮ್ ಹೋಗಿದ್ದೆ ಗುರುಗಳೇ. ಓಕೆ. ಆ ಟೈಮ್ ಹೋದಾಗ ಫುಲ್ 100% 90% ಚೇಂಜಸ್. ಅಂದ್ರೆ ಏನೋ ಕಷ್ಟದಿಂದ ಮಾತಾಡ್ಸೋ ತರ ಮಾತಾಡೋದು, ಈ ತರ ಗುರುಗಳೇ. ಹ್ಮ್ ಆಗ್ಲೂ ನನ್ಗೆ ತುಂಬಾ ಬೇಜಾರಾಯ್ತು. ಮಾತಾಡಿದೆ ನನ್ನ ಮನೆ ಬಂದು, ಈ ತರ ಮಾಡಿದ್ರಲ್ಲಮ್ಮ ಅಂತ. ಇಲ್ಲ ಕಣ ಪಾಪ ಹಿಂಗ್ ಆಗಿದೆಯಾ ಅಂತ ಅವ್ರಿಗೂ ಬೇಜಾರಿರ್ತದೆ, ಹ್ಮ್ ನೀನ್ ತಲೆ ಕೆಡಿಸ್ಕೊಬೇಡ. ಗುರುಗಳೇ ಅಷ್ಟೊತ್ತಿ ನಮ್ಮ ಮಿಸಸ್ ಅವ್ರ ತಂದೆ ತಾಯಿ ಅವ್ರ ತಮ್ಮ ಎಲ್ಲರಿಗೂ ಬ್ರೈನ್ ವಾಶ್ ಮಾಡ್ಬಿಟ್ಟಾರೆ. ಹ್ಮ್ ಅಂದ್ರೆ ನಾನು ತುಂಬಾ ದೊಡ್ಡ ಕ್ರೂರಿ ಅಂತ ಬಿಂಬಿಸ್ಬಿಟ್ಟಿದ್ದಾರೆ ಗುರುಗಳೇ. ಹ್ಮ್ ಆಗ ನನ್ನ ಮಿಸಸ್ ಮನೆ ಕಡೆಯಿಂದ ಯಾರು ಫೋನ್ ಮಾಡಿಲ್ಲ 5 to 6 ಮಂತ್. ಹ್ಮ್ ಯಾರು ಬಂದು ಹೋಗ್ಲಿಲ್ಲ, ಯಾರು ನೋಡ್ಲಿಲ್ಲ. ಹ್ಮ್ ನಾನ್ ಸುಮ್ನಿದ್ದೆ ಗುರುಗಳೇ. ಮನೆಗೆ ಅಂದ್ರು ಇಲ್ಲ ಅವ್ರ ಕೆಲ್ಸ ಇರ್ತಾವಪ್ಪ, ಮನೆ ಪಾಪ ಬೇರೆ ಇದೆ, ಬಾಣ್ತಿದ್ದು ಅಂದ್ರೆ ಸುಮ್ನೆ ಹಂಗೆ ಆಗಲ್ಲ ಬಿಡು, ಅವರು ಬರ್ತಾರೆ ಫ್ರೀ ಆದ್ಮೇಲೆ, ಈ ತರ ಹೇಳಿದ್ರು ಗುರುಗಳೇ. ಎಲ್ಲ ಸುಮ್ನ ಆದ್ವಿ. ಆಗ ನಾನು ಮನೇಲೇ ನಮ್ಮ ಮಿಸಸ್ ಹೇಳಿದ್ರು ಗುರುಗಳೇ ಒಂದ್ ಟೈಮು, ಹ್ಮ್ ನನ್ ಪಾಪಗೆ ಏನೇನೋ ಆನ್ಲೈನ್ ಅಲ್ಲಿ ಐಟಮ್ ನೋಡಿದೀನಿ, ನನ್ನ ಹತ್ರ ದುಡ್ಡಿಲ್ಲ ತಗೊಳ್ಲಿಕ್ಕೆ, ನೀವು ಚೆನ್ನಾಗಿದ್ದಿದ್ರೆ ಕೊಡ್ತಿದ್ರಿ, ಬಟ್ ಈಗ ನಿಮ್ಮ ಹತ್ರ ದುಡ್ಡು ಎಲ್ಲಿ ಬರುತ್ತೆ ಅಂತ ಗುರುಗಳೇ. ಹ್ಮ್ ಆಗ್ಲೂ ಅವ್ರಿಗೆ ಸ್ವಲ್ಪ ದುಡ್ಡು ಟ್ರಾನ್ಸ್ಫರ್ ಮಾಡೋದು, ಅದು ನಾನ್ ವೆಜ್ ಇದ್ದು ತರಿಸ್ಕೊ, ಏನ್ ಮನೇಲಿ ಏನ್ ಬೇಕೋ ಅದ್ ತರಿಸ್ಕೊಂತ ಊಟ ಮಾಡು ತಿನ್ನು, ಹ್ಮ್ ಈ ತರ ಗುರುಗಳೇ. ಆ ಟೈಮಲ್ಲಿ ನಾನು 5,000 ಹಾಕಿದೆ ಗುರುಗಳೇ ಅವ್ರಿಗೆ. ಹ್ಮ್ ಹ್ಮ್ ಪಾಪಗೆ ಏನೋ ಬೇಕಂತಲ್ಲ ತರಿಸ್ಕೊ, ಇದ್ ನಿಂದು ಎಲ್ಲ ಅವತ್ತೇ ಕೊಟ್ಟಲ್ಲ, ಚೆಕ್ ಕೊಟ್ಟಲ್ಲ, ನಿನ್ನ ಅಕೌಂಟ್ ಅಲ್ಲಿ ಬಂದ್ಬಿಟ್ಟು. ಇಲ್ಲ ಮನೇಲಿ ಕೊಟ್ಟಿದ್ದಾರೆ, ತಲೆ ಕೆಡಿಸ್ಕೊಬೇಡ, ನಿನ್ ಮತ್ತೆ ದುಡ್ಡು ಬೇಕಂದ್ರೆ ಫೋನ್ ಮಾಡು ಅಂತ ಹೇಳಿದೆ ಗುರುಗಳೇ. ಹ್ಮ್ ಅವಾಗ ಸ್ವಲ್ಪ ನಮ್ಮ ಮಿಸಸ್ ಹತ್ರು, ಹ್ಮ್ ನೀನ್ ಚೆನ್ನಾಗಿದ್ದಿದ್ರೆ ಲಕ್ಷ ಲಕ್ಷ ಬೇಕಾದ್ರೆ ಖರ್ಚು ಮಾಡದಿದ್ದೆ, ಕೊಡ್ತಿದ್ದೆ, ಅದು ಇದು ಕೊಡಿಸ್ತಿದ್ದೆ, ಈಗಲೂ ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ, ನಾನು ಇದು ಮಾಡ್ತಿದೀನಿ ಅಂತ ಹೇಳಿದೆ ಗುರುಗಳೇ. ಅಷ್ಟೊತ್ತಿಗೆ ಆಗ್ಲೇ ಅವ್ರು ಫುಲ್ ಚೇಂಜ್ ಗುರುಗಳೇ, ನಾನು ಬಿಟ್ಟು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಹ್ಮ್ ಆಗ ನನ್ನ ತಾಯಿ ಫೋನ್ ಮಾಡಿದ್ರು ಗುರುಗಳೇ ಅವ್ರ ತಂದೆಗೆ. ಹ್ಮ್ ಇಲ್ಲ ಇವನಿಗೆ ಬೇರೆ ಹುಷಾರಿಲ್ಲ, ಇಲ್ಲಿ ಮಗು ಹೆಂಡ್ತಿ ಅಂತ ಕೊರಗ್ತಿದ್ದಾನೆ, ನಾವು ನಮ್ ಕಡೆ ಮಾಡ್ತೀವಿ, 5 ತಿಂಗಳಲ್ಲಿ ಕಳ್ಸ್ಬಿಡಿ ಅಂತ ಫೋನ್ ಮಾಡಿದ್ರು ಗುರುಗಳೇ ನಮ್ಮ ತಾಯಿ. ಹ್ಮ್ ಅವ್ರ ತಂದೆದಾಗ್ಲೇ ವರ್ಷನೇ ಬೇರೆ ಇತ್ತು ಗುರುಗಳೇ. ಹ್ಮ್ ನಮ್ಮ ಮನೇಲಿ ಕಷ್ಟ ಆಯ್ತು ಕಣಮ್ಮ, ನಾವ್ 5 ತಿಂಗಳು ಕಳ್ಸಕ್ಕಾಗಲ್ಲ, 9 ತಿಂಗಳಿಗೆ ಕಳಿಸ್ತೀವಿ, ಅಲ್ಲಿವರೆಗೂ ನಮ್ಮ ಹತ್ರ ದುಡ್ಡಿಲ್ಲ ಏನಿಲ್ಲ, ನಾನ್ ಕಳ್ಸಲ್ಲ ಅಂತ
ಕಾಲ್ ಕಟ್ ಮಾಡಿದ್ರು ಗುರುಗಳೇ ಅವರು. ಹ್ಮ್ ಹಿಂಗ್ ಮಾಡ್ತಿದಾರಲ್ಲ ಅಂತಂತೇಳಿ ಮತ್ತೆ ನಮಗೆ ತುಂಬಾ ಬೇಕಾಗಿರೋರು ಒಬ್ರಿಗೆ ಹೇಳಿದ್ರು ಗುರುಗಳೇ, ಹಿಂಗಂತಿದಾರಲ್ಲ ಅಂತ. ಹ್ಮ್ ಹೋಗ್ಲಿ ಬಿಡಮ್ಮ, ಅವ್ರದ್ದು ಚೆನ್ನಾಗಿಲ್ಲ ಅಂತಿದ್ದಾರೆ, 9 ತಿಂಗಳಿಗೆ ಕಳಿಸ್ಲಿ, ಇವನು ಹುಷಾರಿಲ್ಲ, ಅಷ್ಟೊತ್ತಿಗೆ ಸ್ವಲ್ಪನಾದ್ರೂ ಹುಷಾರಾಗ್ತಾನೆ ಅಂತ ಗುರುಗಳೇ. ಹ್ಮ್ ಆದ್ರೂ ಗುರುಗಳೇ 9 ತಿಂಗಳಲ್ಲಿ ಪಾಪ ನಾಮಕರಣ ಎಲ್ಲ ಇಟ್ಕೊಂಡ್ವಿ ಮನೆಯಲ್ಲೇ. ಅವ್ರು ಆ ಟೈಮಲ್ಲೂ ಸ್ವಲ್ಪ ಮಾತುಗಳು ಒಂದ್ ಸ್ವಲ್ಪ ಆಯ್ತು ಗುರುಗಳೇ, ಹೊರಟ್ ಮಾತುಗಳು ಮಾತಾಡಿದ್ರು. ಹ್ಮ್ ಅವನು ಚೆನ್ನಾಗಿದ್ದಿದ್ರೆ ಚೌಟ್ರಿಗೆ ಇಟ್ಕೊಂತೀನಿ ಅಂತ ಹೇಳಿದ್ದ, ಹಂಗೆ ಹಿಂಗೆ, ಅವ್ನು ಚೆನ್ನಾಗಿದ್ದಿದ್ರೆ ಹಂಗ್ ಮಾಡೋನು ಹಿಂಗ್ ಮಾಡೋನು. ನನ್ ತಮ್ಮ ಕಷ್ಟಪಟ್ಟು ಮಾಡಿದ್ದ ಗುರುಗಳೇ, ಬಹಳ ಚೆನ್ನಾಗೇ ಮಾಡಿದ್ದ, ಹ್ಮ್ ತುಂಬಾ ಚೆನ್ನಾಗೇ ಮಾಡಿದ್ದ. ಎಲ್ಲ ಇದು ಮಾಡಿದ್ದ ಗುರುಗಳೇ, ಸ್ವೀಟ್ಸ್ ಗಿಟ್ಸ್ ಎಲ್ಲ ಇತ್ತು. ನಾವ್ ಯಾರು ಬರಲ್ಲಪ್ಪ, ನೀವೇ ಎಲ್ಲ ನೋಡ್ಕೋಬೇಕಂತ ಹೇಳಿ ಅವ್ರಿಗೆಲ್ಲ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಚೆನ್ನಾಗೇ ಮಾಡಿದ್ದ ಗುರುಗಳೇ. ಹ್ಮ್ ಆದ್ರೂ ಅವ್ರು ಅದು ಮಾತಾಡ್ಬೋದ್ರು, ಸರಿಯಾದಂಗ್ ಕಾಣ್ಲಿಲ್ಲ, ನನ್ನ ಅಳಿಯ ಹುಷಾರಿದ್ದಿದ್ರೆ ಚೌಟ್ರಿಗೆ ಇಟ್ಕೊಂತಿದ್ದ. ಹ್ಮ್ ನನ್ ತಮ್ಮಲ್ಲಿ ಬೇಜಾರಾದ ಗುರುಗಳೇ, ಅವನು ಅಂದ್ರೆ ಮಾತಾಡ್ಲಿಲ್ಲ, ಬೇಜಾರಾದ ಅವನ ಮನ್ಸಲ್ಲಿ. ಹ್ಮ್ ನಾನು ಇಷ್ಟು ಚೆನ್ನಾಗ್ ಮಾಡಿದ್ರು ಈ ತರ ಅಂದ್ಬಿಟ್ರಲ್ಲ ಅಂತ ಹೇಳಿ. ಹ್ಮ್ ಆಗ ಗುರುಗಳೇ ಎಲ್ಲ ಮುಗೀತು. ನಮ್ ಮಿಸಸ್ ಬಂತು 3 ತಿಂಗಳು ಅಷ್ಟೇ ಗುರುಗಳೇ ಇದ್ದಿದ್ದು. ಹ್ಮ್ 3 ತಿಂಗಳು ಅವ್ರದ್ದು ಯಾವ ತರ ಬಿಹೇವಿಯರ್ ಗುರುಗಳೇ, ಆ ಟೈಮಲ್ಲಿ ಚಳಿಗಾಲ ಏನಪ್ಪ ಚಳಿಗಾಲ ಗುರುಗಳೇ, ಕಟ್ ಆಗ್ತಿದ್ಯಪ್ಪ. ಚಳಿಗಾಲ ಗುರುಗಳೇ. ಹ್ಮ್ ಹಲೋ ಹಲೋ ಕೇಳಿಸ್ತಿಲ್ವಾ ಗುರುಗಳೇ? ಇಲ್ಲಪ್ಪ. ಇಲ್ಲ ಗುರುಗಳೇ, ಫುಲ್ ನೆಟ್ವರ್ಕ್ ಇದೆ, ನಾನು ಆಚೆನೇ ಇದ್ದೀನಿ ಮನೆಯಿಂದ. ಆಯ್ತು ಹೇಳಪ್ಪ. ಚಳಿಗಾಲ ಇನ್ನೊಮ್ಮೆ ಹೇಳಪ್ಪ. ಅಂದ್ರೆ ಗುರುಗಳೇ, ಆ ಟೈಮಲ್ಲಿ ನಾನು ಎಲ್ಲ ನಾಮಕರಣ ಎಲ್ಲ ಆಯ್ತು ಗುರುಗಳೇ. ನನ್ನ ಹೆಂಡತಿ ಪಾಪ ಎಲ್ಲ ನಮ್ಮ ಮನೆಗ್ ಬಂದ್ರು. ಹ್ಮ್ ಆಗ ಗುರುಗಳೇ, ನನ್ನ ಹೆಂಡತಿ ಬಿಹೇವಿಯರ್ ಹೆಂಗಿತ್ತಂದ್ರೆ, ಹ್ಮ್ ಇಲ್ಲಿಂದ ಫಸ್ಟ್ ಹೌದು ಗುರುಗಳೇ, ನನ್ ಬಿಟ್ಟು ಇಲ್ಲಿಂದ ಫಸ್ಟ್ ಆಚೆ. ಇಲ್ಲಿಂದ ಫಸ್ಟ್ ಹೋಗ್ಬೇಕು ಅಂತ ಇದ್ರು ಅಂತ. ಹೌದು ನೋಡಪ್ಪ, ಒಂಚೂರು ಜಾಗ ಚೇಂಜ್ ಮಾಡಿ, ತುಂಬಾ ಕೇಳಿಸ್ತಾನೆ ಇಲ್ಲಪ್ಪ. ಗುರುಗಳೇ, ಕೇಳಿಸುತ್ತೆ. ಒಂದೇ ಒಂದು ಪದದಲ್ಲಿ 5 ಅಕ್ಷರವೇ ಅಂದ್ರೆ ಒಂದು ಕೇಳಿಸುತ್ತೆ, ಇನ್ನು 4 ಕೇಳಿಸಲ್ಲ ಅನ್ನಂಗೆ. ಹೌದಾ ಗುರುಗಳೇ? ಇಲ್ಲ ಗುರುಗಳೇ, ಈಗ ಹೇಳಪ್ಪ. ಈ ತರ ಫುಲ್ ಅವ್ರ ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ ಗುರುಗಳೇ. ಬಿಟ್ಟು ಹೋಗ್ಬೇಕು ಅಂತ. ಹೌದು ಗುರುಗಳೇ. ಸ್ವಲ್ಪ ಇದು ಕೇರ್ ಮಾಡ್ತಿರ್ಲಿಲ್ಲ, ಚೆನ್ನಾಗ್ ಮಾತಾಡ್ತಾ ಇರ್ಲಿಲ್ಲ, ಎಂತದಿಲ್ಲ ಗುರುಗಳೇ. ನನ್ನ ಚಳಿಲಿ ನಡ್ಕಂತ ಮಲಗಿದ್ರು, ಕಾಲ್ ಮೇಲೆ ಬೆಡ್ಶೀಟ್ ಸಹ ಆಗ್ತಿರ್ಲಿಲ್ಲ ಗುರುಗಳೇ, ಸುಮ್ನೆ ಎದ್ದು ಹೋಗೋರು ಅವ್ರು ಆರಾಮಾಗಿ. ಇಷ್ಟೆಲ್ಲ ಇದಾಯ್ತಲ್ಲ, 3 ತಿಂಗಳಿಗೆ ಗುರುಗಳೇ ಫುಲ್ ಜಗಳ ಮಾಡಿಸ್ಬಿಟ್ರು. ಅವ್ರ ತಂದೆ ಅವ್ರ ತಾಯಿ ಎಲ್ಲ ಕರೆಸಿ, ಅಂದ್ರೆ ಗುರುಗಳೇ ನಮ್ಮ ಅವ್ರಿಗೇನೋ ಅಂದ್ರು ಅಂತ. ಫುಲ್ ನಮ್ ತಮ್ಮನ ಹೆಂಡತಿ ಕೂಡ ಅವ್ರ ಜೊತೆಗೆ ಕರ್ಕೊಂಡು, ನನ್ ತಮ್ಮನ ಹೆಂಡತಿ ಕಡೆನೆಲ್ಲ ಕರೆಸಿ, ಇಲ್ಲ ಗುರುಗಳೇ ಫುಲ್ ದೊಡ್ಡ ಜಗಳ ಮಾಡಿ ತಮ್ಮಗೂ ನನ್ನ ಏನಪ್ಪ ಓಡಿಸಿದ್ರೆ ಯಾರು? ಹಲೋ, ನನ್ ಮಿಸ್ಸಸ್ ಗುರುಗಳೇ, ನನ್ನ ಹೆಂಡತಿ. ಯಾರು ಓಡಿಸಿದ್ರು? ಯಾರಿಗೆ ಓಡಿಸಿದ್ರು? ನನ್ ತಾಯಿ, ನನ್ ತಮ್ಮ ಗುರುಗಳೇ. ನಿಮ್ಗೆ ಹೊಡೆದ್ರ? ಇಲ್ಲ ಗುರುಗಳೇ, ನಾನು ಅವಾಗ ಗುರುಗಳೇ, ಇದೊಂದು ಸಾರಿ ಮರ್ತೇ ಬಿಟ್ಟಿದ್ದೆ ಗುರುಗಳೇ. ಅವಾಗ ಅವರು ಜಗಳ ಮಾಡ್ಸಿದ ದಿವಸ ನನಗೆ ಹಿಂದಿನ ವಾರ 8 ಆಪರೇಷನ್ ಆಯ್ತು ಗುರುಗಳೇ. 8 ಆಪರೇಷನ್ ಆಗಿತ್ತು. ಇಲ್ಲೇ ನಮ್ ಲೋಕಲ್ ಸಿಟಿಯಲ್ಲೇ ಆಗಿತ್ತು ಫುಲ್. ಆಗ ಗುರುಗಳೇ ಆಪರೇಷನ್ ಮಾಡಿಸ್ಕೊಂಡ್ ಬಂದೆ ನಾನು. ಸ್ವಲ್ಪ ಅವ್ರ ಡಾಕ್ಟರ್ ಡೈಲಿ ಫೋನ್ ಮಾಡೋರು ಗುರುಗಳೇ, ನನಗೆ ಸರ್ಜರಿ ಮಾಡಿರೋರು. ಹೆಂಗೈತೆ, ಏನೋ ಸುಸ್ತಾಗ್ತೈತಾ, ಇದಾಗ್ತೈತಾ, ನಿನ್ಗೇನಾದ್ರೂ ಆದ್ರೆ ಹೇಳು, ಡೈಲಿ ಮನೆಯಲ್ಲೇ BP ಚೆಕ್ ಮಾಡ್ಕೋ, ಈ ತರ. ನಾನು ಅವತ್ತಿನ ನಮ್ಮ ಮಿಸ್ಸಸ್ ಜಗಳ ಮಾಡ್ಸಿರಲ್ಲ ಗುರುಗಳೇ, ಅವತ್ತಿನ ದಿನ ಡಾಕ್ಟರ್ ನಾನೇ ಫೋನ್ ಮಾಡಿ ಹೇಳಿದೆ, ಸರ್ ನನಗೆ ಫುಲ್ ನರ್ವ್ ಇರಿಟೇಷನ್ ಆಗ್ತಿದೆ, ಒಳಗೆಲ್ಲ ಒಂಥರ ಇರ್ಬೆ ಓಡಾಡಿದ ತರ ಆಗ್ತಿದೆ, ಸರ್ಜರಿ ಮಾಡಿದ್ದ ಭಾಗದಲ್ಲಿ ಸ್ವಲ್ಪ ಕಡ್ತ ಬರ್ತಿದೆ. ಅವ್ರು ಡಾಕ್ಟರ್ ಅಂದ್ರು ಗುರುಗಳೇ, ಅಯ್ಯೋ ಏನೋ ಸ್ಪರ್ಶ ಆಗಿರ್ಬೋದು ಕಣ ಒಳಗೆ, ಬಂದ್ಬಿಡು ನೋಡೋಣ ಹಾಸ್ಪಿಟ್ಲ್ ಬಂದ್ಬಿಡು ಅಂದ್ರು ಗುರುಗಳೇ. ಹಾಸ್ಪಿಟ್ಲ್ ಹೋಗಿದ್ವಿ ನಾನು ನನ್ನ ತಮ್ಮ. ಹಾಸ್ಪಿಟ್ಲ್ ಹೋದಾಗ ಗುರುಗಳೇ, ಇಲ್ಲೆಲ್ಲ ಫುಲ್ ಇದಾಗ್ಬಿಟ್ಟಿದೆ ಗುರುಗಳೇ ಆಗ್ಲೇ. ಯಾರ್ಯಾರಿಗಲ್ಲ ಗುರುಗಳೇ, ಅವರೆಲ್ಲ ಬಂದಿದ್ದಾರೆ, ಬೇರೆ ಮನೇಲಿ ಇದ್ದಾರೆ.
ಅವ್ರು ಬಂದಿರೋದು ಗೊತ್ತಿಲ್ಲ ಅಂದ್ರೆ ಅಲ್ಲಪ್ಪ, ಯಾರು ಬಂದಿರೋದು? ನನ್ನ ತಮ್ಮನ ಹೆಂಡತಿ, ತಂದೆ ಮೇಯ್ನೇ ಕಟ್ ತಾಯಿ. ಆಗುತ್ತಲ್ಲಪ್ಪ. ಇನ್ನೊಮ್ಮೆ ಹೇಳಬೇಕು, ಕೇಳಿಸ್ತಿಲ್ಲ. ಗುರುಗಳೇ ನಾನು ಹಾಸ್ಪಿಟ್ಲಿಗೆ ಹೋದೆ ಗುರುಗಳೇ ಅಲ್ಲ, ಅವತ್ತು ನೀವು ಬೆಳಿಗ್ಗೆ. ನಿಮ್ಮ ತಮ್ಮ ಹಾಸ್ಪಿಟ್ಲಿಗೆ ಹೋದ್ರಲ್ವನಪ್ಪ? ಹೌದು ಗುರುಗಳೇ ಇಲ್ಲಿ ಹೋದ್ವಿ. ಮನೇಲಿ ಯಾರು ಯಾರು ಬಂದಿದ್ರು ಹೊರಗಡೆ ಅವರು? ಅಂದ್ರೆ ನನ್ನ ಹೆಂಡತಿ ತಂದೆ ತಾಯಿ, ನನ್ನ ತಮ್ಮನ ಹೆಂಡತಿ ತಂದೆ ತಾಯಿ. ನಿನ್ನ ತಮ್ಮನ ಹೆಂಡತಿಗೂ ಇವರೆಲ್ಲ ಬದಲಾಗಿದ್ರು ಅಷ್ಟೊತ್ತಿಗೆ? ಹೌದು ಗುರುಗಳೇ, ಅವ್ರಿಗೂ ಸ್ವಲ್ಪ ಬ್ರೈನ್ ವಾಶ್ ಮಾಡಿದ್ರು. ನಿನ್ನ ಹೆಂಡತಿ? ಹೌದು ಗುರುಗಳೇ. ಸರಿ ಆಯ್ತಲ್ಲ. ಎಲ್ಲ ಅವ್ರ ತಂದೆ ತಾಯಿ, ಇವ್ರ ತಂದೆ ತಾಯಿ, ಅವ್ರ ಮಾವರು ಅವರೆಲ್ಲ ಬಂದು ನಮ್ಮೂರಲ್ಲಿ ಒಂದ್ ಮನೇಲಿ ಇದ್ದಾರೆ ಗುರುಗಳೇ. ನಮಗೆ ಯಾರಿಗೂ ಗೊತ್ತಿಲ್ಲ. ಸಂಜೆ ಬಂದ್ವಿ ಗುರುಗಳೇ, ಒಂದ್ ಸುಮಾರು 5 ಗಂಟೆ ಆಗಿತ್ತು ಹಾಸ್ಪಿಟ್ಲ್ ಹೋಗಿ. ಸ್ವಲ್ಪ ಬ್ಯಾಂಡೇಜ್ ತೆಗೆದು ಸ್ವಲ್ಪ ಸ್ಟಿಚ್ ಎಲ್ಲ ಒಂದ್ ಗಾಯ 2 ಗಾಯ ಇದ್ದು ಇಂಜೆಕ್ಷನ್ ಹಾಕ್ಬಿಟ್ಟು, ಇಲ್ಲ ಸ್ವಲ್ಪ ನರ್ವ್ ಇರಿಟೇಷನ್ ಆಯ್ತದು, ಹಂಗ ಅನ್ಸುತ್ತೆ, ನೀನ್ ತಲೆ ಕೆಡಿಸ್ಕೊಡ, ಟ್ಯಾಬ್ಲೆಟ್ ತಗೋ ಹಂಗಾದಾಗ ಅಂತ ಟ್ಯಾಬ್ಲೆಟ್ ಕೊಟ್ರು ಗುರುಗಳೇ. ಸರಿ ಮನೆಗ್ ಬಂದಿದೀವಿ, ಫುಲ್ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಗುರುಗಳೇ. ಕೇಕೆ ಆಡ್ತಿದಾರೆ, ಕೆಟ್ಟ 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 ಪದಗಳನ್ನೆಲ್ಲ ಮಾತಾಡ್ಕಂತ. ಯಾರಿಗೆ? ನಿಮ್ಮ ತಾಯಿಗೆ? ನನ್ನ ತಾಯಿಗೆ, ನನ್ನ ತಮ್ಮಗೆ ಗುರುಗಳೇ. ಅಂದ್ರೆ ಆ ವೇಳೆಗೆ ನೀವು ನಿಮ್ಮ ತಮ್ಮ ಇನ್ನೂ ಬಂದಿರ್ಲಿಲ್ವಲ್ಲಪ್ಪ? ನಿನ್ ಜೊತೆ ಬಂದಿದ್ರಲ್ವ ಆಸ್ಪತ್ರೆಗೆ? ಇಲ್ಲ ಗುರುಗಳೇ, ಏನಪ್ಪ? ಹೋದ್ರು, ಎಲ್ಲಿ ಬಂದ್ರು ಮನೆ ಕರ್ಕೊಂಡ್ಬರ್ಬೇಕು ಗುರುಗಳೇ. ಎಲ್ಲಿ ಹೋದ್ರು ಅವನು ಬರ್ಬೇಕು, ಎಲ್ಲಿಗೂ ಅದೇ ಎಲ್ಲಿದ್ರು ಅವನ ನೀವಿಬ್ರು ಜೊತೆಗಿರ್ಲೇಬೇಕು. ಮನೆಗೆ ಬಂದ್ರಿ. ಆ ವೇಳೆಗೆ ಅಲ್ಲಿ ಮನೇಲಿ ಇದ್ದಿದ್ದು ತಾಯಿ ಮಾತ್ರ ಅಂದ್ರೆ? ಹಾ, ನನ್ನ ತಾಯಿ ಮತ್ತೆ ನನ್ನ ಹೆಂಡತಿ, ನನ್ನ ತಮ್ಮನ ಹೆಂಡತಿ ಇದ್ರು ಗುರುಗಳೇ. ಗಣಪ, ಅವರೆಲ್ಲ ಸೇರಿ ನಿನ್ನ ತಾಯಿಗೆ ಮಾತ್ರ ಬೈತಿದ್ರು, ಅಷ್ಟೊತ್ತಿಗೆ ನೀವು ಬಂದ್ರಿ? ಇಲ್ಲ ಗುರುಗಳೇ, ನಾವು ಬಂದಿರೋದು ಕನ್ಫರ್ಮ್ ಮಾಡ್ಕೊಂಡೆ ಅವ್ರು ಶುರು ಮಾಡಿದ್ರು ಜಗಳ. ಆಯ್ತು. ಮನೇಲೆಲ್ಲ ತುಂಬಾ ದೊಡ್ಡ ಜಗಳ ಮಾಡಿದ್ರು ಗುರುಗಳೇ. ಆಗ ನನ್ನ ತಮ್ಮ ಹೇಳ್ದ, ನೀವು ಮಾತಾಡ್ಬಿಟ್ರಿ ಆತರ ಜೋರಾಗಿ, ಅವ್ನ್ BP ಕೂಡ ಜಾಸ್ತಿ ಇದೆ. ಇವತ್ತು ಕರೆಕ್ಟಾಗಿ 8 ದಿವಸ ಆಗಿದೆ ಒಂದು ಆಪರೇಷನ್ ಆಗ್ಬಿಟ್ಟು, ಫುಲ್ ನೋಡ್ರಿ ನೀವೇ ಅಂತ ಹೇಳಿ. ಆಗ ನನ್ನ ಹೆಂಡತಿ ತಂದೆ ಕೇಳಿದ್ರು ಗುರುಗಳೇ, ಏನಾಗಿತ್ತಪ್ಪ ಅದು ಅಂತ. ಇಲ್ಲ, ಆಪರೇಷನ್ ಆಗಿತ್ತು ಅಂತ ಹೇಳಿದೆ ಗುರುಗಳೇ. ಹೌದಾ, ಎಲ್ಲಿ ಮಾಡಿದಾರೆ ಆಪರೇಷನ್? ಕಾಲಲ್ಲಿ ಮಾಡಿದಾರೆ, ಎಂಟೈತೆ, 8 ಹತ್ರ ಮಾಡಿದಾರ ಅಂತ ಹೇಳಿ ಕೂತ್ಕೊಂಡ್ರು ಗುರುಗಳೇ ಅವರು. ನನ್ನ ತಮ್ಮ ಏನಪ್ಪ? ಹಲೋ, ತುಂಬಾ BP ಜಾಸ್ತಿ ಇದೆ ಇವತ್ತು. ಗುರುಗಳೇ. ತಮ್ಮ ತುಂಬಾ ನನ್ನ ತಮ್ಮ ಹೇಳ್ದ ಗುರುಗಳೇ ಅವ್ರಿಗೆಲ್ಲ ಜಗಳ ಮಾಡೋರಿಗೆ, ಇಲ್ಲ ಅವನಿಗೆ ಜ್ವರ ಮಾತಾಡ್ಬೇಡಿ, ನಿಧಾನಕ್ಕೆ ಅದೇನ್ ಕೂತ್ಕೊಂಡ್ ಮಾತಾಡ್ರಿ, ಗಲಾಟೆ ಮಾಡ್ಬೇಡ್ರಿ, ಅವ್ನು ತುಂಬಾ BP ಜಾಸ್ತಿ ಇದೆ, ಅದ್ರಲ್ಲೂ ಇವತ್ತೆಲ್ಲ ಹಾಸ್ಪಿಟ್ಲ್ ಅಲ್ಲಿ ಇಲ್ಲಿ ತಿರುಗಾಡಿದಾನಲ್ಲ, ಇನ್ನು ಸುಸ್ತಾಗಿದ್ದಾನೆ ಅಂತ ಗುರುಗಳೇ. ಆಗ ನನ್ನ ಹೆಂಡತಿ ಅಪ್ಪ ಹಿಂಗೆ ಅಂದ್ರೆ ಗುರುಗಳೇ, ನಿನ್ನ ಅಣ್ಣಗ್ ಹುಷಾರಿದ್ರೆ ನೀನ್ ತೋರ್ಸ್ಕೊಳ್ಳೋ, ನಮಗೇನು ಅಂತಂದು ಇನ್ನೂ ಗಲಾಟೆ ಜಾಸ್ತಿ ಮಾಡಿದ್ರು ಗುರುಗಳೇ. ಗಲಾಟೆ ಮಾಡ್ಕೊಂಡು ಅವತ್ತು ನನ್ನ ತಾಯಿಗ ನನ್ನ ತಮ್ಮಗೂ ಸ್ವಲ್ಪ ಕೈ ಮಾಡಿಸಿದ್ರು ಗುರುಗಳೇ. ಆ ಟೈಮಲ್ಲಿ ನನ್ ಕೂತಿರೋ ಜಾಗದಿಂದ ಹೇಳಕ್ ಆಗಲ್ಲ ಗುರುಗಳೇ, ಅಷ್ಟು ಆಪರೇಷನ್ ಆಗಿದೆ. ತಿರುಗಿ ಬೆಳಗ್ಗೆ ಹೋದ್ರು ಗುರುಗಳೇ, ಅವ್ರು ತವ್ರ ಮನೆಗೆ ಹೋದ್ರು. ಅಂದ್ರೆ ಗುರುಗಳೇ, ಹೋಗ್ಬೇಕಂತ ಇಂಟೆನ್ಷನ್ಲಿ ಮಾಡಿ ಹೋದ್ರು. ಇವಾಗ ವರ್ಷ ಆಗಿದೆ ಗುರುಗಳೇ. ಏನಪ್ಪ? 1.5 ವರ್ಷ ಆಗಿದೆ ಗುರುಗಳೇ ಈಗ ಹೋಗಿ. ಅವರು ಬಂದಿಲ್ಲ ಗುರುಗಳೇ. ಒಂದು ಫೋನ್ ಮಾಡಿಲ್ಲ, ಹೆಂಗಿದ್ಯಾ ಅಂತ ಕೇಳಿಲ್ಲ. ನಾನ್ ಫೋನ್ ಮಾಡಿದ್ರೆ ಕೆಟ್ಟದಾಗೆಲ್ಲ ಮಾತಾಡೋದು, ಬೈಯೋದು, ಈ ತರ ಗುರುಗಳೇ. ಜಾಬ್ ಹೋಗ್ತಿದಾರೆ ಗುರುಗಳೇ, ಈಗ ಅವರು ಕೆಲ್ಸಕ್ಕೆ ಹೋಗ್ತಿದಾರೆ ತವ್ರ ಮನೆಯಿಂದಲೇ? ಹೌದು ಗುರುಗಳೇ, ಅಲ್ಲಿಂದನೇ ಹೋಗ್ತಿದಾರೆ. ಒಂದ್ ಫೋನ್ ಮಾಡಿಲ್ಲ, ಒಂದ್ ಮೆಸೇಜ್ ಮಾಡಿಲ್ಲ. ಅವ್ರ ರಿಲೇಟಿವ್ಸ್ ಯಾರ ಹೇಳಿದ್ರು ಗುರುಗಳೇ ನನಗೆ, ನೋಡಪ್ಪ ಅವಳು ನಿನಗೆ ಈಗ ಹೆಂಡತಿ ಆಗಿಲ್ಲ, ಅವಳು ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾಳೆ, ಅವಳ ಜೀವನ ಅವಳು ನೋಡ್ಕೊಂಡಿದ್ದಾಳೆ, ನಿನ್ ಜೀವನ ನೀನ್ ನೋಡ್ಕೊಳಪ್ಪ, ಹುಷಾರಾಗತ್ ಕಲಿ ಫಸ್ಟ್ ಅಂತ ಹೇಳಿದ್ರು ಗುರುಗಳೇ. ಪಾಪದು ಫೋಟೋ ಹಾಕು, ಪಾಪದಂದು ಯಾವ್ದಾದ್ರು ವಿಡಿಯೋ ಹಾಕಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ ಗುರುಗಳೇ. ಅದಕ್ಕಂತಾನು ಕೇಳಿದೆ ನಾನು ಅವ್ರಿಗೆ, ಹಾಕ್ಲಿಲ್ಲ ಗುರುಗಳೇ, ಹಾಕಿಲ್ಲ. ಇಲ್ಲ ಹಾಕೋದಿಲ್ಲ ಅಂದ್ರು ಗುರುಗಳೇ ಅವರು. ಹಾಕೋದಿಲ್ಲ, ನಾನೇ ಅನ್ಕ್ ಹಾಕ್ಬೇಕು, ಹಂಗೆ ಹಿಂಗೆ. ಇವಾಗ್ಲೂ ಹಾಕಿಲ್ಲ ಗುರುಗಳೇ. ಇವಾಗ್ಲೂ ಅವ್ರು ಎಲ್ಲಿ ಕೆಲಸ ಮಾಡ್ತಿದಾರೆ ಏನೋ ಗೊತ್ತಿಲ್ಲ. ನಿಮ್ ತಮ್ಮನ ಹೆಂಡತಿನೂ ಹೋದ್ರ ಅದೇ ಟೈಮ್ಗೆ? ಅದೇ ಟೈಮಿಗೆ ಹೋದ್ರು ಗುರುಗಳೇ. ಬಟ್ ಬಂದ್ರು ಅವರು, ಅವ್ರ ಮನೆಯವರೆಲ್ಲ ಕರ್ಕೊಂಡ್ ಬಿಟ್ಟು ಹೋದ್ರು ಗುರುಗಳೇ. ನಿಮ್ ಹೆಂಡತಿ ಬರ್ಲಿಲ್ಲ? ಇಲ್ಲ ಗುರುಗಳೇ, ಅವ್ರು ಬರಲ್ಲ ಅಂದ್ರು. ನನ್ ತಮ್ಮನ ಹೆಂಡತಿ ಅವ್ರ ತಂದೆ ತಾಯಿನೇ ಕರ್ಕೊಂಡ್ ಬಿಟ್ಟು ಹೋದ್ರು ಗುರುಗಳೇ. ಏನೋ ಆಯ್ತಪ್ಪ, ಒಂದು ಕೆಟ್ಟ ಗಳಿಗೆ ಅಂತ ತಿಳ್ಕೊಂಡ್ ಬಿಟ್ಬಿಟ್ರಿ ಅವನ್ನೆಲ್ಲ. ನಾವು ಆತರ ಏನೋ ಇದಾಗ್ಬಿಡ್ತದು, ಹೋಗ್ಲಿ ಅಂತ ಹೇಳಿ ಅವ್ರು ಮಾತಾಡಿ ಬಿಟ್ಟು ಹೋದ್ರು ಗುರುಗಳೇ ನಮ್ ತಮ್ಮನ ಹೆಂಡತಿನ. ಬಟ್ ನನ್ನ ಹೆಂಡತಿ ಅಪ್ಪ ಕಳ್ಸಲ್ಲ ಅಂದ್ರು ಗುರುಗಳೇ. ಅವರು ಕಳ್ಸಲ್ಲ ಅನ್ನೋದಕ್ಕೆ ಕಳ್ಸ
ನಾವು ಆ ಟೈಮಲ್ಲಿ ಏನ್ ಹೋಗಂಗೆ ಮಾತಾಡಂಗೇನಿಲ್ಲಲ್ಲ ಗುರುಗಳೇ. ಹ್ಮ್ ಹ್ಮ್ ದಿವಸ ಅಂತ ಇರ್ತಾಳೆ ಏನಪ್ಪ? ಈ ಸ್ವಲ್ಪ. ನಾನ್ ಅನ್ಕೊಂಡೆ ಗುರುಗಳೇ ಎಷ್ಟ್ ದಿವಸ ಅಂತ ಅಲ್ಲಿ ಇರ್ತಾಳೆ, ಹ್ಮ್ ಸ್ವಲ್ಪ ಈ ಮಾತಾಡೋದೆಲ್ಲ ಇರಲ್ಲ, ಬರ್ತಾಳೆ ಅಂತ ಅನ್ಕೊಂಡೆ ಗುರುಗಳೇ. ಸ್ವಲ್ಪ ಹ್ಮ್ ಸುಮ್ನಾದ್ರೆ ಬರಲ್ಲ ಅಂದ್ರು ಗುರುಗಳೇ. ನಿನ್ನೆ ಬಿಟ್ಟು ಮೊನ್ನೆ ಕಾಲ್ ಮಾಡಿದ್ದೆ ಗುರುಗಳೇ. ಹ್ಮ್ ನಾನೀಗ ಸ್ವಲ್ಪ ಹುಷಾರಾಗಿದ್ದೀನಿ, ನಾನು ಒಬ್ನೇ ವಾಕ್ ಮಾಡ್ತಿದ್ದೀನಿ, ನನ್ ಕೆಲ್ಸ ಎಲ್ಲ ನಾನು ಮಾಡ್ಕೊಂತಿದ್ದೀನಿ, ಹ್ಮ್ ನೀವ್ ಬಂದ್ಬಿಡು ಅಂತ ಹೇಳ್ದೆ ಗುರುಗಳೇ. ಒಂದು ಹೊಸ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತಿದ್ದೀನಿ, ಹ್ಮ್ ಕೆಲ್ಸಕ್ಕೆ ಹೋಗಕ್ ಆಗಲ್ಲ ನನ್ನಿಂದ, ಈಗ ಮನೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಹ್ಮ್ ಬಂದ್ಬಿಡು ಅಂತ ಕರೆದೆ ಗುರುಗಳೇ. ಹ್ಮ್ ಅದಕ್ಕೆ ಅವ್ರು ಅಂದಿದ್ದು ಒಂದೇ ಉತ್ತರ ಗುರುಗಳೇ, ಹ್ಮ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋ, ಏನಾದ್ರು ಸ್ಟಾರ್ಟ್ ಮಾಡ್ಕೋ, ನನ್ ನಂಬಿ ಇಲ್ಲಿ ಕೆಲ್ಸ ಕೊಟ್ಟಿದ್ದಾರೆ, ನಾನ್ ಬರಲ್ಲ. ಮೊದ್ಲು ಕೇಳಿದ್ರು ಗುರುಗಳೇ, ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ಯಾ, ಎಲ್ ಮಾಡ್ತಿದ್ಯಾ, ಅದಕ್ಕೆ ಇನ್ವೆಸ್ಟ್ಮೆಂಟ್ ದುಡ್ಡಿತ್ತಾ, ಎಷ್ಟು ಬೇಕು ಎಲ್ಲ ಕೇಳಿದ್ರು ಗುರುಗಳೇ ಅವರು. ಹ್ಮ್ ಇನ್ವೆಸ್ಟ್ಮೆಂಟ್ ದುಡ್ಡು 20 ಲಕ್ಷ ಬೇಕಾಗಿತ್ತು ಗುರುಗಳೇ. ಇತ್ತು ನನ್ ಕಡೆ ದುಡ್ಡು, ಅಂದ್ರೆ ನನ್ ಕಡೆ ಅಂದ್ರೆ ಗುರುಗಳೇ ಮನೇಲಿ ಇದ್ ಮಾಡಿದ್ರು, 10 ಲಕ್ಷ ಕೊಟ್ರು ಗುರುಗಳೇ. ಹ್ಮ್ 10 ಲಕ್ಷ ಇದೆಯಪ್ಪ ಎಲ್ಲ ಸೇರಿ ತಗೋ, ನನ್ ತಾಯಿ ಕೊಟ್ರು ಗುರುಗಳೇ. ಹ್ಮ್ ಇನ್ನು 10 ಲಕ್ಷ ಲೋನ್ ಮಾಡ್ಬಿಡಪ್ಪ, ಲೋನ್ ಮಾಡ್ಕೊಂಡು ತಗೋ ಅಂತ ಹೇಳಿದ್ರು ಗುರುಗಳೇ. ಸರಿ ಅಂತೇಳಿ ಲೋನ್ ಎಲ್ಲ ಅಪ್ರೂವಲ್ ಆಯ್ತು ಗುರುಗಳೇ, ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರು ಗುರುಗಳೇ. ಅದೆಲ್ಲ ಕ್ಲಿಯರ್ ಆಯ್ತು. ನಾನು ಇವ್ರು ಕರೆದ್ರೆ ಇವ್ರು ಬರಲ್ಲ ಅಂದ್ರು ಗುರುಗಳೇ. ಹ್ಮ್ ನೀನ್ 20 ಲಕ್ಷಕ್ಕಾದ್ರೂ ಮಾಡ್ಕೋ, 20,000 ಮಾಡ್ಕೋ ಬಿಸ್ನೆಸ್, ನಮ್ ಬರಲ್ಲ, ನನ್ ನಮ್ ಕೆಲ್ಸ ಕೊಟ್ಟಿದ್ದಾರೆ ಇಲ್ಲಿ, ನಮ್ ಬರಲ್ಲ ಅಂದ್ರು ಗುರುಗಳೇ. ಹಂಗೆ ಹ್ಮ್ ಮತ್ತೆ ಅದ್ ಬಿಸ್ನೆಸ್ ಹಂಗೆ ಸ್ಟೇ ಮಾಡಿದೆ ಗುರುಗಳೇ. ಹ್ಮ್ ಅಷ್ಟು ತಕೊಂಡು ನನ್ ತಮ್ಮ ಹೇಳ್ದ ಗುರುಗಳೇ, ನಾನ್ ಇರ್ತೀನಿ ಜೊತೆಗೆ, ಸ್ಟಾರ್ಟ್ ಮಾಡು. ಹ್ಮ್ ಯಾಕೋ ನನಗೆ ಆಗ್ಲಿಲ್ಲ ಗುರುಗಳೇ, ಮನ್ಸು ಬರ್ಲಿಲ್ಲ. ಮತ್ತೆ ಹ್ಮ್ 20 ಲಕ್ಷ ಬಂಡವಾಳ ಅರ್ಜೆಂಟ್ ಮಾಡೋದ್ ಬೇಡ, ಸುಮ್ನಿರು ಅಂತ ಹೇಳಿದೆ ಗುರುಗಳೇ. ಹ್ಮ್ ಇವಾಗ್ಲೂ ಅವ್ರು ಡೈಲಿ ಅದೇ ಮಾಡ್ತಿದಾರೆ ಗುರುಗಳೇ. ಇವಾಗ್ಲೂ ನೀ ಏನಾರ ಮಾಡಪ್ಪ, ಸುಮ್ನೆ ನಿನ್ ಮನೆ ಕುತ್ಕೊಳಕ್ ಆಗಲ್ಲ, ಮನೆ ನೀನ್ ಮೊದ್ಲೆಲ್ಲ ಅಷ್ಟೇ ಕೆಲಸ ಮಾಡಿರನದೀಯಾ, ಏನಾದ್ರು ಮಾಡು. ಬಟ್ ನನಗೆ ಮೂಡಿಲ್ಲ ಗುರುಗಳೇ, ಯಾಕಂದ್ರೆ ಪಾಪು ಮಗು ಮುಖ ನೋಡಕ್ ಆಗ್ತಿಲ್ಲ. ಮಿಸ್ಸಸ್ ಬೆಟ್ಟೋರ್ಲು ಗುರುಗಳೇ, ಅದು ಅವ್ರ ರಿಲೇಷನ್ ಯಾರೋ ಒಬ್ರು ಹೇಳಿದ್ರು ಗುರುಗಳೇ ನನಗೆ, ಹ್ಮ್ ಅವಳು ತುಂಬಾ ಚೆನ್ನಾಗಿದ್ದಾಳೆ, ಆರಾಮಿದ್ದಾಳೆ, ಖುಷಿಯಾಗಿ, ನೀನ್ ಇಲ್ಲಿ ಸುಮ್ನೆ ಕೊರಗ್ತಿದೀಯಾ ಅಂತ ಹೇಳಿ ಗುರುಗಳೇ. ಅಂದ್ರೆ ಡೈವರ್ಸ್ ವಿಚಾರ ಏನಾದ್ರು ಪ್ರಸ್ತಾಪ ಆಗಿತ್ತಾ? ಇಲ್ಲ ಗುರುಗಳೇ, ನಾನು ಹೇಳಿದ್ದೆ ಗುರುಗಳೇ. ಹ್ಮ್ ಇದೆಲ್ಲ ಗೊತ್ತಾದ್ಮೇಲೆ ಹೇಳಿದೆ, ನಿನಗೇನಾದ್ರು ಮನ್ಸಲ್ಲಿ ಆತರ ಇದ್ರೆ ಓಪನ್ ಆಗಿ ಹೇಳು, ಡೈವರ್ಸ್ ಬೇಕಾ, ನಾನ್ ಕೊಡ್ತೀನಿ, ಬೇಡ ನಿನಗೇನಾದ್ರು ಬೇಕಾ, ಸುಮ್ನೆ ಕೋರ್ಟಿಗೆ ಹೋಗಿ ಇಬ್ರು ಅಲಿಯೋದ್ ಬೇಡ, ನಿನಗೇನ ಅವ್ರ ತಂದೆ ಹೇಳಿದ್ರು ಹ್ಮ್ ಹ್ಮ್ ಅದೇನ್ ಬರ್ದ್ಕೊಡು, ನನ್ ಮಗಳ ಕರ್ಕೊಂಡು ಹೋಗ್ತೀನಿ ಅಂತ. ಹಂಗೆ ಏಕ್ದಮ್ ಗುರುಗಳೇ, ಏನು ಮಾತೇ ಸ್ಟಾರ್ಟ್ ಮಾಡಿಲ್ಲ, ಫಸ್ಟ್ ಮಾತೆ ಅವ್ರದ್ದು ಅಪಾಯಗೆ, ಅದೇನ್ ಬರ್ದ್ಕೊಡು, ನನ್ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರು ಗುರುಗಳೇ. ಅಂದ್ರೆ ಇವತ್ತಿಗೆ ನಿನಗೇನಾದ್ರು ಆಕೆ ಕುರಿತು ಏನ್ ಮಾತಿದೆ ಅಂದ್ರೆ, ಬೇರೆ ಮದುವೆ ಆಗೋ ಯೋಚನೆ ಹೊಂದಿರೋದಾ ಅಥವಾ ಬೇರೆ ಏನಾದ್ರು? ಹೌದು ಗುರುಗಳೇ, ಅದು ಅವ್ರ ರಿಲೇಟಿವ್ ಹೇಳಿದ್ರು ಗುರುಗಳೇ, ಹ್ಮ್ ಅವಳು ಬೇರೆ ಮದುವೆ ಆಗ್ತಾಳಪ್ಪ, ನೀನ್ ಫಸ್ಟ್ ಹುಷಾರಾಗು, ನೀನ್ ಹೆಂಡ್ತಿ ಮಕ್ಳಿಗೆ ಅರ್ಥಾತ್ ಹೆಂಡ್ತಿ ಅಂದ್ರೆ ಬೇರೆಯವನೊಂದಿಗೆ ಅಥವಾ ಬೇರೆ ಸಂಬಂಧವನ್ನು ಹುಡುಕೊಂಡಿದ್ದಾಳೆ ಅಂತ. ಹೌದು ಗುರುಗಳೇ, ಹೌದು. ಹ್ಮ್ ಸ್ವಲ್ಪ ಗುರುಗಳೇ, ಯಾಕ ನನ್ ಬೈಂದ ಅವನ್ನೆಲ್ಲ ಆಗ್ತಾ ಇಲ್ಲ ಆಯ್ತಪ್ಪ. ಅಂದ್ರು ಗುರುಗಳೇ. ಅವ್ರು ಯಾರೋ ಒಬ್ರು ಅಂದ್ರು ಗುರುಗಳೇ ಅಲ್ಲಿ, ನನ್ ಸ್ವಲ್ಪ ಐತ ನೋಡಾರು, ಹ್ಮ್ ಅವಳಾಗ್ಲೇ ಅವಳ ಜೀವನ ಹುಡ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಹೆಂಗಪ್ಪ ಅಂದ್ರೆ ಗಂಡ ಇಲ್ಲ ಅಷ್ಟೇ, ಬಟ್ ನಿನ್ ಜಾಗದಲ್ಲಿ ನಿಂತ್ಕೊಂಡು ಕೇರ್ ಮಾಡೋರಿದ್ದಾರೆ, ಹೆಲ್ಪ್ ಮಾಡೋರಿದ್ದಾರೆ, ಸಪೋರ್ಟ್ ಮಾಡೋರಿದ್ದಾರೆ, ಎಲ್ಲ ಇದ್ದಾರೆ. ಸುಮ್ನೆ ಗುರುಗಳೇ ಓಪನ್ ಆಗಿ ಹೇಳಿದ್ರು, ಹ್ಮ್ ನನ್ ಮಗು ಆಟ ಆಡೋದು, ನನ್ ಮಗು ಓಡಾಡ್ತಿರೋ ಫೋಟೋ ವಿಡಿಯೋ ಮಾಡೋದು, ಕಳ್ಸೋದು, ಎಲ್ಲ ಮಾಡಿದ್ರು ಗುರುಗಳೇ ಅವರು. ಹ್ಮ್ ನನ್ನ ಹೆಂಡತಿಗೆ ಅದ್ ನೋಡಿ ಸ್ವಲ್ಪ ಜಾಸ್ತಿ ಇದಾಯ್ತು ಗುರುಗಳೇ. ನಾನ್ ಕೇಳಿದೆ, ಒಂದ್ ಫೋಟೋ ಕಳ್ಸು, ಒಂದ್ ವಿಡಿಯೋ ಮಾಡಿ ಕಳ್ಸು ಅಂತ. ಹ್ಮ್ ಕಳ್ಸಲ್ಲ ಅಂದ್ರು ಗುರುಗಳೇ. ಅದು ಕೆಟ್ಟದಾಗೆಲ್ಲ ಮಾತಾಡಿದ್ರು. ಒಂಥರ ಐತಿ ಯಾವ್ದು ಗುರುಗಳೇ, ಸೋಷಿಯಲ್ ಮೀಡಿಯಾದಲ್ಲಿ ಮಂಜುಲೀಲಾ ಅಂತ ಬರ್ತಿತ್ತು ಗುರುಗಳೇ. ಏನದು? ಸುಮ್ನೆ ಗುರುಗಳೇ, ಅವ್ರದ್ದು ಫ್ಯಾಮಿಲಿ ಡಿಸ್ಪ್ಯೂಟ್. ಮಂಜುಲೀಲಾ ಅನ್ನೋದು ಗಂಡ ಹೆಂಡ್ತಿನ? ಗಂಡ ಹೆಂಡತಿ ಸ್ವಲ್ಪ ಅವ್ರದ್ದು ಯಾವ್ದೋ ಫ್ಯಾಮಿಲಿ ಡಿಸ್ಪ್ಯೂಟ್ ಬರ್ತಾ ಇತ್ತು ಗುರುಗಳೇ. ಸೇಮ್ ಅದೇ ತರ ಮಾತಾಡಿದ್ರು, ಕೆಟ್ಟದಾಗೆಲ್ಲ ಅಸಹ್ಯವಾಗಿ. ಓಕೆ, ಅಂದ್ರೆ ನಿಮ್ಮ ಹೆಂಡತಿ ನಿಮಗೆ ಮಾತಾಡಿದ್ರು ಅಂತ? ಹೌದು ಗುರುಗಳೇ, ಹೌದೌದು. ಫೋಟೋ ವಿಡಿಯೋ ಮಗುದು ಕೇಳಲಿಕ್ಕೆ ಬಾ ಅಂತ ಹೇಳಿದಕ್ಕೆ ಗುರುಗಳೇ. ಅವಾಗ ನಾನು ಕರೆಯಕ್ ಬರ್ಲಿಲ್ಲ ನೀನು ಹೋದ ತಕ್ಷಣ, ಆತರ ಆ ಮಗನೇ ಈ ಮಗನೇ ಈ ತರ ಎಲ್ಲ ಗುರುಗಳೇ ಕೆಟ್ಟ ದೊಡ್ಡ ಪದಗಳನ್ನ ಯೂಸ್ ಮಾಡಿದ್ರು. ಬಟ್ ನಾನ್ ಮಾಡಕ್ ಆಗಲ್ಲ ಗುರುಗಳೇ,
ಇದು ಒಂದು ಆ ತರ ಎಲ್ಲ ಮಾತಾಡಿದ್ರು ಗುರುಗಳೇ. ಬರಲ್ಲ ಅಂದ್ರು ಗುರುಗಳೇ, ಅವ್ರು ಓಪನ್ ಆಗಿ ಹೇಳಿದ್ರು ನಮ್ ಬರಲ್ಲ. ಡೈವರ್ಸ್ ನಮ್ ಕೇಳದೆ ಬರ್ತೀನಿ ಇರೋದಕ್ಕೆ ಏನು ಕಾರಣ ಇರ್ಬೋದು? ಡೈವರ್ಸ್ ಕೇಳಿದ್ದಕ್ಕೆ ಕಾರಣ ಗುರುಗಳೇ, ಅವ್ರಿಗೇನ್ ಗುರುಗಳೇ, ಏನಾದ್ರು ಅವ್ರು ಹೋಗ್ತಿದಾರೆ ಗುರುಗಳೇ, ಯಾರ್ಯಾರೋ ಮನೆಗೆ ಹೋಗ್ತಿದಾರೆ, ನಮಗೆ ಏನದು ಪರಿಹಾರ ಕೊಡಿಸ್ರಿ, ಜೀವನಾಂಶ ಕೊಡಿಸ್ರಿ, ಈ ತರ ಎಲ್ಲ ಹೋಗ್ತಿದಾರೆ ಗುರುಗಳೇ ಎಲ್ ಬೇಕಲ್ಲಿ. ಹ್ಮ್ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ ಗುರುಗಳೇ, ಕೋರ್ಟಲ್ಲಿ ಹೋಗಿ ತಗೊಂಡ್ಲಿ. ಈಗ ನಂದು ಅನ್ನೋದು ಏನಿದೆಯಲ್ಲ ನನ್ ಮಗಳದು. ನನಗೆ ಮಗಳಿದ್ದಾಳೆ, ಪಾಪು ಇದ್ದಾಳೆ, ಅವಳದೇ ಎಲ್ಲ. ಬಟ್ ನಾನು ಇವ್ರಿಗೆ ಕೊಡಲ್ಲ, ಈಗ ಕೊಡಲ್ಲ ಅಂತ ಹೇಳಿದೆ ಗುರುಗಳೇ. ಹ್ಮ್ ಈಗ ಕೊಡಲ್ಲ. ಅವಳು ಒಂದು ಪ್ರಬುದ್ಧತೆ ಬಂದ್ಮೇಲೆ ಫಿಲ್ ಬರುತ್ತೆ. ಏನಪ್ಪ? ನನ್ನ ಮಗಳ ಹೆಸರೇ ಬರುತ್ತೆ, ವಿಲ್ ಮಾಡಿಸ್ತೀನಿ ಅಂತ ಹೇಳಿದೆ ಗುರುಗಳೇ ನಾನು. ಅವರು ಬಂದು ಕೇಳೋರಿಗೆ, ಈಗ ಇವಳು ಯಜಮಾನ್ರಿಗೆ. ಕೈ ಕೊಡಲ್ಲ, ಮಗಳು ದೊಡ್ಡವಳಾದ್ಮೇಲೆ ಅವಳಿಗೆ ಸೇರ್ಬೇಕಾದ್ ಅವಳಿಗೆ ತಲುಪುತ್ತೆ ಅಂತ. ಹಾ ಗುರುಗಳೇ, ನಾನು ಹಿಂಗೆ ಹೇಳಿದೆ, ಇವಾಗ್ಲೇ ಬೇಕಾ ವಿಲ್ ಮಾಡಿಸ್ತೀನಿ ಬನ್ನಿ, ಹ್ಮ್ ವಿಲ್ ಮಾಡಿಸ್ತೀನಿ ಇವಾಗ್ಲೇ ಬೇಕಾದ್ರೆ. ನಮ್ಮ ತಮ್ಮ ಅಂದ ಗುರುಗಳೇ, ನಾನು ಅವ್ರಿಗೆ ಏನ್ ಬೇಕೋ ಅದೆಲ್ಲ ಕೊಟ್ಬಿಟ್ಟು, ಜಾಸ್ತಿ ಕೊಟ್ಬಿಟ್ಟು ನಾನು ಕಡಿಮೆ ತಗೊಂತೀನಿ ಅಂದ ಗುರುಗಳೇ. ಹ್ಮ್ ನಮ್ಮ ಅಣ್ಣ ನಾನು ಮೋಸ ಮಾಡಲ್ಲ ಅಂದ ನನ್ನ ತಮ್ಮ. ಹ್ಮ್ 1 ರೂಪಾಯಿಗೂ ಮೋಸ ಮಾಡಲ್ಲ ಬರ್ ಅಂದ ಆತರ. ಇಲ್ಲ ಆಯ್ತು. ಗುರುಗಳೇ, ವಿಚಿತ್ರ 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 ಆಗ್ಬಿಡ್ತದು. ಈಗ ನಿಮ್ಮ ಮನೆಯವ್ರಿಗೆ ಆಕೆ ಕುರಿತು ಏನು ಅಭಿಪ್ರಾಯ ಇದೆ ಅಥವಾ ಏನು ಹೇಳ್ತಿದ್ದಾರೆ ಈಗ ನಿಮ್ಮ ಮನೆಯವರು? ಇಲ್ಲ ಬರಲ್ಲ ಅಂದ್ರು ಗುರುಗಳೇ ಅವರು. ಅಲ್ಲಲ್ಲ, ನಿಮ್ಮ ಮನೆಯವರು, ತಾಯಿ ತಮ್ಮ, ಅಥವಾ ಇನ್ನು ಕಾಯಪ್ಪ ಅವರು ಅಂತಾರೋ ಅಥವಾ ಬಿಡಪ್ಪ ಇನ್ನೇನು ಮುಗೀತಿ ಎಲ್ಲ ಅಂತ ಹೇಳ್ತಿದ್ದಾರೋ? ಇಲ್ಲ ಗುರುಗಳೇ, ಅವ್ರು ಕರೀಲಿಕ್ಕೆ ತುಂಬಾ ಇದ್ ಮಾಡ್ತಿದಾರೆ. ಬರ್ಲಿ ಕಣ, ಬಂದ್ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಲಿ, ನಮ್ಗೇನ್ ಕಮ್ಮಿ ಆಗಿದೆ, ಆರಾಮಾಗಿ ಇದ್ಕೊಂಡು ಹೋಗ್ಲಿ, ನಾವೇನು ಹೊರ ಕೆಲ್ಸ ಕಳ್ಸಂಗಿಲ್ಲ, ಎಂತದಿಲ್ಲ, ಮನೆ ನೋಡ್ಕೊಂಡು ಹೋಗೋದು ಇಬ್ರು ಅಂತಂತೇಳಿ ನನ್ ತಾಯಿ ಅಂತಿದ್ದಾರೆ ಗುರುಗಳೇ. ತಾಯಿ ಹೇಳೋದು ಅವ್ರು ಕನಸು ಭ್ರಮೆ ಅಂತ ನಿಮಗೆ ಅರ್ಥ ಆಗಲ್ವಾ? ನನಗಾಗಿದೆ ಗುರುಗಳೇ, ಆ, ನನಗೆ ಅರ್ಥ ಆಗಿದೆ. ಪುಣ್ಯ. ಬಟ್ ಅವ್ರಿಗೆ ಗೊತ್ತಿಲ್ಲಲ್ಲ, ಅವ್ರು ಹೇಳ್ತಿದಾರೆ ಗುರುಗಳೇ, ಅವ್ರಿಗೆ ಈ ವಿಚಾರಗಳೆಲ್ಲ ಗೊತ್ತಿಲ್ಲ. ಇರ್ಲಿ, ನಿಮ್ಮ ದೇಹದ ಸ್ಥಿತಿ ಈಗ ಹೇಗಿದೆ? ಈ ಗುರುಗಳೇ ಮೋರ್ ದನ್ 50% ಗುರುಗಳೇ, 60% ರಿಕವರ್ ಆಗಿದ್ದೀನಿ. ಓಕೆ, 3 ವರ್ಷ ಆಯ್ತಾ ಇದು ನಡೆದು? 2.5 ವರ್ಷ ಗುರುಗಳೇ. ಈಗ ಇದು ಎಲ್ಲ ನಡೆದ್ಬಿಟ್ಟು 1.5 ವರ್ಷ ಆಯ್ತು ಗುರುಗಳೇ, ಪಕ್ಕ ಕರೆಕ್ಟ್ ಆಗಿ. ಹೌದಾ? ಹೌದು ಗುರುಗಳೇ. 50% ರಿಕವರ್ ಆಗಿದ್ದೀರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಜಾಸ್ತಿ ಆಗಿದ್ದೀನಿ ಗುರುಗಳೇ, 50% ಗಿಂತ ಜಾಸ್ತಿ ಆಗಿದ್ದೀನಿ. ನೀವು ಒದ್ದು ಓಡಾಡ್ತೀರಾ ನೀವು ಸ್ವಲ್ಪ? ಹೌದು ಗುರುಗಳೇ, ಓಡಾಡ್ತೀನಿ ಸ್ವಲ್ಪ. ಏನ್ ಗುರುಗಳೇ, ನನ್ ಕೆಲಸ ಎಲ್ಲ ಮಾಡ್ಕೊಂತೀನಿ, ವಾಶ್ರೂಮ್ ಹೋಗೋದು, ಅದು ಇದೆಲ್ಲ ನನ್ ಕೆಲಸ ನಾನು ಆರಾಮ್ ಮಾಡ್ಕೊಂತಿದ್ದೀನಿ. ನನಗೆ ವೆಹಿಕಲ್ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಕಾರ್ ಡ್ರೈವ್ ಮಾಡಕ್ ಆಗ್ತಾ ಇಲ್ಲ, ಬೈಕ್ ಅಂತ ಆಗೋದೇ ಇಲ್ಲ ಗುರುಗಳೇ. 1 ವರ್ಷ ಬೇಕಾಗ್ಬೋದು ಅಂತ. ಅಂದ್ರೆ ಅವ್ರ ಡಾಕ್ಟರ್ ಕೂಡ ಗುರುಗಳೇ ವಾರಕ್ಕೊಂದ್ ಟೈಮ್ ಫೋನ್ ಮಾಡ್ತಿರ್ತಾರೆ, ಬಂದೋಗು, ಏನು ಸಮಸ್ಯೆ ಐತಾ ಬಂದೋಗು. ಅಂದ್ರೆ ಗುರುಗಳೇ, ನನಗೆ ಡಾಕ್ಟರ್ ಆಗಿ ಸಿಕ್ಕಿಲ್ಲ ಗುರುಗಳೇ, ಅವ್ರು ನನಗೆ ದೇವ್ರಾಗಿದ್ದಾರೆ. ಅವರು ಅವ್ರು ಸಿಕ್ಕಿರೋದಕ್ಕೆ ಗುರುಗಳೇ ಈ ರೇಂಜ್ ರಿಕವರ್ ಆಗಿದ್ದೀನಿ ಗುರುಗಳೇ. ಆಗುತ್ತಪ್ಪ, ಒಳ್ಳೇವ್ರಿಗೆ ಒಳ್ಳೇದಾಗಿ ಆಗುತ್ತೆ. ಒಂದ್ ಕಡೆ ಈ ತರ ಗುರುಗಳೇ, ಇನ್ನೊಂದು ಗುರುಗಳೇ, ಜೀವ ಉಳಿದಿದೆ. ಇನ್ನೊಂದು ಮಾತು ಏನ್ ಹೇಳ್ಬೇಕಂದ್ರೆ ಗುರುಗಳೇ, ಅವ್ರು ಸರ್ಜರಿ ಮಾಡ್ಬೇಕಾದ್ರೆ ಬಿಲ್ ಮಾಡಿದ್ರು ಗುರುಗಳೇ. ಆ ಸರ್ಜರಿ ಆದ್ಮೇಲೆ ನಾವೇನ್ ತೋರಿಸಿದೀವಲ್ಲ, 1 ರೂಪಾಯಿ ಬಿಲ್ ಮಾಡಿಲ್ಲ ಗುರುಗಳೇ ಡಾಕ್ಟರ್. ಬೇಡ ಕಣ ಅಂತಾರೆ ಗುರುಗಳೇ. ಇಲ್ಲಿವರೆಗೂ 1.5 ವರ್ಷ ಆಯ್ತು ಗುರುಗಳೇ. ನಿಮಗೆ ಮಾತ್ರ ಹಂಗನ ಎಲ್ಲಾರ್ಗು? ನನಗೆ ಮಾತ್ರ ಗುರುಗಳೇ. ತುಂಬಾ ಕಷ್ಟದಲ್ಲಿದ್ಯಾ ಅಂದ್ರೆ ಅವ್ರೆಲ್ಲ ಇದೇ ತರ ಮಾತಾಡಿದ್ರು ಗುರುಗಳೇ ಒಂದ್ಸತಿ ಡಾಕ್ಟರ್ ಕೂತ್ಕೊಂಡು. ಏನಪ್ಪ ಏನಾಯ್ತು ಹೆಂಗೆ ಅಂತ ಹೇಳಿ ಹೇಳಿದೆ ಗುರುಗಳೇ. 1 ವರ್ಷ ಆಯ್ತು ಮದ್ವೆ, ಆಗ ತಂದೆ ತೀರ್ಕೊಂಡಿದ್ರು, ಈ ತರ ಮತ್ತೆ ಮದುವೆ ಮಾಡ್ಕೊಂಡ್ವಿ. ಇಲ್ಲಿ ಮಣಿಪಾಲ್ ಹೋಗ್ಬಿಟ್ಟು ಒಂದ್ 20 ಲಕ್ಷದ ಮೇಲೆ ಖರ್ಚಾಯ್ತು. ಈ ತರ ಎಲ್ಲ ಹೇಳಿದೆ ಗುರುಗಳೇ ಅವ್ರಿಗೆ. ಇಲ್ಲ ಕಣ, ತುಂಬಾ ತೊಂದ್ರೆಗಿದೀಯಾ, ಎಷ್ಟೊಂದೆಲ್ಲ ಅಮೌಂಟ್ ಖರ್ಚು ಮಾಡಿದೀಯಾ, ಇಲ್ಲಿಂದ ಟ್ರೀಟ್ಮೆಂಟ್ ನಾನ್ ಟೇಕಪ್ ಮಾಡ್ತೀನಿ ಅಂದ್ರು ಗುರುಗಳೇ ಫ್ರೀಯಾಗಿ. ಅಂದ್ರೆ ಫ್ರೀಯಾಗಿ ನಾನು ಹೇಳಿದೆ ಗುರುಗಳೇ, ಫ್ರೀಯಾಗಿ ಮಾಡೋದ್ ಬೇಡ, ಸ್ವಲ್ಪ ಕಡಿಮೆ ಕಾಸ್ಟ್ ಅಲ್ಲಿ ಮಾಡ್ಕೊಡಿ ಅಂತ ಡಾಕ್ಟರ್ಗೆ. ಅವ್ರು ಹೇಳಿದ್ರು ಗುರುಗಳೇ, ನಾನ್ ಫ್ರೀಯಾಗಿ ಮಾಡ್ತೀನಿ ಅಂದ್ರೆ ನಾನ್ ಮಾಡೋದೆಲ್ಲ ಫ್ರೀ ಮಾಡ್ತೀನಿ, ಮೆಡಿಸಿನ್ ಅದೆಲ್ಲ ಬಿಲ್ ಮಾಡ್ತೀನಿ ಅಂದ್ರು ಗುರುಗಳೇ. ಅಲ್ಲ, ನಿಮ್ದು ಕನ್ಸಲ್ಟೇಷನ್ ಅದ್ ಏನಿದೆ ಅದ್ ತಗೊಳ್ಳಿ ಸರ್, ಅಷ್ಟೆಲ್ಲ ಬಿಡ್ಬೇಡಿ. ಇಲ್ಲ ಕಣ, ನನಗೆ ಅರ್ಥ ಆಗದ್ ಸುಮ್ನೆ ಬಾರ ಅಂದ್ರು ಗುರುಗಳೇ ಅವರು. ಈಗ ಕೂಡ ಒಂದ್ ಸರ್ಜರಿ ಆಗಿದೆ ಗುರುಗಳೇ ನನಗೆ. ಆ ಸರ್ಜರಿ ಫೋಟೋ ನಮ್ಮ ಮಿಸಸ್ಗೆ ಬಂದ್ಬಿಡು, ಸುಮ್ನೆ ಹಾಳ್ ಮಾಡ್ಕೊಬೇಡ, ಎಲ್ಲ ಹಾಳ್ ಮಾಡ್ಬೇಡ, ನಮ್ ಬರಲ್ಲೋ ಅಂದ್ಲು ಗುರುಗಳೇ. ಓಪನ್ ನಮ್ ಬರಲ್ಲೋ, ಸುಮ್ನಾದೆ ಗುರುಗಳೇ.
ಈಗೆಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ, ವಾಟ್ಸಪ್ ಅಲ್ಲೆಲ್ಲ ಬ್ಲಾಕ್ ಮಾಡಿದ್ದಾರೆ, ಪ್ರತಿಯೊಂದು ಬ್ಲಾಕ್ ಮಾಡಿದ್ದಾರೆ ಗುರುಗಳೇ. ಅಂದ್ರೆ ಅವ್ರ ಜೀವನ ಅವ್ರು ನೋಡ್ಕೊಂಡ್ಬಿಟ್ಟಿದ್ದಾರೆ ಗುರುಗಳೇ. ಹ್ಮ್ ಅವ್ರದ್ದು ಮುಂದೆ ಫ್ಯೂಚರ್ ಹೆಂಗೆ ಅಂತ ಅವ್ರ ಸೆಟ್ ಆಗ್ಬಿಟ್ಟಿದ್ದಾರೆ. ಸುಮ್ಮನೆ ಅದೇ ಗುರುಗಳೇ. ಮನುಷ್ಯ ಸೆಟ್ ಮಾಡೋದಲ್ಲಪ್ಪ ಭವಿಷ್ಯವನ್ನ, ಹಾ ಗುರುಗಳೇ. ವಿಧಿ ಸೆಟ್ ಮಾಡುತ್ತೆ. ಆಯ್ತು, ಯಾವ ಕಷ್ಟ ಕಾಲದಲ್ಲಿ ಜೊತೆ ನಿಂತು ನಾನಿದ್ದೀನಿ ಅಂತ ಹೇಳಬೇಕಾದ ಜೀವ ಬೀಳೋವರೆಗೂ ಹೌದು. ಜೊತೆಗಿದ್ದು ಬಿದ್ದ ಮೇಲೆ ತನ್ನ ಬದುಕನ್ನ ಸುಖದ ಹಾದಿಯಲ್ಲಿ ಹುಡುಕೊಂಡು ಹೋಗೋದಾದ್ರೆ ಅದು ತನ್ನ ಹಾ. ಕರ್ತವ್ಯಕ್ಕೆ ಲೋಪ ಮಾಡಿದೆ ಅಂತ ಅರ್ಥ. ಹೌದು ಗುರುಗಳೇ. ಧರ್ಮದ ದೃಷ್ಟಿಯಲ್ಲಿ, ಕರ್ಮದ ದೃಷ್ಟಿಯಲ್ಲಿ ಅದಕ್ಕೆ ಅದರದೇ ಹಾ. ಆದ ಪ್ರತಿಫಲ ಇದ್ದೇ ಇರುತ್ತೆ. ಇರ್ಲಿ, ಈ ಸಮಯದಲ್ಲಿ ನೋಡಪ್ಪ, ಬದುಕನ್ನು ಉಳಿಸಿಕೊಳ್ಳುವುದಕ್ಕಿಂತ ಹೆಂಡತಿ ಒಳಗೊಂಡಂತೆ ಒಂದು ಬದುಕು ಅದು ಹೌದು. ಆದರೆ ಜೀವ ಉಳಿಯೋದೇ ಬಹಳ ದೊಡ್ಡ ಆದ್ಯತೆ ಬದುಕಲ್ಲಿ. ಜೀವ ಉಳಿಯೋದಕ್ಕಿಂತ ಬೇರೆ ಯಾವ ಪ್ರಾಮುಖ್ಯತೆಯೂ ಅಥವಾ ಪ್ರಮುಖವಾದ ವಿಚಾರವೂ ಜೀವನದಲ್ಲಿಲ್ಲ, ಹೌದಲ್ಲ? ಅದಿದ್ರೇನೆ ಉಳಿದೆಲ್ಲ ವಿಚಾರಗಳಲ್ವೇ? ಹೌದು ಗುರುಗಳೇ. ಹಾಗಂತ ನಿಜ. ಮಗು ಮತ್ತೆ ಹೆಂಡತಿಯ ಕುರಿತಾದ ನಿಮ್ಮ ಕನಸುಗಳನ್ನು ತ್ಯಜಿಸಿಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ತ್ಯಜಿಸುವುದೇ ಸರಿ ಕಣೆಯ ಅಂತಲೂ ನಾನು ಹೇಳುತ್ತಿಲ್ಲ. ಆದರೆ ನಿಮಗೆ ಅರ್ಥವಾಗ್ತಾ ಇದೆ, ಯಾವಾಗ ಒಂದು ಹೆಣ್ಣು ತನ್ನ ಗುರುಗಳೇ ಗಂಡನ ಗುರುಗಳೇ ಇನ್ನೊಂದಿದೆ ಗುರುಗಳೇ, ಒಂದ್ ಪಾಯಿಂಟ್ ಅದೊಂದ್ ಸ್ವಲ್ಪ ಹೇಳ್ಬಿಡ್ತೀನಿ ಗುರುಗಳೇ, ಆಮೇಲೆ ನಿಮ್ ಸ್ವಲ್ಪ ಹೇಳಿದ್ದು ಹೇಳಪ್ಪ ನಾನು. ಹೇಳಪ್ಪ ಹೇಳಪ್ಪ ಬೇಗ ಹೇಳಪ್ಪ. ಗುರುಗಳೇ ಒಂದು ಅದು ಜಗಳ ಆಯ್ತಲ್ಲ ಗುರುಗಳೇ. ಹ್ಮ್ ಜಗಳ ಆಗಿ ನೆಕ್ಸ್ಟ್ ಡೇ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ ಗುರುಗಳೇ. ಅವರು ಡೌರಿ ಕೇಸ್ ಹಾಕ್ಲಿಕ್ಕೆ ನನ್ ಮೇಲೆ, ನಮ್ ಫ್ಯಾಮಿಲಿ ಮೇಲೆ ಹ್ಮ್ ಡೌರಿ ಕೇಸ್ ಹಾಕ್ಲಿಕ್ಕೆ ನನಗೆ ಈ ಚಿತ್ರ ಹಿಂಸೆ ಕೊಡ್ತಿದ್ದಾರೆ, ದುಡ್ಡು ತಗೊಂಬ, ಬಂಗಾರ ತಗೊಂಬ ಅಂತ ಹೇಳಿ ಅಂತ ಸುಮ್ನೆ ಹೋಗಿದ್ದಾರೆ ಗುರುಗಳೇ. ಹ್ಮ್ ನಿಜ ಹೇಳ್ಬೇಕಂದ್ರೆ ಗುರುಗಳೇ, ಒಂದು ಎಂಗೇಜ್ಮೆಂಟ್ ಅಲ್ಲಿ ರಿಂಗ್ ಕೂಡ ಅವ್ರು ತಂದಿಲ್ಲ. ಎಲ್ಲ ನಂದೆ ಗುರುಗಳೇ. ಒಂದು ಬಟ್ಟೆ ಕೂಡ ಇಲ್ಲ, ಎಲ್ಲ ನಂದೆ. ಮದ್ವೆ ಕೂಡ ನಂದೆ. ಅವ್ರಿಗೂ ಕೂಡ ಗೋಲ್ಡ್ ಕೊಡ್ಸಿದೀನಿ ಗುರುಗಳೇ, ಮನೆ ಗೊತ್ತಿಲ್ದಂಗೆ. ಹ್ಮ್ ಅದೆಲ್ಲ ಮಾಡ್ಬಿಟ್ಟು ಹೋಗಿ ಚಿತ್ರಹಿಂಸೆ ಕೊಡ್ತಿದ್ದಾರೆ, ಡೌರಿ ಕೇಸ್ ಹಾಕಿದ್ರು. ಏನಂದ್ರ ಅಂದ್ರೆ ಅವ್ರು ಪೊಲೀಸ್ನವರು? ಪೊಲೀಸ್ ಅಂದ್ರಂತೆ ಗುರುಗಳೇ, ಡೌರಿ ಕೇಸ್ ಹಾಕ್ತಿದ್ದೀರಾ, ಇದು ನಾನು ಡೈರೆಕ್ಟ್ ಆಗಿ FIR ಮಾಡ್ಲಿಕ್ಕೆ ಆಗಲ್ಲ, ಅವ್ರಿಗೂ ಕರೆಸ್ತೀವಿ, ನಿಮಗೂ ಕರೆಸ್ತೀವಿ, ಮಾತಾಡೋಣ, ಅದಾದ್ಮೇಲೆ FIR ಹಾಕ್ಬಿಡ್ತೀನಿ, ಕೋರ್ಟಲ್ಲಿ ನೀವೇನ್ ಬೇಕಾದ್ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಗುರುಗಳೇ. ಹ್ಮ್ ಅವರು ರಿಟರ್ನ್ ಕೇಸ್ ಮಾಡ್ಬೋದು, ಅವರು ಮಾಡ್ತಾರೆ. ನೀವು ಮಾಡಿದ್ರೆ ಮತ್ತೆ ಅವ್ರು ಮಾಡೇ ಮಾಡ್ತಾರೆ. ಬಟ್ ನಿಮ್ದೇನು ಜೀವನ ಇದೆ ಅಮ್ಮ, ಮದುವೆ ಆಗಿನು 1 ವರ್ಷ ಆಯ್ತು, ಸ್ವಲ್ಪ ದಿವಸ ಆಯ್ತು, ಈ ತರ ಅಂತಿದ್ದೀರಾ. 1.5 ವರ್ಷ ಆಯ್ತು, 2 ವರ್ಷ ಆಯ್ತು ಅಂತಿದ್ದೀರಾ. ಬೇಡ, ಸುಮ್ನೆ ಹುಷಾರಾಗ್ತಾರಮ್ಮ. ಈಗ ಹುಷಾರಿಲ್ದಾರು ಹಂಗೆ ಇರಲ್ಲ. ಅವ್ರಿಗೆ ಒಂದ್ ಕೆಟ್ಟ ಸಮಯ, ಒಳ್ಳೆ ಸಮಯ ಬಂದೇ ಬರುತ್ತೆ. ಸುಮ್ನೆ ಇದು ಮಾಡ್ಬಿಡಿ ಅಂತ ಹೇಳಿ ಪೊಲೀಸು ಅವರೆಲ್ಲ. ಹ್ಮ್ ಪೊಲೀಸ್ ಕೂಡ ಪರಿಚಯ ಇದಾರೆ ಗುರುಗಳೇ ಅಲ್ಲಿ ಸ್ಟೇಷನ್. ನನ್ಗೆ ತುಂಬಾ ಜನ ಪರಿಚಯ ಇದಾರೆ. ಅವರೆಲ್ಲ ಯಾರ್ ಪರಿಚಯ ಇದ್ರು ಬಂದ್ರನಪ್ಪ ಮನೆಗೆ? ಇಲ್ಲ ಗುರುಗಳೇ, ಅವ್ರು ಫೋನ್ ಮಾಡಿ ಹೇಳಿದ್ರು ಗುರುಗಳೇ ನನಗೆ. ಅವ್ರು ಹೇಳಿದ್ಮೇಲೆ ನನ್ ನಂಬಿಕೆ ಬಂತು. ಹ್ಮ್ ಯಾಕ ನಿಮ್ ಮಿಸ್ಸಸ್ ನಿನಗೆ ಏನೋ, ಯಾಕೆ ಈ ತರ ಅಂತ ಹೇಳಿ. ಅವ್ರು ಒಬ್ರು ಪೊಲೀಸ್ ಕೂಡ ನಮ್ಮ ಮನೆಗೆ ಬಂದಿದ್ರು ಗುರುಗಳೇ. ಹ್ಮ್ ಏನ್ ಮಾಡ್ಕೊಂಡಿದ್ರಿ, ಏನ್ ಹಿಂಗಾಗಿತ್ತಲ್ಲ ಅಂತ ಹೇಳಿ. ಅವ್ರು ಅಂದ್ರು ಗುರುಗಳೇ, ಸುಮ್ನೆ ಅವೆಲ್ಲ ಬಿಟ್ಬಿಡು, ಅಯ್ಯಮ್ಮ ಸ್ವಲ್ಪ ಈಗ ಇದ್ದಾಳೆ, ಅಂದ್ರೆ ಒಂಥರ ರಾಂಗ್ ಟೈಪ್ ಇದ್ದಾಳೆ, ಸ್ವಲ್ಪ ದಿವಸ ನೀನೇ ಸುಮ್ನೆ ಇದ್ಬಿಡು, ಅಯ್ಯಮ್ಮ ಮತ್ತೆ ಅಡ್ಜಸ್ಟ್ ಆದ್ಮೇಲೆ ಕರ್ಕೊಂಬರಂತೆ ಹೋಗಿ ಅಂತ ಅಂದ್ರು ಗುರುಗಳೇ ಪೊಲೀಸ್. ಅವ್ರು ಮಾತಾಡ್ತಿರೋದು ತೊಂದ್ರೆ ಮಾಡೇ ಮಾಡ್ತಾಳೆ 100%. ಕಾನೂನು ಪ್ರಕಾರ ಅವ್ರು ಮಾಡ್ತಾಳೆ, ಬಿಡಲ್ಲ. ಆಯ್ತು. ಹ್ಮ್ ಏನಪ್ಪ? ಪರಿಸ್ಥಿತಿಲಿ ಇದ್ದಾಗ ಪೊಲೀಸ್ ಸ್ಟೇಷನ್ ಹೋಗಿ ಡೌರಿ ಕೇಸ್ ಹಾಕ್ಬೋದಾ ಗುರುಗಳೇ ನನ್ ಮೇಲೆ? ತುಳಿಬೇಕು ಅಂತ ನಿಂತವ್ರಿಗೆ ನಿನ್ನ ಸ್ಥಿತಿ ಕಟ್ಕೊಂಡು ಏನಾಗಬೇಕಾಗಿದೆ? ಹೌದು ಗುರುಗಳೇ, ಸತ್ಯ. ನೀವು ಮಾನವೀಯತೆ ನೋಡ್ತೀರಾ ಹಾಸಿಗೆ ಮೇಲೆ ಕೂತು. ಹಾ ಗುರುಗಳೇ. ಬದುಕಲ್ಲಿ ಎಲ್ಲ ಚೆನ್ನಾಗಿ ನಡೀತಿರೋರ್ಗೆ ಆ ದುಃಖ ಅರ್ಥವಾಗಲ್ಲಪ್ಪ. ಮತ್ತೆ ಹ. ಅದೇ ಸತಿಯಾದವಳು ತನ್ನ ಕರ್ತವ್ಯವನ್ನ ನಿಜವಾಗ್ಲೂ ಪಾಲಿಸಬೇಕಿರೋದು ಪತಿಯ ದುಃಖ ಹಾಗೂ ಪತಿಯ ಕಷ್ಟದ ಸಮಯದಲ್ಲಿ, ಹೌದಲ್ಲ? ಹೌದು ಗುರುಗಳೇ. ಆ ಸತಿ ಧರ್ಮವನ್ನ ಮೀರಿ ಸ್ವೇಚ್ಛಾಚಾರವಾಗಿ ನಿಂತಿದ್ದಾರೆ. ಲೋಕ ಇವತ್ತು ಹಂಗಾಗಿದೆಯಯ್ಯ. ಎಲ್ಲವೂ ಚೆನ್ನಾಗಿ ಬರುತ್ತೆ ಅಂದ್ರೆ ಬೇಕಾದ್ರೆ ಏನು ವೇಷ ಬೇಕಾದರೂ ಹಾಕ್ತಾರೆ. ಏನೋ ಗುರುಗಳೇ. ನಾವೇ ಕಡಿಗಿಲ್ಲಿ ಸೇವೆ ಮಾಡ್ಕೊಂಡು ಇಲ್ಲಿರಬೇಕಾ ಅಂತ ತಗೊಳ್ಳೋದ್ರ ಬದಲು, ತಡಿಯಪ್ಪ, ನಾಳೆ ದಿನ ಹೊರಗಡೆ ಹೋದಾಗ ನನ್ನ ದೇಹ ನೋಡಿ ಯಾವನೋ ನನಗೆ ಬಾಳು ಕೊಡಬಹುದು, ಹಾ ಗುರುಗಳೇ. ನನ್ನ ಸೌಂದರ್ಯ ನೋಡಿ, ಇನ್ನು ಯೌವನ ನೋಡಿ ಯಾವನೋ ಬಾಳು ಕೊಡ್ತಾನೆ.
ಖಂಡಿತ ಬದುಕು ಒಂದು ಹಂತ ಮನಸ್ಥಿತಿ ಅವ್ರಲ್ಲಿ ಇದೆ ಹೋದ್ಮೇಲೆ ಗುರುಗಳೇ. ಅವನ ದೈಹಿಕ ಸುಖಗಳೆಲ್ಲ ತೀರಿ ಆದ್ಮೇಲೆ ನೀನು ಕಾಲು ಕಸ. ಹೌದು ಗುರುಗಳೇ, ಹೌದು. ಅದಕ್ಕಿಂತ ಗಂಡನ್ ಕಡೆ ಆಗಿದ್ದೀನಿ ಬೇಕಾದ್ರೆ ಗುರುಗಳೇ. ಕೊಳ್ಪಟ್ಟಿ ಹಿಡ್ಕೊಂಡು ಹೆಂಗೋ ನೀನ್ ಹಿಂಗ್ ಅನ್ಯಾಯ ಮಾಡಿದೆ, ಏನ್ ಮಾಡ್ದು ಅಂತ ಕೇಳ್ಬೋದು. ಹಾ ಹೊರಗಡೆ ಗುರುಗಳೇ, ಹೌದು. ಅದು ಡೈವರ್ಸ್ ಅನ್ನ ಕೇಳದೆ, ಡೈವರ್ಸ್ ತೆಗೆದುಕೊಳ್ಳದೆ ಆ ಮಟ್ಟಿಗೆ ನಿಂತಿರೋ ಯಾವುದೇ ಹೆಣ್ಣಾದ್ರೂ ಅತ್ಯಂತ ದುಸ್ಥಿತಿಯನ್ನ ತಲುಪಲೇಬೇಕು. ಹಾ ಆದ್ರೆ ಗುರುಗಳೇ. ನಿಮಗೆ ಈ ಸಮಯದಲ್ಲಿ ಆಕೆ ಕುರಿತು, ಮಗುಗಳ ಕುರಿತು ಇದೆ ಭಾವನೆಗಳಿದ್ದಾವೆ. ಅದ್ ನಾನು ಹೇಳಿದಷ್ಟು ಸುಲಭ ಅಲ್ಲ. ಆದರೆ ಇ- ಜೀವ ಇದೆ ಗುರುಗಳೇ, ಬಟ್ ಪಾಪದದು ಅದು ಆಯ್ತು, ಭವಿಷ್ಯ ಹಾಳಾಗ್ಬಾರ್ದಂತ ಕೇಳಿಸ್ಕೊಳ್ಳಪ್ಪ, ಗುರುಗಳೇ. ನಾನು ಹೇಳೋದು ಕೇಳಿಸ್ಕೊ ಆಯ್ತು. ಹಾ ಗುರುಗಳೇ, ಹೇಳಿ ಗುರು. ಈ ಸಮಯದಲ್ಲಿ ಜೀವವನ್ನ ಅವತ್ತು ಬಿದ್ದಂತ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಒಂದು ಮಗು ಕರ್ಕೊಂಡಂಗೆ, ಮಗು ಪೋಷಣೆ ಮಾಡ್ದಂಗೆ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋ ತಾಯಿ ತಮ್ಮನಿಗೋಸ್ಕರ ನೀನು ಇಡೀ ಬದುಕನ್ನು ಮೀಸಲಿಡೆಯ, ತಪ್ಪೇ ಇಲ್ಲ. ಯಾರು ಹಾ ಯಾವ ಮಗಳು ಅಲ್ಲ, ಯಾವ ಹೆಂಡತಿನೂ ಅಲ್ಲ. ಹಾ ಗುರುಗಳೇ. ಮಗಳದು ವಿಚಾರ ಅದು ಇಲ್ಲಿ ಮುಖ್ಯವಾಗಿ ಪಾಪದ ಚೀಲಕ್ಕೆ ಅದು ಬರಲ್ಲ, ಅದು ಮುಗ್ಧ, ಅದು ನನ್ನ ಸೈಡ್ಗೆ ಇಡ್ತೀನಿ. ಆದರೆ ಹೌದು ಗುರು. ನಿನಗೂ ಅವತ್ತಿಂದ ಇವತ್ತಿನವರೆಗೂ ಸೇವೆ ಮಾಡಿಕೊಂಡು ನಿನ್ನನ್ನು ಬದುಕಿಸ್ಬೇಕು, ನಿನ್ನನ್ನ ನಾಲ್ವರಂತೆ ಮಾಡಬೇಕು ಅಂತ ತಮ್ಮ ಎಷ್ಟು ಒದ್ದಾಡಿದ್ರಲ್ಲಪ್ಪ. ಇವಾಗ್ಲೂ ಗುರುಗಳೇ, ಈಗ ಬಂದ್ ಕರಿತಿದ್ದ ನಾನು ಎಕ್ಸರ್ಸೈಸ್ ಮಾಡಿಸ್ಬೇಕ್ ಬಾ ಅಂತ ಹೇಳಿ. ಅದಕ್ಕೆ ನಿಮ್ಮ ಹೇಳ್ತಾ ಹತ್ರ ಇದ್ದೀನಿ, ಆತನಿಗೋಸ್ಕರ, ಆತನ ಮಕ್ಕಳಿಗೋಸ್ಕರ, ತಾಯಿಗೋಸ್ಕರ ನೀನ್ ನಿರ್ಧಾರ ಮಾಡು. ಬದುಕು ಯಾವಾಗಲೂ ಹೇಗಿರ್ಬೇಕಂದ್ರೆ, ಯಾರು ಹಾ ಗುರು. ನಮಗಾಗಿ ಕಣ್ಣೀರು ಹಾಕ್ತಾರೆ, ನಮಗಾಗಿ ದುಃಖ ಪಡ್ತಾರೆ, ನಮಗಾಗಿ ಮರುಗುತ್ತಾರೆ, ನಮಗಾಗಿ ಕಾಯ್ತಾರೆ, ಅವ್ರಿಗೆ ಚರ್ಮ ಸುಳಿದು ಚಪ್ಪಲಿ ಮಾಡಿಕೊಡು. ತಾಳಿ ಕಟ್ಟಿದ್ದೀನಿ ಎಂದ ಮಾತ್ರಕ್ಕೆ ನಿನ್ನನ್ನ ಬಯಸದ, ನಿನ್ನನ್ನ ಕಾಲ್ ಕಸ ಮಾಡಿಕೊಂಡ ಹೆಂಡತಿಯನ್ನ ಕುರಿತಾದ ಯಾವ ಕಾಳಜಿಯೂ ಧರ್ಮವಲ್ಲ. ಹಾ ಗುರುಗಳೇ. ಮಗುವಿನ ಕುರಿತಾಗಿ ನಿಮ್ಮ ನಿರೀಕ್ಷೆಗಳು, ಮಗುವಿನ ಕುರಿತಾಗಿ ತಂದೆಯಾಗಿ ನಿಮ್ಮ ಕರ್ತವ್ಯಗಳು ಭವಿಷ್ಯದಲ್ಲೂ ಕೂಡ ನೀವು ಆಕ್ಟಿವ್ ಮಾಡ್ಕೊಳ್ಬಹುದು. ಹಾ ಗುರುಗಳೇ. ಆದರೆ ಈಗ ಅವಳು ಬರಲಿ ಅಥವಾ ಅವಳು ಬರ್ತಾಳೆ, ಇದು ಯಾವ ನಿರೀಕ್ಷೆನೂ ಇಟ್ಕೊಳ್ಬೇಡಿ. ನಾನೇ ಹೇಳ್ತೀನಿ, ಹೆಣ್ಣು ಹೊರಗಿನ ಹಣ್ಣಿನ ಸುಖ ನೋಡಿದಾಗ ಮನೆಯೊಳಗಿನ ಹಣ್ಣು ಬೇಕಾಗುತ್ತವೆ, ಈಗ ಬೇಕಿಲ್ಲ. ಹಾ ಗುರುಗಳೇ. ಈಗ ನೀನು ಬೇಡ, ಮುಂದೆ ಬೇಕೇ ಬೇಕು, ಬೇರೆ ದಾರಿ ಇಲ್ಲ. ಈಗ ನೀನು ಬೇಡ. ಹಾ ಅರ್ಥಾತ್ ಗುರುಗಳೇ. ನಾನು ಆಕೆಯ ನಡತೆ ಕುರಿತು ಹೇಳ್ತಿಲ್ಲ. ಇವತ್ತಿಗೆ ಆಕೆಗೆ ಹೊರಗಡೆ ಬಣ್ಣ ಬಣ್ಣದ ಜಗತ್ತು ಕಾಣ್ತಾ ಇದೆ. ನಿನ್ನ ಹಾಸಿಗೆ ಕೂತು ಸೇವೆ ಮಾಡ್ಲಿಕ್ಕೆ ಆಕೆಗೆ ದರ್ದ. ಇಲ್ಲ ಗುರುಗಳೇ, ಮೊನ್ನೆ ಕೂಡ ಹಿಂಗೆ ಆಯ್ತು ಗುರುಗಳೇ. ಅದೇ ಎಲ್ಲಿ ಕೆಲ್ಸಕ್ಕೆ ಹೋಗ್ತಿದೀಯಾ, ಹುಷಾರು, ಏನ್ ಮಾಡ್ತಿದೀಯಾ ಅಂತ ನಾನ್ ಮೆಸೇಜ್ ಹಾಕಿದ್ದೆ ಗುರುಗಳೇ ಅವ್ರಿಗೆ. ಅವರು ರಿಪ್ಲೈ ಮಾಡಿದ್ರು ಗುರುಗಳೇ ಅದಕ್ಕೆ. ಇಲ್ಲ, ನಾನು ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಲ್ಲ, ನನ್ ಸ್ಯಾಲ್ರಿ ಚೆನ್ನಾಗಿದೆ, ಇಲ್ಲಿ ಸ್ಟಾರ್ಟಿಂಗ್ 20,000 ಕೊಡ್ತಿದ್ದಾರೆ, ನನ್ನ ಮಗಳು ಭವಿಷ್ಯಕ್ಕೋಸ್ಕರ ಬಂದಿದ್ದೀನಿ ಕೆಲ್ಸಕ್ಕೆ, ಹೆಂಗೆ ಅಂತ ಮಾತಾಡಿದ್ರು ಗುರು. ಹೇಳಿದೆ ಗುರುಗಳೇ, ಮಗಳದು ಭವಿಷ್ಯ ನೋಡೋದ್ ಮಗಳಿಗೆ ಈಗಲೂ ಕೂಡ ಕೋಟಿ ಮೇಲೆ ಇದ್ದಾಳೆ ಅವಳು. ಕೋಟಿಗಿಂತ ಜಾಸ್ತಿ ಇದ್ದಾಳೆ ಅವಳು. ನಿನ್ ಭವಿಷ್ಯ ನೋಡ್ಕೊಳ್ಲಿಕ್ಕೆ ಹೋಗಿದ್ಯಾ, ಮಗಳ ಮೇಲೆ ಹೇಳ್ಬೇಡ ಅಂತ ಹೇಳಿದೆ ಗುರುಗಳೇ ನಾನು. ಆಯ್ತಪ್ಪ, ಈಗ ಅರ್ಥ ಆಗುತ್ತೆ. ಈಗ ನೀವು ಇಲ್ಲಿ ಕೂತು ಏನು ಹೇಳಿದ್ರು ಕೂಡ ನೀವು ಕೆಟ್ಟವರಾಗೇ ಇರ್ತೀರಾ, ಕೆಟ್ಟವರಾಗೇ ಕಾಣಿಸ್ತೀರಾ. ಮತ್ತು ಇನ್ನೊಂದು, ಇಂತಹ ಪರಿಸ್ಥಿತಿಗಳಲ್ಲಿ ನೀನು ಬಡವನ ಕೋಪ ದವಡೆಗೆ ಮೂಲ ಹಾಸಿಗೆ ಮೇಲೆ ಕೂತ್ಕೊಂಡು ನೀನು ಧರ್ಮನೇ ಮಾತಾಡ್ತಿದೀಯಾ, ಆದರೆ ನಿನ್ನ ಧರ್ಮದ ಮಾತುಗಳು ಅಷ್ಟು ಪರಿಣಾಮಕಾರಿಯಾಗಿರಲ್ಲ. ಹಾ ಗುರುಗಳೇ. ಯಾಕಂದ್ರೆ ಮನುಷ್ಯ ಇಷ್ಟು ಮಾತ್ರ ತಿಳ್ಕೊಳ್ಳಿ, ಚೆನ್ನಾಗಿ ನಡೀತಾ ಇದ್ರೆ ಬದುಕು ಸರ್. ಚೆನ್ನಾಗಿ ನಡೀತಿದ್ದಾಗಲೇ ನಾವು ನಮಗೆ ನಮ್ಮವರು ತಮ್ಮವರು, ಇದು ನೋಡಿ, ಎಂಥ ಜಿಮ್ ಬಾಡಿ ಇರ್ಬೋದು, ಎಂಥ ಕೋಟಿ ಕುಳ ಇರ್ಬೋದು, ಎಂಥ ಪೊಲೀಸ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಪದವಿಯಲ್ಲಿ ಸಂಬಳಗಳಲ್ಲಿ ಏನೇ ಇರ್ಬೋದು, ಕೆಳಗೆ ಬಿದ್ದು ಹಾಸಿಗೆ ಹಿಡಿಬೇಕು ಅನ್ನೋದು ಅವನ ಹಣೆ ಬರದಲ್ಲಿದ್ದರೆ ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಅದಕ್ಕೆ ಮನುಷ್ಯ ಬಾಗಿ ನಡೀರಪ್ಪ ಅಂತ ಯಾಕೆ ಹೇಳ್ತಾನೆ ಅಂದರೆ, ದೇವ್ರು ದೊಡ್ಡವರು. ಯಾವಾಗ ಚೆನ್ನಾಗಿ ನಡೀತಿದ್ದು ಬದುಕು, 40,000-45,000 ರೂಪಾಯಿ ಸಂಬಳ, ಕಾರು, ಮನೆ, ಒಳ್ಳೆ ಕುಟುಂಬ, ಸತಿ ಸುತರು ಎಲ್ಲರೂ ಇದ್ದರು, ಬದುಕು ಇದ್ದಕ್ಕಿದ್ದ ಹಾಗೆ ಹಾಸಿಗೆ ಹಿಡಿತಲ್ಲ, ಯಾವುದೋ ಎಮ್ಮೆನೋ ಏನೋ ಬಂದು ನಿಮ್ಮ ಮೇಲೆ ಬೀಳುವ ಹಿಂದಿನ ಕ್ಷಣದವರೆಗೂ ನಿಮ್ಮ ಬದುಕು ತುಂಬ ಏನು ವೈಭೋಗದಲ್ಲೇ ಇತ್ತಲ್ಲ. ಹೌದು ಗುರುಗಳೇ, ಹೌದು. ಅಂದ್ರೆ ಈ ಕತೆ ನಮಗೆ ಹೇಳ್ತಾ ಇದೆ, ಮನುಷ್ಯನೇ, ನೀನು ಯಾವ ಗಳಿಗೆಯಲ್ಲಿ ಹಾಸಿಗೆ ಹಿಡಿತೀಯೋ, ಅಸಹಾಯಕನಾಗ್ತೀಯೋ ಅಥವಾ ರೋಗಿಷ್ಠನಾಗ್ತೀಯೋ ನಿನಗೆ ಗೊತ್ತಿಲ್ಲ. ಇರುವವರೆಗೂ ವಿನಯದಿಂದ, ಗೌರವದಿಂದ ಮೈಯೆಲ್ಲ ಕಣ್ಣಾಗಿರು.
ಇವತ್ತು ನಿನ್ನ ಬದುಕನ್ನು ನೋಡಿದ್ರೆ ನಿಮ್ಮ ಹೆಂಡತಿಗೆ ಪಾಠ ಕಲಿಬೋದು. ತಡಿಯಪ್ಪ ನನ್ನ ಗಂಡು ತುಂಬ ಚೆನ್ನಾಗಿದ್ದ ಕಂಡ ಅಥವಾ ಚೆನ್ನಾಗಿದ್ದಾಗಲೇ ಸಡನ್ನಾಗಿ ಹಿಂಗಾಯ್ತು. ನಾನು ಇವತ್ತು ಹಿಂಗೆ ಮೆರಿಬೋದು, ನನಗೂ ಒಂದು ದಿವಸ ಹಂಗೆ ದೇವ್ರು ಇಟ್ಟಿರ್ತಾನೆ ಅಂತ. ಇಲ್ಲ ಗುರುಗಳೇ, ನಾನೊಂದ್ ಮೆಸೇಜ್ ಹಾಕಿದೀನಿ ಗುರುಗಳೇ. ನನಗೆ ಈ ತರ ಆಗಿದೆ, ಬೇಡ. ಯಾವ ಟೈಮಲ್ಲಿ ಕೆಟ್ಟದಾಗುತ್ತೋ ಒಳ್ಳೇದಾಗುತ್ತೋ ಗೊತ್ತಿರಲ್ಲ. ದೇವ್ರು ಯಾವ ಟೈಮಲ್ಲಿ ಕಷ್ಟ ಕೊಡ್ತಾನೋ ಸುಖ ಕೊಡ್ತಾನೋ ಗೊತ್ತಿರಲ್ಲ. ಬಂದ್ಬಿಡು, ಪಾಪು ಭವಿಷ್ಯ ನೋಡು ಅಂತ ಹೇಳಿದೆ ಗುರುಗಳೇ. ಆದ್ರೂ ಉದಾಹರಣೆ ಕೊಟ್ಟೆ ಗುರುಗಳೇ. ನಾನ್ ಚೆನ್ನಾಗಿರುವಾಗ ನಿನ್ ಎಷ್ಟೆಲ್ಲ ವೈಭೋಗದಿಂದ ನೋಡ್ಕೊಂಡಿದೀನಿ, ಎಷ್ಟ್ ಚೆನ್ನಾಗ್ ನೋಡ್ಕೊಂಡಿದೀನಿ. ಇಲ್ಲ ಗುರುಗಳೇ, ಅವರು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ಗುರುಗಳೇ, ಅಂಜು ಅಂತ ಗೊತ್ತಾಯ್ತಲ್ಲ, ಗೊತ್ತಾಗಿ ನೆಕ್ಸ್ಟ್ ಡೇ ಕಾರ್ ತಂದಿದೀನಿ ಗುರುಗಳೇ ನನ್ ಮನೆಗೆ. ಅಂದ್ರೆ ಇನ್ನ ಕಾರ್ ಬೇಕಾಗುತ್ತೆ, ಅಲ್ಲಿವರೆಗೂ ಕಾರ್ ಇದ್ದಿಲ್ಲ ಗುರುಗಳೇ ನಮ್ದೋನು. ಕಾರ್ ಬೇಕಾಗುತ್ತೆ ಇನ್ಮೇಲೆ ಹಾಸ್ಪಿಟ್ಲ್ ಹೋಗ್ಲಿಕ್ಕೆ, ಅದಕ್ಕೆ ಬೈಕಲ್ಲಿ ಕರ್ಕೊಂಡು ಹೋಗಕ್ಕಾಗಲ್ಲ, ಅಥವಾ ಇದು ಬಸ್ಸಲ್ಲಿ ಯಾವ ತರ ಕರ್ಕೊಂಡು ಹೋಗಕ್ಕಾಗಲ್ಲ ಅಂತ ಹೇಳಿ ಅದೆಲ್ಲ ಹೇಳಿದೆ ಗುರುಗಳೇ. ಹಠ ಮಾಡ್ತಿದಾರೆ ಗುರುಗಳೇ. ನನ್ನ ತಾಯಿ ನನ್ನ ತಮ್ಮ ಹಠ ಮಾಡ್ತಿದ್ದಾರೆ, ನಾವ್ ಹೋಗ್ತೀವಿ ಅಲ್ಲಿಗೆ, ಕರ್ಕೊಂಡ್ ಬರ್ತೀವಿ ಅವರಿಗೆ. ಬಟ್ ನನಗೆ ಯಾಕೋ ಅದು ಸರಿ ಅನಿಸ್ತಾ ಇಲ್ಲ ಗುರುಗಳೇ. ಇಲ್ಲಿಗೆ ಬಂದಿದ್ದೀಯಾ ಹೇಳ್ತಾ ಇದ್ದೀನಿ. ಹಾ ಗುರುಗಳೇ, ಹೇಳಿ ಗುರುಗಳೇ. ಈ ಕೇಳಲಿಕ್ಕೆ ಅಂತಾನೆ ಕಾಲ್ ಮಾಡಿದೀನಿ ಗುರುಗಳೇ. ಆಕೆಯ ಕುರಿತಾಗಿ ನಿಮ್ಮ ತಮ್ಮ ಅಥವಾ ಅಮ್ಮ ಏನೇ ಪ್ರಯತ್ನ ಮಾಡಿದ್ರು ಕೂಡ, ಒಂದು ಹೆಣ್ಣು ಈಗ ನಿನ್ನನ್ನ ರೋಗಿಷ್ಟ ಅಥವಾ ನೀನು ಈಗಲೇ ಮೇಲೆದ್ದೇಳಲ್ಲ, ಹೋದ್ರೂ ಕೂಡ ನಿನ್ನ ಸೇವೆ ಮಾಡ್ಕೊಂಡು ನಾನು ಇರಬೇಕಾಗುತ್ತೆ, ಅಲ್ಲಿ ನಾನು ಇಚ್ಛೆ ಪಟ್ಟಂತೆ ಬದುಕೋಕ್ಕಾಗಲ್ಲ ಅನ್ನೋ ಒಪಿನಿಯನ್ಗೆ ಆಕೆ ಬಹಳ ಹಿಂದೆಯೇ ಬಂದು ನಿಂತಿದ್ದಾಳೆ. ಹೌದು ಗುರುಗಳೇ. ನೀವು ಸುಧಾರಣೆಯಾಗಿ ನೀವು ಚೆನ್ನಾಗಿ ನಿಮ್ಮ ಬದುಕಲ್ಲಿ ನಿಲ್ಲೋ ವೇಳೆಗೆ ಆಕೆ ತನ್ನ ಬದುಕನ್ನು ಇನ್ನೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿರ್ತಾಳೆ. ಒಟ್ಟಾರೆಯಾಗಿ ನಾನು ಹೇಳೋದು, ಈ ಸಮಯದಲ್ಲಿ ನಿಮ್ಮ ತಮ್ಮ ಅಮ್ಮ ಹೋಗಿ ಇಲ್ಲ ಅನ್ಸ್ಕೊಂಡು ಬಂದು ಯಾಕೆ ಮತ್ತೆ ದುಃಖ ಪಡಬೇಕು? ನಾನು ಅದೇ ಹೇಳ್ತಿದ್ದೀನಿ ಗುರುಗಳೇ, ನನ್ನ ತಮ್ಮಗ ಅದನ್ನ ಹೇಳ್ತಿದ್ದೀನಿ, ನನ್ನ ತಾಯಿ ಕೂಡ ಅದನ್ನ ಹೇಳ್ತಿದ್ದೀನಿ ಗುರುಗಳೇ. ನೋಡಪ್ಪ, ನೀವಂತರೂ ಈಗ ನೀವು ತಗೊಂಡಿರೋ ನಿರ್ಧಾರ ನಿಮ್ ಕೆಟ್ಟದಕ್ಕೆ ತಗೊಂಡಿದ್ದೀರಿ ಅಂತ ಹೇಳ್ತಿದ್ದೀನಿ ಗುರುಗಳೇ, ಓಪನ್ ಆಗಿ. ಆಯ್ತು, ಪ್ರಯತ್ನ ಈಗ ನಾಯ್ತು. ನಿಮಗೆ ನಿಮ್ಮ ಅಂತರಂಗಕ್ಕೆ ಅಂಥದ್ದೊಂದು ಅರಿವನ್ನು ಮೂಡಿಸ್ಬೇಕಿದೆ, ಅದಕ್ಕೆ ಹೇಳ್ತಿದ್ದೀನಿ. ಬಿಟ್ರೆ ಅವ್ರು ಹೋಗ್ತಾರೆ ಮಾಡ್ತಾರೆ ಅನ್ನೋದು ಅವ್ರ ತೀರಾ ಹೋಗ್ತೀನಿ ಅನ್ನೋದಾದ್ರೆ ಅಷ್ಟೇ, ಏನಿಲ್ಲ, ಬಿಡಿ, ಹೋಗಿ ಅವ್ರಿಗೂ ಸತ್ಯ ಗೊತ್ತಾಗ್ಲಿ. ಅಲ್ಲ ಗುರುಗಳೇ, ಸತ್ಯ ಗೊತ್ತಾಗ್ಲಿ. ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಾಗ್ಲೂ ಅವ್ರು ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸ್ಟೇಷನ್ ಒಳಗೆ ಹೋಗಿ ಕೂತ್ಕೊಂಡಿರೋರು. ನಾಳೆ ಅವರು ಈಗ್ಲೂ ಗುರುಗಳೇ ಅವ್ರ ಮೆಸೇಜ್ ಏನಾಗ್ತಾರೆ ಅಂದ್ರೆ, ನಿನ್ ತಮ್ಮನ್ನ ನಿನ್ ತಾಯಿನ ಬಿಡಲ್ಲ ನಾನು, ಅಷ್ಟು ಸುಲಭವಾಗಿ ಬಿಡಲ್ಲ. ಈಗ್ಲೂ ಗುರುಗಳೇ, ಈಗ್ಲೂ ಅದೇ ಮೆಸೇಜ್ ಮಾಡ್ತಾರೆ. ಅಂದ್ರೆ ಅಷ್ಟು ದ್ವೇಷ ಅವ್ರ ಮೇಲೆ. ಆಯ್ತು, ಹೊರಗಿನ ಯಾವ ಬೆಂಬಲದಿಂದ ಗುರುಗಳೇ ಏನೆಲ್ಲ ಮಾತಾಡ್ತಿದ್ದಾರೆ, ಆ ಎಲ್ಲ ಬೆಂಬಲಗಳು, ಆ ಎಲ್ಲ ಕೈಗಳು ಇವರಿಗೆ ಅನ್ಯಾಯ ಮಾಡ್ತಿದ್ದಾವೆ, ಅಥವಾ ಇವರಿಗೊಂದು ದಿನ ತಿರುಗಿ ಬಿದ್ದಾಗಲೇ ಅವ್ರಿಗೆ ಗೊತ್ತಾಗೋದು ನಿಜವಾದ ಸಂಸಾರ ಬೆಲೆ ಏನು. ಗಂಡ ಮಕ್ಕಳು ಅಂಬ್ಲಿ ಕುಡಿದ್ರು ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು ಅಂತ ಇರೋದು ಎಷ್ಟು ಮುಖ್ಯ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಹೊರಗಡೆ ಯಾರ್ದೋ ಬಲದಿಂದ, ಅದು ಹೇಗಂದ್ರೆ ಕೊಂಬೆ ನಂಬಿಕೊಂಡು ಬೇರನ್ನು ಎದುರಾಕೊಂಡಂಗೈತು ಕತೆ. ಬೇರೆ ಬಿದ್ದು ಕೊಂಬೆ ನಂಬ್ಕೊಂಡು ಎಷ್ಟು ದಿನ ಇರ್ತೀಯಪ್ಪ? ಹೌದು ಗುರುಗಳೇ, ಬೇರ್ ಚೆನ್ನಾಗಿದ್ರೆ ಅಲ್ವಾ ಗುರುಗಳೇ ಕೊಂಬೆ. ಈಗ ಆಕೆ ಬೇರನ್ನ ಎದುರಾಕೊಂಡಿದ್ದಾಳೆ. ಇರ್ಲಿ, ಆಯ್ತು, ಅವೆಲ್ಲ ಅದು ನಾನೇನು ಅದು ಶಪಿಸುವಿಕೆಯೂ ಅಲ್ಲ, ಇನ್ನೇನೂ ಅಲ್ಲ. ಅದು ಪ್ರಕೃತಿಯ ನಿಯಮ. ಯಾವಾಗ ಒಂದು ಹೆಣ್ಣಾಗ್ಲಿ ಅಥವಾ ಗಂಡಾಗ್ಲಿ, ಹೆಣ್ಣು ಅಂತ ಅಲ್ಲ, ಗಂಡಾದ್ರೂ ಅಷ್ಟೇ, ಹೆಂಡತಿಯ ಕಷ್ಟ, ಹೆಂಡತಿಯ ದುಃಖ, ಹೆಂಡತಿಯ ರೋಗಗಳ ಸಮಯದಲ್ಲಿ ಗಂಡನಾದವನು ಅವಳ ಜೊತೆ ನಿಂತು ಕೈ ಹಿಡಿದು ನಾನು ಇದ್ದೀನಿ ಕಣೆ, ಯಾರು ಬಿಟ್ರು ನಾನು ಕೈ ಹಿಡಿತೀನಿ ಕಣೆ, ಈಗ ಅಂದುಕೊಂಡು ಹೆಂಡತಿ ಸೇವೆ ಮಾಡೋದು, ಗಂಡನ ಸೇವೆ ಮಾಡೋದು, ಹೆಂಡತಿ, ಇದು ಸತಿಪತಿ ಧರ್ಮ. ಅದನ್ನು ಮೀರಿ ಕೆಳಗೆ ಬಿದ್ದ ಕಾಲದಲ್ಲಿ ಸಡನ್ನಾಗಿ ಬದಲಾಗಿ ಈ ಎಲ್ಲದರ ಪಾಪ ಅವರ ತವರು ಮನೆಯ ಮೇಲೇನೇ ಇದೆ. ಇದೇನು ಸುಮ್ಮನೆ ಬದಲಾಗಿಲ್ಲ ಅಲ್ವಾ? ಹೌದು ಗುರುಗಳೇ. ಈ ಪಾಪದ ಭಾರ ತವರು ಮನೆ ಮುಂದೊಂದು ದಿನ ಹೊರುತ್ತೆ. ಯಾಕಂದ್ರೆ ಇಲ್ಲಿ ಹಾಸಿಗೆ ಮೇಲೆ ಕೂತ ಹಾಕಿರುವ ಒಂದೊಂದು ಕಣ್ಣೀರು ಕೂಡ ಅವು ತಮ್ಮ ಕೆಲಸವನ್ನ ಮಾಡೇ ಮಾಡ್ತವೆ. ಹಾಗಾಗಿ ಆ ಹೆಣ್ಣು ಮುಂದಿನ 6 ಅಥವಾ 8 ವರ್ಷದವರೆಗೂ ತನ್ನ ಅಭಿಪ್ರಾಯವನ್ನು ಆಕೆ ಬದಲಾಯಿಸಲ್ಲ. ಹಾಗಾಗಿ ನೀವು ಏನೋ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಅದನ್ನು ಚಿಕ್ಕದಾಗಿ ಶುರು ಮಾಡಿ ಫಿನಾನ್ಷಿಯಲಿ ಸ್ಟ್ಯಾಂಡ್ ಆಗಿ ಮಗಳ ಬರುವಿಕೆಗೋಸ್ಕರ ಕಾಯಿರಿ. ಅಂಥ ದಿನ ಖಂಡಿತ ಬರುತ್ತೆ. ಮತ್ತು ಹೆಂಡತಿ ಕೂಡ ಬರ್ತಾರೆ, ಬಟ್ ಈಗ ಸಾಧ್ಯ ಇಲ್ಲ ಅನ್ನೋದು ಮಾತ್ರ ಹೇಳ್ತೀನಿ. ಯಾಕಂದ್ರೆ ನನ್ನ ಮನಸ್ಸಿಗೆ ನನಗೆ ಪ್ರಶ್ನೆ ಕಾಡ್ತಿದೆ ಗುರುಗಳೇ.
ಈಗ ಕಷ್ಟಕ್ಕಿಲ್ಲದ ಹೆಂಡ್ತಿನ ಮುಂದೆ ಯಾವಾಗೋ 8-10 ವರ್ಷ ಆದ್ಮೇಲೆ ತಗೊಂಡು ಏನ್ ಮಾಡ್ಲಿ ಅಂತ ನನಗೆ ಕ್ವಶನ್ ಆಗ್ತಿದೆ ಆಯ್ತಪ್ಪ, ಗುರುಗಳೇ. ನೀ ಇನ್ನೊಂದಾಯ್ತೀಯಾ? ಆ ಇಲ್ಲ ಗುರುಗಳೇ, ಇಲ್ಲ ಇಲ್ಲ ಇಲ್ಲ. ಅವತ್ತಿನ ಕಾಲಕ್ಕೆ ತಗೊಳ್ಳೋದು ಬಿಡೋದು ಅಂತಲ್ಲ, ಅದು ಮಗಳ ಹಿತ ಏನಿದೆಯೋ ಅದನ್ನ ನೀನು ಸಾಧಿಸಬೇಕಾಗುತ್ತೆ. ಹಾ ಗುರುಗಳೇ. ಮಗಳು ಬೇಕು ಅಂದ್ರೆ ಮಗಳಿಗೆ ತಾಯಿ ಬೇಕು ಅಂದ್ರೆ ಬೇಕು, ಮಗಳೇ ಬೇಡ ಅಂದ್ರೆ ಬೇಡ, ಅಷ್ಟೇ. ಅವತ್ತು ನಿನ್ನ ನಿರ್ಧಾರವಲ್ಲ, ಅದು ಮಗುವಿನ ಭವಿಷ್ಯದ ಕಾರಣದಿಂದ ತೆಗೆದುಕೊಳ್ಬೇಕಾದ ನಿರ್ಧಾರ. ಕೆಲವೊಮ್ಮೆ ಅದು ನಿಮಗೆ ಇಷ್ಟ ಇಲ್ಲದೆ ಇರಬಹುದು. ಇಲ್ಲ ಗುರುಗಳೇ, ನೀವ್ ಹೇಳ್ತೀರ ನಿಜ ಇದೆ. ಹಾಗಾಗಿ ಇವತ್ತಿಗೆ ಅದು ನಿರ್ಧಾರ ಮಾಡೋದಿಲ್ಲ. ಇರೋರು ಯಾರೋ ಸಾಯೋರು ಯಾರೋ. ಈಗ ರಿಕವರ್ ಆಗಿದ್ದೀರಾ, ನಾಲ್ವರಂತೆ ಒಬ್ಬರೇ ಅಲೆಮಾರಿ ಥರ ಕಾಡು ದೇಶ ಸುತ್ತಿ ನನ್ನ ಜೀವನ ಸಾರ್ಥಕ ಮಾಡಿಕೊಂಡು ಎಲ್ಲಕ್ಕೋ ಓದಿ ಸಾಯ್ತೀನಿ, ಇಲ್ಲ ನೋಡಿ ಸಾಯ್ತೀನಿ ಅನ್ನೋ ನಿರ್ಧಾರ ಮಾಡಪ್ಪ. ಹಾ ಬದುಕು ಗುರುಗಳೇ. ಮೊದಲು ಎದ್ದು ನಿಲ್ಲು, ನಿನ್ನ ಕೆಲಸ ನೀನು ಮಾಡ್ಕೊ. ತಾಯಿ ತಮ್ಮನಿಗೋಸ್ಕರ ಬದುಕನ್ನು ಮೀಸಲಿಡು. ಅಲ್ಲೇ ಇದ್ದು ದುಡ್ದು 4 ಕಾಸು ಸಂಪಾದನೆ ಮಾಡಿ ಯಾವ ಕೆಟ್ಟ ಹೌದು, ಸುಧಾರಣೆ ಆಗ್ತೀರಾ, ರಿಕವರ್ ಆಗ್ತೀರಾ, ಮೊದಲಿನಂತೆ ಮತ್ತೆ ಬದುಕ್ತೀರಾ, ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ತೀರಾ, ಯಾರಿಗೂ ಭಾರವಾಗಲ್ಲ. ಆದರೆ ತಾಯಿ ಮತ್ತು ತಮ್ಮನ ಹೆಂಡತಿ ಅಥವಾ ಯಾರೆಲ್ಲ ಇವತ್ತು ನಿಮ್ಮ ಸೇವೆ ಮಾಡಿದ್ರು ಅವರ ಹಾ ಗುರುಗಳೇ. ಜೀತ ಮಾಡ್ತಾ ಬದುಕಪ್ಪ. ಬದುಕಿನ ಸಾರ್ಥಕತೆ ಎಲ್ಲೋ ಇರಬೇಕಿತ್ತು, ಏನೋ ಇರಬೇಕಿತ್ತು, ಹೆಂಗೋ ಇರಬೇಕಿತ್ತು ಅಂತಲ್ಲ. ಎಲ್ಲಿ ಬಿತ್ತುವೋ ಅಲ್ಲೇ ಭವ್ಯವಾಗಿ ಬೆಳೆಯೋದಿರೋದು. ಈಗ ನಿನಗೂ ಆಸೆ ಇರ್ಬೋದು, ನಮಗೂ ಆಸೆ ಇರ್ಬೋದು. ಅಲ್ಲಿಗೆ ಹಂಗಿರ್ಬೇಕಿತ್ತು ಸರ್, ನಾನು ಹಿಂಗಿರಬೇಕಿತ್ತು. ಇಲ್ಲದ್ದನ್ನು ಕೊರಗೋದಕ್ಕಿಂತ ಎಲ್ಲಿ ದೇವರು ನಮ್ಮನ್ನು ಬಿತ್ತಿದ್ದಾನೋ ಅಲ್ಲೇ ಭವ್ಯವಾಗಿ ಬೆಳಿಬೇಕು. ಈ ನಮ್ಮಲ್ಲಿ ಗುರುಗಳು ಒಂದು ಕತೆ ಹೇಳೋರು. ಒಬ್ಬ ಗಂಡ ಹೆಂಡತಿ ಊರಿಂದ ಹೊರಗಡೆ ಒಂದು ಗುಡಿಸ್ಲಲ್ಲಿದ್ರಂತೆ. ಅವರು ಭಾಳ ಬಡವರು, ಆದರೆ ಅವರಿಬ್ಬರು ಬಹಳ ಪ್ರೀತಿಯ ದಂಪತಿಗಳು. ಅವರ ಹೃದಯದಲ್ಲಿ ಶ್ರೀಮಂತಿಕೆ, ಅಂದರೆ ಪ್ರೀತಿ ಎನ್ನುವ ಶ್ರೀಮಂತಿಕೆ ಇತ್ತು. ಆದರೆ ಅವರು ಬಡವರು, ಗುಡಿಸ್ಲಲ್ಲಿ ವಾಸ ಮಾಡ್ತಾ ಇದ್ರು. ಪರಸ್ಪರ ಒಬ್ಬರು ಪ್ರೀತಿ ಮಾಡ್ತಾ ಇದ್ರು. ಈ ಗಂಡ ಒಮ್ಮೆ ಹಿಂಗೆ ನಡ್ಕೊಂಡ್ ಬರ್ಬೇಕಾದ್ರೆ, ಎಲ್ಲೋ ಸಿಟಿಯಿಂದ ಬರ್ಬೇಕಾದ್ರೆ ಅವನ ಕಾಲಿಗೆ ಒಂದು ಬೀಜಗಳೇ ಇರೋ ಒಂದೇನು ಕವರ್ ಸಿಕ್ತು. ಅವು ಕವರ್ ತಗೊಂಡು ಬಂದು ಈ ಗುಡಿಸ್ಲು ಮುಂದೆ ಜಾಗ ಇತ್ತಲ್ಲ ಬಿತ್ತನೆ ಮಾಡಿದೆ. ಅವು ಏನಂದ್ರೆ ಈ ಡೈರೆ ಹೂ ಅಂತಾರಲ್ಲ, ಬಣ್ಣ ಬಣ್ಣದ ಹೂ ಬಿಡ್ತಾವಲ್ಲ, ಡೇರೆ ಹೂ. ಆ ಡೇರೆ ಹೂ ಬಣ್ಣ ಬಣ್ಣದ ಹೂಗಳು ಅಂದ್ರೆ ಬೆಳೆದಿದ್ದಾವೆ. ಗುಡಿಸ್ಲು ಮುಂದೆ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದಾವೆ. ಗಂಡ ಹೆಂಡತಿ ಅದನ್ನ ನೋಡಿ ತುಂಬಾ, ಗುಡಿಸ್ಲಲ್ಲೇ ಇರೋದು, ಬಟ್ ಅವರು ಪ್ರೀತಿಸಿ ಮದುವೆ ಆಗಿದ್ರು ಏನೋ, ತುಂಬಾ ಆನಂದವಾಗಿ ಸುಂದರದ ಜೀವನ ಬದುಕುತ್ತಾ ಇದ್ರು. ಹೀಗೆ ಒಂದು ದಿನ ಬೆಳದಿಂಗಳ ರಾತ್ರಿಯ ಆ ಸಮಯದಲ್ಲಿ ಆ ಡೇರೆ ಹೂಗಳು, ಅಂದ್ರೆ ಗಂಡ ಹೆಂಡತಿ ಮಲಗಿದ್ದಾರೆ, ರಾತ್ರಿ ಸಮಯ, ಡೈರೆ ಹೂಗಳು ಒಂದೊಂದೇ ಮಾತಾಡ್ಕೊಳ್ತಿದ್ವಂತೆ. ಒಂದು ಡೈರೆ ಹೂ ಹೇಳ್ತು, ಅಯ್ಯೋ ನಾನು ರಾಜನ ಅರಮನೆಯ ಒಂದು ತೋಟದಲ್ಲಿ ಬೆಳೆದು ಅಲ್ಲಿ ಸುಂದರವಾಗಿ ಬೆಳೆದು ನಾನು ರಾಣಿಯ ಮುಡಿ ಸೇರಬೇಕಿತ್ತು, ಅಥವಾ ಆ ಅರಮನೆಯಲ್ಲಿ ಇನ್ಯಾವುದೋ ಎತ್ತರದ ಸ್ಥಾನದಲ್ಲಿ ಇರಬೇಕಿತ್ತು. ಬಂದು ನಾನು ಹೋಗಿ ಈ ವಯ್ಯನ್ ಗುಡಿಸ್ಲು ಮುಂದೆ ಬದುಕಿದ್ದೀನಲ್ಲ ಅಂತ ಅಳ್ತಿತ್ತಂತೆ. ಅಲ್ಲೇ ಇನ್ನೊಂದು ಪಕ್ಕದಲ್ಲಿದ್ದ ಇನ್ನೊಂದು ಡೈರೆ ಹೂ ಹೇಳ್ತು, ಅಯ್ಯೋ ನಾನು ಕನಸು ಕಂಡಿದ್ದೆ, ನಾನು ಯಾವುದೋ ರಾಜರ ತೋಟದಲ್ಲಿ ಹುಟ್ಟಿ ವಿದೇಶಗಳಿಗೆ ರಫ್ತಾಗಿ ಯಾವುದು ದೇಶಗಳನ್ನು ಸುತ್ತುವ ಕನಸು ಕಂಡಿದ್ದೆ. ಆದರೆ ನನ್ನ ಹಣೆ ಬರ ಕೆಟ್ಟು ಈ ಗುಡಿಸ್ಲ ಮುಂದೆ ಬಂದು ಬೆಳೆದಿದ್ದೀನಿ ಅಂತ. ಹೀಗೆ ಎಲ್ಲ ಹೂಗಳು ತಮ್ಮ ಅಭಿಪ್ರಾಯ, ದುಃಖ, ಅಂದ್ರೆ ನಾವೆಲ್ಲೋ ಅಂದ್ಕೊಂಡಿದ್ದೋ ಇವತ್ತು ಬಂದು ಈ ಗುಡಿಸ್ಲು ಮುಂದೆ ಬೆಳೆದಿದ್ದೀವಿ ಅಂತ. ಅದರಲ್ಲಿ ಒಂದು ಹೂ ಹೇಳುತ್ತೆ, ಸುಮ್ಮನೆ ಮೌನವಾಗಿರುತ್ತೆ ಒಂದು ಹೂ. ಬೇರೆಲ್ಲ ಕೇಳ್ತವೆ, ಏನಪ್ಪಾ ನಿನಗೇನು ಆಸೆಗಳಿರ್ಲಿಲ್ವಾ, ಅಥವಾ ನೀನು ಇದೇ ತರ ಕನ್ಸ್ಕೊಂಡು ಇವತ್ತು ಬಂದು ಗುಡಿಸ್ಲು ಮುಂದೆ ಬದುಕಿದ್ದೀಯಾ, ಅಥವಾ ನಿನ್ ಕನ್ಸು ಏನಿತ್ತು ಅಂತ. ಅದಕ್ಕೆ ಡೈರೆ ಹೂ ಹೇಳುತ್ತೆ, ಅದೊಂದು ಹೂ ಹೇಳುತ್ತೆ, ನನಗೂ ಕನಸುಗಳಿದ್ದೋ ಹೌದು, ಆದರೆ ಇವತ್ತು ನಾನು ಏನಿದ್ದೀನೋ ಅದ್ರಲ್ಲಿ ನಾನು ಖುಷಿ ಪಟ್ಟಿದ್ದೀನಿ. ಯಾಕೆ ಗೊತ್ತಾ, ಬೆಳಗ್ಗೆ ಈ ಗುಡಿಸ್ಲಲ್ಲಿರೋ ಓನರ್ ಯಾರಿದ್ದಾನೆ ಅಥವಾ ಆ ವ್ಯಕ್ತಿ, ಅವನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇನ್ನೇನು ಮನೆಯಿಂದ ಹೊರಡಬೇಕಾದ್ರೆ ಹೆಂಡತಿಗೆ ತಿರುಗಿ ಹೇಳ್ತಾನಂತೆ, ಆ ಡೇರೆ ಅಂದ್ರೆ ನಿನಗಿಂತ ಆ ಡೇರೆ ಹೂವೇ, ಅಂದ್ರೆ ಆ ಡೇರೆ ಹೂ ಕೆಂಪು ಕಲರ್ ಹೂವು, ಕೆಂಪು ಕಲರೇ ಅಂದ್ರೆ ಆ ಡೇರೆ ಹೂವೇ ನಿನಗಿಂತ ಕೆಂಪಾಗಿದೆ ಎಂದಾಗ ಹೆಂಡತಿ ಗುರಾಯಿಸ್ಕೊಂಡು ನೋಡ್ತಾಳೆ. ಅವಳು ಕೆನ್ನೆಯ ಮೇಲೆ ನಾಚಿಕೆ ಬರುತ್ತೆ. ನಾನು ಆ ಗಂಡ ಹೆಂಡತಿಯ ಸರಸ ಸಲ್ಲಾಪ ನೋಡಿ ಒಂಥರ ಆನಂದ ಪಡ್ತೀನಿ. ಅಷ್ಟೇ ಅಲ್ಲ, ಆ ಮನೆಯ ಗುಡಿಸ್ಲಲ್ಲಿರೋ ಹೆಂಗಸೇನಿದ್ದಾಳೆ, ನನ್ನ ಗಿಡದ ಒಂದು ಹೂವನ್ನು ಕಿತ್ತು ದೇವರ ಮುಡಿಗಿಡ್ತಾಳೆ, ನಂಗೆ ಸಾರ್ಥಕ ಅನ್ಸುತ್ತೆ. ಅದೇ ತರ ಈ ಗುಡಿಸ್ಲು ಮುಂದೆ ಹೋಗೋ ಶಾಲೆ ಹುಡುಗರು ನನ್ನ ನೋಡಿ ಖುಷಿ ಪಡ್ತವೆ, ನಾನು ಅದ್ರಲ್ಲಿ ಆನಂದ ಪಡ್ತೀನಿ. ಹಾಗೆ ನಾವು ರಾಜರು ತೋಟದಲ್ಲಿ ಇರಬೇಕಿತ್ತು, ನಾವು ವಿದೇಶದಲ್ಲಿ ರಫ್ತಾಗಬೇಕಿತ್ತು ಅಂತ ಇಲ್ಲದನ್ನು ಆಸೆ ಪಡೋದಕ್ಕಿಂತ ಈ ಗುಡಿಸಲ ಮುಂದೆ ದೇವರು ನಮ್ಮನ್ನು ಬೆಳೆಸಿದ್ದಾನೆ, ಇಲ್ಲಿ ಏನಿದೆಯೋ ಅದರಲ್ಲಿ ಆನಂದ ಪಡೋದನ್ನು ನಾವು ಕಲಿಬೇಕಪ್ಪ ಅಂತ ಆ ಡೈರೆ ಹೂ ಉಳಿದ ಹೂಗಳಿಗೆ ಬುದ್ಧಿ ಹೇಳುತ್ತಂತೆ. ಅಂದ್ರೆ ಅದರರ್ಥ,
ನಮಗೂ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಅಂತ ಕನಸುಗಳು ಮನುಷ್ಯನಾಗಿ ಸಹಜವಾಗಿದ್ದದ್ದೇ. ಆದರೆ ಎಲ್ಲಿ ದೇವರು ನಮ್ಮನ್ನು ಬಿತ್ತಿದ್ದಾನೋ, ಬಡವ್ರ ಮನೆಯಲ್ಲೋ, ಶ್ರೀಮಂತರ ಮನೆಯಲ್ಲೋ, ಮಧ್ಯಮ ವರ್ಗದಲ್ಲೋ ಎಲ್ಲೋ ಬಿತ್ತಿದ್ದಾನೆ ನಮ್ಮನ್ನು. ಹೌದು ಆ ಗುರುಗಳೇ. ಬಿತ್ತಿದ ಜಾಗದಲ್ಲೇ ಭವ್ಯವಾಗಿ ಬೆಳೆದು ನಾವು ನಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೇ ಹೊರತು ಹಂಗಿಲ್ಲ ಹಿಂಗಿಲ್ಲ ಹಂಗೆ ನೋಡಿದ್ರೆ ನಾವು ನಮ್ಮ ಕೊರಗುಗಳನ್ನು ಲೆಕ್ಕ ಹಾಕ್ತಾ ಕೂತ್ರೆ ಇರುವ ಆಯಸ್ ಸಾಲಲ್ಲ. ನೀವು ಯೋಚನೆ ಮಾಡಿ, ನಮ್ಮ ಮಗಳಿಗೆ ಹಿಂಗಿರ್ಬೇಕಿತ್ತು, ಹೆಂಡತಿ ಹಿಂಗಿರ್ಬೇಕಿತ್ತು, ಹಂಗಾಗ್ಬೇಕಿತ್ತು, ಹಿಂಗಾಗ್ಬೇಕಿತ್ತು ಅಂತ ಕೊರಗಿ ಇನ್ನಷ್ಟು ನೀವು ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡಿಕೊಂಡು ರೋಗಿಷ್ಠರಾದರೆ ಕಡೆಗೆ ಇವನ್ ತಮ್ಮ ಅಮ್ಮ ಎಲ್ಲ ಎಷ್ಟು ದಿನ ನೋಡ್ತಾರೆ. ಅವ್ರು ನೋಡ್ತಾವ್ರು ಹೌದು, ತೀರಾ ನಾವು ಕೊರಗಿ ಕುರುಗಿ 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 ಯಾರಿಗೂ ಭಾರ ಆಗಬಾರ್ದಲ್ಲ. ಹೌದು ಗುರುಗಳೇ. ಹಾಗಾಗಿ ಇಲ್ಲಿಂದ ನೀವು ಮತ್ತೆ ಮೇಲೆದ್ದು ಹೇಳಬೇಕು, ಹಂಗಿರ್ಬೇಕಿತ್ತು, ಹಿಂಗಿರ್ಬೇಕಿತ್ತು ನನ್ನ ಜೀವನ. ಬೇಡ, ಇವತ್ತು ಹಿಂಗಿದೆ. ನಿಮ್ಮಂತೆ ಅಲ್ಲೆಲ್ಲೋ ರಸ್ತೆಯಲ್ಲಿ ಬಿದ್ದ ಎಷ್ಟೋ ಜನ ಹಂಗೆ ಶವ ಆಗಿ ಆಸ್ಪತ್ರೆಯಲ್ಲಿ ಮಣ್ಣಾಗ್ಬಿಟ್ರು, ನೀವು ಇಲ್ಲಿವರೆಗೂ ಬಂದಿದ್ದೀರಲ್ಲ, ನೀವು ಅದು ಖುಷಿ ಪಡಬೇಕು. ಯಾಕಂದ್ರೆ ಎಷ್ಟೋ ಸರಿ ಹಿಂಗ ಆಗುತ್ತಪ್ಪ, ರಸ್ತೆಯಲ್ಲಿ ಬಿದ್ದುಬಿಟ್ರಿ, ಬ್ರೈನ್ ಡೆಡ್ ಆಯ್ತು, ಇನ್ನೇನು ಆಯ್ತು 20-30 ಲಕ್ಷ ಅಂದ್ರು. ಎಷ್ಟೋ ಮನೆಯವರು ಆಸ್ಪತ್ರೆಯಿಂದ ಮನೆಗೆ ತಗೊಂಬಂದು ಇಲ್ಲೇ ಸಾಯಲಿ ಅಂತ ಬಿಟ್ಬಿಡ್ತಾರೆ ಹೊರತು ಪ್ರಯತ್ನನೇ ಮಾಡಲ್ಲ ಎಷ್ಟೋ ಕುಟುಂಬಗಳಲ್ಲಿ. ಅಂಥದ್ರಲ್ಲಿ ನಿಮ್ಮನ್ನ ಎಷ್ಟೆಲ್ಲ ಖರ್ಚು ಮಾಡಿ, ಸಾಲ ಮಾಡಿ, ಅಥವಾ ಏನೋ ಮಾಡಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಅಂದಾಗ ಇಲ್ಲದಿರುವುದ ಕಳಬೇಕೋ ಅಥವಾ ಇಷ್ಟಾದರೂ ಬದುಕಿಸಿ ಮತ್ತೆ ಮೊದಲಂತೆ ಮಾಡ್ದಲ್ಲಪ್ಪ, ಇನ್ನು ಮುಂದೆ ಮತ್ತೆ ನಾನು ಬದುಕನ್ನು ಕಟ್ಟಿಕೊಳ್ತೀನಿ, ಮುಂದೆ ಯಾವತ್ತೊಬ್ಬ ನಂಗೆ ಡೈವರ್ಸ್ ಬೇಕು ಅಂದ್ರೆ ಆಯ್ತು ತಗೊಂಡು ಹೋಗಿ ಅಂತ ಹೇಳಿ ನಾನು ಇನ್ನೊಂದು ಬದುಕನ್ನು ನೋಡ್ಕೊ ತಪ್ಪೇ ಇಲ್ಲ. ಅರ್ಥ ಆಯ್ತಲ್ಲ? ಆದ್ರೆ ಅವಳು ಬರ್ತಾಳೆ, ಆಗ್ತಾಳೆ, ಡೈವರ್ಸ್ ಅನ್ನೋ ಪರಿಸ್ಥಿತಿ ಬಂತ, ಕೊಡಿ. ಯಾವುದನ್ನು ಬಲವಂತವಾಗಿ ಇಟ್ಟುಕೊಂಡು ಹಂಗಾಗಲ್ಲ. ಮಗಳ ಕುರಿತಾಗಿ ನಿಮ್ಮ ಕರ್ತವ್ಯ ಏನಿದೆ ಅದನ್ನ ನೀವು ಮಾಡಲೇಬೇಕು. ಆದ್ರೆ ಈಕೆಯ ಕುರಿತಾದ ಬೆಗ್ ಮಾಡೋದು, ಬಾರವಾ ಗಾಲಿ ಬೀಳ್ತೀನಿ ಕಣವ, ಈ ಒಲ್ಲದ ಮನಸ್ಸಿನವಳು ತಂದು ದಾಸನಂತ ಬದುಕಬೇಕಾಗುತ್ತೆ. ದೇವತೆ ಅಂತವಳಿಗೆ ದಾಸನಾಗುವುದು ತಪ್ಪೇ ಇಲ್ಲ. ಹೆಂಡತಿ ದೇವತೆ ಅಂದಾಗ ಅವಳು ದಾಸನಾಗಿ ಬದುಕು ಅಂತಾರೆ ದೊಡ್ಡವರು. ಆದ್ರೆ ಯಾವಾಗ ಹೆಂಡತಿ ನಿಮ್ಮನ್ನು ಡಾಮಿನೇಟ್ ಮಾಡಿ ನಿಮ್ಮನ್ನು ಕಾಲು ಕಸ ಮಾಡಿಕೊಳ್ಳೋ ಮನಸ್ಥಿತಿ ಅವಳಿದ್ದಾಳೆ, ಅವಳಿಗೆ ನೀನು ದಾಸನಾದ್ರೆ ನಿನ್ನನ್ನು ಗುಂಡಿ ತೋಡ್ಬಿಡ್ತಾಳೆ. ಹಾಗಾಗಿ ದಾಸನಾಗೂ ಹಾಗಿದ್ದರೆ ಆಗು, ಆದರೆ ದೇವತೆ ಅಂತವಳಿಗಾಗು. ಇಲ್ಲಿ ಈಕೆಗೋಸ್ಕರ ಕೊರ್ಗಿ 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 ಮತ್ತೆ ದುಃಖ ಬೇಡಪ್ಪ. ನಿನ್ನ ತಾಯಿ ತಮ್ಮನಿಗೂ ಸ್ಪಷ್ಟವಾಗಿ ಹೇಳು, ಅವ್ರು ಬರಲ್ಲ, ಹಂಗೂ ನೀವು ಕರೆದು ನೀವು ಪ್ರಯತ್ನ ನೀವು ಮಾಡಬೇಕು ಅನ್ನೋದ್ರೆ ಹೋಗಿ ಮಾಡಿ. ಆದರೆ ನೀವು ಬಿಸ್ನೆಸ್ ಕಡೆ ಗಮನ ಕೊಡಿ, ಅಥವಾ ಏನೋ ಮಾಡಬೇಕು ಅಂದ್ಕೊಂಡಿದ್ದೀರಿ, ಇನ್ನೂ ಆರೋಗ್ಯ ಸುಧಾರಿಸ್ಕೊಳ್ಳಿ, ಒಳ್ಳೊಳ್ಳೆ ವಿಚಾರಗಳನ್ನು ಕಣ್ಣಾರೆ, ಒಳ್ಳೆ ದೇವರ ವಿಚಾರಗಳನ್ನು ಕೇಳಿ, ಮೇಲೆ ಎದ್ದೇಳಲಿಕ್ಕೆ ಏನೇನು ಕೇಳ್ಬೋದು, ಕಿವಿಯಾರ ಕಣ್ಣಾರ ಅದನ್ನು ನೀವು ಮಾಡ್ತಾ ಹೋಗಿ. ಹೆಂಡತಿಗೆ ಮೆಸೇಜ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಬೇಡ. ಈಗ ಅದು ಎಲ್ಲಿದೆಯೋ ಏನು ಮಾಡ್ತಿದೆಯೋ ಅದ್ರ ಕುರಿತು ಯೋಚನೆ ಮಾಡಿದಷ್ಟು ಜೀವನ ನರಕ. ಕಷ್ಟ ಆಗುತ್ತೆ ನನಗೆ ಗೊತ್ತು. ಆದರೆ ಇಷ್ಟು ಚೇತರಿಸ್ಕೊಂಡ್ರು ನೀವು, ಭಗವಂತ ಇಷ್ಟು ಅವಕಾಶ ಕೊಟ್ಟು ಮತ್ತೆ ನಿಮ್ಮನ್ನು ಇಲ್ಲಿಗೆ ತಂದಿದ್ದಾನೆ, ನೀವೇ ಅದನ್ನು ಮತ್ತೆ ಕೆಡಿಸ್ಕೊಳ್ಳೋದು ಬೇಡ. ತಾಯಿ ತಮ್ಮನಿಗೋಸ್ಕರ ಜೀವನ ಮುಡಿಪು ಅಂತ ಮನಸ್ಸಲ್ಲಿ ಅಂದುಕೊಂಡು ಮತ್ತೆ ಮೇಲೆದ್ದು ಕೆಲ್ಸಕ್ಕೆ ಹೋಗಿ ಜೀವನ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಆಕೆಯ ಕುರಿತಾಗಿ ಒಂದು ಹೇಳ್ತೀನಿ, ಮುಂದಿನ 6 ಅಥವಾ 7 ವರ್ಷಗಳ ನಂತರ ಆಕೆ ಖಂಡಿತ ಬರಲೇಬೇಕು, ಬೇರೆ ದಾರಿನೇ ಇಲ್ಲ. ಆದರೆ ಅದಕ್ಕೆ ಮುಂಚೆ ನಾನು ಕರಿತೀನಿ, ಕಾಯ್ತೀನಿ, ಬರ್ದೇ ಹೋದ್ರೆ ನಾನು ಸಾಯ್ತೀನಿ, ಇವೆಲ್ಲ ಕೆಲಸ ಮಾಡಲ್ಲ. ಈಗ ಸೌಂದರ್ಯ ಇರೋಳಿಗೆ, ಕೆಲಸ ಇರೋಳಿಗೆ, ಸಂಬಳ ಇರೋಳಿಗೆ ನಿನ್ಗೆ ಈ ಹೆಂಗಪ್ಪ ನೀನು ಮುಗ್ದಾರ ಆಗ್ತೀಯ? ಧರ್ಮ ಅನ್ನೋದು ಸತ್ತು ಹೋಗಿ ತುಂಬಾ ಸಮಯ ಆಗೋಯ್ತು ಅಲ್ಲಿ. ತಡಿಯಪ್ಪ, ನನ್ನ ಸೌಂದರ್ಯ ಇರ್ಬೋದು, ಅದು ನಾಳೆ ಮಣ್ಣಾಗುತ್ತೆ. ತಡಿಯಪ್ಪ, ನನ್ನ ಕೆಲಸ ಇರ್ಬೋದು, ಅದು ನಾಳೆ ಹಾಳಾಗ್ಬೋದು. ಕಡೆಗೆ ನಾನೊಬ್ರು ಗಂಡನ ಜೊತೆ ಎಂಥವನೋ ಅವನ ಜೊತೆ ಇದ್ದು, ಇಲ್ಲ ಕಣಪ್ಪ ಭಾಳ ತೋರಿಸಿದ್ಲು ಅಂತ ಅನ್ಸ್ಕೊಳ್ಬೇಕಾ? ನಾಳೆ ದಿನ ಈ ಒಂದು ಹೆಣ್ಣಿಗೆ ಸೌಂದರ್ಯ, ಗಂಡಸಿಗೆ ದುಡಿಮೆ, ಇವೆರಡೂ ಕೂಡ ಅವರನ್ನ ಉದ್ಧಾರನೂ ಮಾಡುತ್ತೆ, ಒಂಚೂರು ಯಾಮಾರಿದ್ರೆ ಅದೇ ಅವ್ರನ್ನ ಹಾಳು ಮಾಡುತ್ತೆ ಕೂಡ. ಇಲ್ಲಿ ನನಗೆ ಅರ್ಥವಾಗುತ್ತೆ, ನೀವು ಯಮದೂತರೊಂದಿಗೆ ಹೋರಾಡಿ ಇಲ್ಲಿಗೆ ಬಂದಿದ್ದೀರಿ ಬದುಕನ್ನ. ಇಲ್ಲಿ ಬಂದು ಇದಕ್ಕೆ ಕೊರಗಿ 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 ಭಗವಂತ ಕೊಟ್ಟ 2ನೇ ಅವಕಾಶವನ್ನು ಕಳ್ಕೊಳ್ಳೋದು ಬೇಡ. ಏನೋ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಿ, ಚಿಕ್ಕದಾಗಿ ಶುರು ಮಾಡಿ, ದುಡಿಯೋ ಕೊಡಿ, ಗಮನ ಕೊಡಿ. ತಾಯಿ ಅಥವಾ ತಮ್ಮ ಏನು ಖರ್ಚು ಮಾಡಿದ್ರು ನಿಮ್ಮ ಸಲುವಾಗಿ ಅದು ಅವ್ರಿಗೆ ನಷ್ಟ ಅಂತ ಅನ್ನಿಸ್ಲೇಬಾರ್ದು ಯಾವತ್ತು. ಅವ್ರಿಗೆ ಅನ್ಸಿರಲ್ಲ ಪಾಪ, ಬಟ್ ನೀವು ಅದನ್ನ ರಿಕವರ್ ಮಾಡ್ಕೊಳ್ಳುವಷ್ಟು ನೀವು ಬೆಳಿಬೇಕು.
ಅಷ್ಟು ಮಾಡಿ ನಿಮ್ಮ ಕಥೆಯ ಮೂಲಕ ನಮಗೆ ಅರ್ಥ ಆಗಿದ್ದು ಮನುಷ್ಯ ಚೆನ್ನಾಗಿದ್ರೆ ಚಂದ, ದುಡಿತಾ ಹೌದು ಗುರು. ಇದ್ರೆ ಈಗ ಪಾಪ ಈ ಜಗತ್ತಿನ ಎಲ್ಲ ಹೆಣ್ಮಕ್ಳು ಹಿಂಗೆ ಗಂಡಂಗೇನೋ ಆಕ್ಸಿಡೆಂಟ್ ಆಗಿ ಏನೋ ಹಿಂಗಾದಾಗ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಇಲ್ಲ. ದೇವತೆ ಅಂತವರು ಇದ್ದೇ ಇದ್ದಾರೆ, ಅಂತ ಮಹಾನ್ ತಾಯಿದಿರು ಇದ್ದೇ ಇದ್ದಾರೆ. ಬಟ್ ಏನು ಮಾಡ್ತೀರಿ, ಬಹುತೇಕ ಇವತ್ತಿಗೆ ಈಗ ಆಗ್ಬಿಟ್ಟಿದೆ. ಚೆನ್ನಾಗಿದ್ದರೆ ಏನು ಎಲ್ಲ ಚಂದ 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 ನಗ್ನಗ್ತಾ ಇದ್ದುಕೊಂಡು ಏನೋ ಒಂಚೂರು ಚಂದ ಕೆಟ್ಟಾಗ ನನಗೆ ನೀನು ಬೇಡ ಅಂತ ಹೋಗೋದು. ಆದರೆ ಎಷ್ಟು ಹೌದು ಗುರು. ದೇವತೆಗಂತ ಹೆಣ್ಮಕ್ಳಿದ್ದಾರೆ, ಅವರು ಆದಷ್ಟು ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಹೌದು ಗುರು. ಹೆಣ್ಣು ಕುಲದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋದು ಬೇಡ ಈ ಕಥೆಯಿಂದ. ಆದರೆ ಕೆಲವೊಬ್ರು ಅಂಥವ್ರು ಇದ್ದಾರೆ, ನೀವೇನೋ 4 ಕಾಸು ಇಟ್ಕೊಂಡಿದ್ರಿ, ಮನೆಯಲ್ಲಿ ಬೆಂಬಲ ಸಿಕ್ತು ಸರಿನಪ್ಪ, ಇಲ್ಲಾಂದ್ರೆ ಕಥೆ ಏನಾಗ್ತಿತ್ತು? ಹೌದು ಗುರುಗಳೇ. ಯಾವುದೋ ಆಶ್ರಮ ಸಿಗಬೇಕಿತ್ತು ಅಷ್ಟೇ. ಗುರುಗಳೇ. ಎಷ್ಟೋ ಜನ ನಿಮ್ಮಂತೆ ರಸ್ತೆಯಲ್ಲಿ ಬಿದ್ದವ್ರು ಮತ್ತೆ ಮೇಲೆ ಎದ್ದೇಳಲೇ ಇಲ್ಲ. ಹೌದು ಗುರುಗಳೇ, ನಿಜ. ಅಂಥದ್ರಲ್ಲಿ ದೇವರು ನಿಮಗೆ 2ನೇ ಅವಕಾಶ ಕೊಟ್ಟಿದ್ದಾನೆ. ಎಲ್ಲ ಒಳ್ಳೇದಾಗುತ್ತೆ. ದೇವ್ರು ಕೊಟ್ಟ ಅನ್ನಕ್ಕಿಂತ ನನ್ನ ತಮ್ಮ ಕೊಟ್ಟ ಅಂತ ಅವರೇ ದೇವರು, ನನ್ನ ದೃಷ್ಟಿಯಲ್ಲಿ ಹೌದು ಅವರೇ ಗುರು. ದೇವರು, ಅವ್ರನ್ನೇ ನಾನು ದೇವರು ಅಂತ ಹೇಳ್ತಿರೋದು. ಗುರುಗಳೇ. ಯಾಕಂದ್ರೆ ಯಾವುದೇ ಶಕ್ತಿಗಳು ಇಲ್ಲಿ 4 ಕೈಯೋ 4 ತಲೆ ತರ ವಿಶ್ವರೂಪ ತರಲ್ಲ. ಹೀಗೆ ನಿಮ್ಮ ಜೊತೆಗಿರೋರೊಂದಿಗೇನೆ ಅವರಿಂದನೇ ನಿಮ್ಮನ್ನ ಕಾಪಾಡಿಸಲ್ಪಡ್ತಾನೆ. ಸೊ ಅವ್ರಿಗೋಸ್ಕರ ನಿಮ್ಮ ಜೀವನವನ್ನು ಮುಡಿಪಾಗಿಡಪ್ಪ, ಅದರಲ್ಲೇ ಸಾರ್ಥಕತೆ ಇದೆ. ಬೇಡ ಅನ್ನೋರಿಗೆ ನೀವು ಬಾಗುವುದಕ್ಕಿಂತ ನೀವು ಬೇಕು, ನೀವು ಮುಖ್ಯ, ನೀವು ಬದುಕಬೇಕು, ನೀವು 4ವರಂತೆ ಮತ್ತೆ ಜೀವನ ಕಟ್ಕೊಳ್ಬೇಕು ಅಂತ ಕನಸು ಕಂಡಿರೋ ಅವ್ರಿಗೋಸ್ಕರ ಬೆವರು ಸುರಿಸು, ಅವ್ರಿಗೋಸ್ಕರ ಸಮರ್ಪಣೆ ಮಾಡ್ಕೊ. ನಿನಗೆ ಒಳ್ಳೇದಾಗ್ಲಪ್ಪ, ಶುಭವಾಗ್ಲಿ. ಒಳ್ಳೇದಾಗ್ಲಿ. ಓಕೆ ಗುರುಗಳೇ. ಯಪ್ಪ, ಏನು ಕತೆ ಅಲ್ಲ ಇದು. ಕತೆ, ವ್ಯಥೆ, ಪಾಪ. ಇವರು ನೋಡಿ, ಇವತ್ತಿಗೆ ಹಾಸಿಗೆ ಹಿಡಿದಿರ್ಬೋದು, ಸುಧಾರಿಸ್ಕೊಳ್ತಿದ್ದಾರೆ. ಮತ್ತೆ ಇವ್ರು ಎದ್ದು ನಿಲ್ತಾರೆ, ಮತ್ತೆ ಗೆಲ್ತಾರೆ, ಮತ್ತೆ ಬದುಕನ್ನು ಎಲ್ಲರಂತೆ ತಮ್ಮ ಕೆಲಸ ತಾವೇ ಮಾಡಿಕೊಂಡು ಬದುಕುತ್ತಾರೆ. ಆದರೆ ನಮ್ಗೆ ಅರ್ಥ ಆಗಬೇಕಿರೋದು ಇಲ್ಲಿ ನೋಡಿ, ಹಿಂಗೆಲ್ಲ ಚೆನ್ನಾಗಿತ್ತಪ್ಪ, ಸಡನ್ನಾಗಿ ಒಂದು ಆಕ್ಸಿಡೆಂಟ್ ಆಯಿತು, ಎಲ್ಲ ಫುಲ್ ಚೇಂಜ್. ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ, ವಾಹನ ಚಲಾವಣೆ ಮಾಡಬೇಕಾದ್ರೆ ಹೆಲ್ಮೆಟ್ ಬಳಸಿ, ಆದಷ್ಟು ಜಾಗರೂಕರಾಗಿರಿ. ನಿಧಾನವೇ ಪ್ರಧಾನ. ಹಿಂಗೆ ಸಡನ್ನಾಗಿ ಏನೋ ಹಸುಗಳು ಬಂದ್ಬಿಡ್ತು, ಎತ್ತುಗಳು, ಇನ್ನೇನೋ ಅಡ್ಡ ಬಂತು, ಯಾರ್ದೋ ತಪ್ಪು ಇರ್ಬೋದು. ಬಟ್ ಬದುಕಿಲ್ಲಿ ಈ ಸ್ಥಿತಿಗೆ ಬಂದು ನಿಂತ್ಕೊಂಡ ಮೇಲೆ ಯಾರನ್ನು ಬೈದು ಏನು ಪ್ರಯೋಜನ? ನಾವು ಮೈಯೆಲ್ಲ ಕಣ್ಣಾಗಿರಬೇಕು. ಬಟ್ ಎಷ್ಟು ಎಚ್ಚರವಾಗಿದ್ರೂ ಕೆಲವೊಮ್ಮೆ ನಡೀತಾ ಇರ್ತವೆ. ಹಾಗಂತ ಬಿಡಪ್ಪ ಆಗೋದಿದ್ರೆ ಹಾಗೇ ಆಗುತ್ತೆ, ಎಷ್ಟೇ ಎಚ್ಚರವಾಗಿದ್ರು ಅಂದ್ಕೊಂಡು ಮೈ ಮರಿಬೇಡಿ. ದಯವಿಟ್ಟು ವಾಹನ ಚಲಾವಣೆ ಮಾಡಬೇಕಾದಾಗ ಹೆಲ್ಮೆಟ್ ಧರಿಸಿ, ಜಾಗೃತರಾಗಿರಿ. ತುಂಬ ಸ್ಪೀಡು ಏನೋ ಬಿಲ್ಡಪ್ ಕೊಡೋಕೆ ಹೋಗಿ ಜೀವನ ಹಾಸಿಗೆ ಹಿಡಿದ್ರೆ ಆಮೇಲೆ ಗೊತ್ತಾಗುತ್ತೆ ಆರೋಗ್ಯವಂತ ಜೀವನವೇ ನಿಜವಾದ ಜೀವನ. ಆಯಿತಾ? ಪಾಪ ಇವ್ರಿಗೆ ಒಳ್ಳೆಯದಾಗಲಿ. ಅವರ ಹೆಂಡತಿ ಎಲ್ಲೇ ಇದ್ದರೂ ಕೂಡ ಅವರಿಗೆ ಇವರ ಬೆಲೆ ಅರ್ಥವಾಗಿ ಬರುವಂತಾಗಲಿ. ಅವ್ರ ಮಗಳಿಗೆ ನಾಳೆ ಒಳ್ಳೆ ಭವಿಷ್ಯ ಇರಲಿ. ಮತ್ತು ಅವರ ಅಮ್ಮ ತಮ್ಮ ದೇವರಂಥವ್ರು, ಅವರನ್ನು ಚೆನ್ನಾಗಿಟ್ಟಿರಲಿ ಭಗವಂತ. ಮನೆಗೆ ಒಳ್ಳೆಯದಾಗಲಿ, ಶುಭವಾಗಲಿ.